हरिः ॐ गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणस्पत आनशृण्वन्नोतिभिः सीदसादनम् ॐ श्री महागणपतये नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। नमः परमऋषिभ्यः नमः परमऋषिभ्यः नमः परमऋषಿಭ್ಯಃ. ಇಲ್ಲಿ ನೆರೆದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ಮಾಡುತ್ತಾ ಇವತ್ತಿನ ಬಹಳ ಮುಖ್ಯವಾದಂತಹ ಒಂದು ವಿಷಯ, ಒಂದು ಖುಷಿಯಾಗದೇನು ಅಂತಂದ್ರೆ ಎಲ್ಲ ಹೆಣ್ಮಕ್ಳು ಜಾಸ್ತಿ ಎಲ್ಲೋ ಒಂದು ರಾಮ, ಒಂದು ಲಕ್ಷ್ಮಣ, ಎಲ್ಲೋ ಒಂದು ಕಬಂಧ, ಎಲ್ಲೋ ಒಂದು ಅಷ್ಟೇ, ಮಿಕ್ಕಿದ್ದೆಲ್ಲ ಶಬರಿನ. ಈ ಪ್ರಸಂಗ ತಗೊಂಡ್ರೇನೆ ಎಲ್ಲ ತಡ ಆಗುತ್ತೆ ಅನ್ಸುತ್ತೆ ನೋಡಿ. 7 ನಿಮಿಷ ತಡ. ಯಾಕಂದ್ರೆ ಪರಮಾತ್ಮನ ಅನುಗ್ರಹ ಸಿಗೋದಕ್ಕೆ ಕಾಯ್ದೆ. ಇದೇ ಇವತ್ತಿನ ಬಹಳ ಮುಖ್ಯವಾದಂತಹ ಒಂದು ವಿಷಯ. ಈಗ ನಾವು ಫಸ್ಟು ಒಂದು 12 ಸಲ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳಿಬಿಟ್ಟು ಅವನನ್ನು ಕರೆದು ಬಿಟ್ಟು ಆಮೇಲೆ ಮುಂದಕ್ಕೆ ಹೇಳೋಣ. ಶ್ರೀರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ಜಯ ರಾಮ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ
ಮಾಡಬೇಕಾದ್ರೆ ಕೆಲವು ಸನ್ನಿವೇಶಗಳನ್ನು ನೋಡ್ತಾರೆ. ಏನಪ್ಪ ಅದು ಅಂತಂದ್ರೆ, ಅಧರ್ಮನೂ ಇರಬೇಕು, ಧರ್ಮನೂ ಇರಬೇಕು. ಅಧರ್ಮ ಸ್ವಲ್ಪ ಜಾಸ್ತಿ ಆದಾಗ ಅದನ್ನ ಕ್ಷೀಣ ಮಾಡಿ, ಅಧರ್ಮವನ್ನು ನಾಶ ಮಾಡಿ ತಿರುಗಿ ಧರ್ಮ ಸಂಸ್ಥಾಪನೆಯನ್ನ ಮಾಡೋದು ಅನ್ನೋದು ಅವನು ತನ್ನ ಅವತಾರದಲ್ಲಿ ಇಟ್ಕೊಂಡು ಬಿಟ್ಟಿದ್ದಾನೆ. ಏನು ಅಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಾವೀಗ ರಾಮನ ಯುಗಕ್ಕೆ ಹೋಗ್ಬೇಕು. ಆ ರಾಮನ ಯುಗಕ್ಕೆ ಹೋಗೋಕ್ಕೆ ಮುಂಚೆ ಏನಪ್ಪಾ ಅಂತಂದ್ರೆ, ಜಯ ವಿಜಯರು ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಈ 4 ಜನನ್ನ ಅಡ್ಡ ಮಾಡಿಬಿಟ್ರು. ನಾರಾಯಣನನ್ನ ನೋಡಕ್ಕೆ ಬಿಡುವುದಿಲ್ಲ, ನಾನು ನೋಡ್ತೀನಿ. ಅವರಿಗೆ ಸ್ವಲ್ಪ ಹುಬ್ಬು ಸ್ವಲ್ಪ 2 ಸೇರ್ಕೊತಂತೆ, ಹಂಗೆ ಮಾಡೋದಂತೆ ಅಷ್ಟೇ. ಹಂಗೆ ಮಾಡಿದ ತಕ್ಷಣ ನಾರಾಯಣ ಬಂದ್ಬಿಟ್ಟ. ಅವರನ್ನು ಹಾಗೆ ಮಾಡೋಕ್ಕೂ ಬಿಡಬಾರದು ಅಂತ ನಾರಾಯಣನ ಸಂಕಲ್ಪ. ಅಯ್ಯೋ, ಮಕ್ಕಳು ಹೀಗೆ ಹುಬ್ಬು ಗಂಟು ಹಾಕೊಂಡ್ಬಿಟ್ರಲ್ಲ, ಕಾರಣ ಏನು ಅಂತ ಬಂದಾಗ, ನಮ್ಮನ್ನ ನಿನಗೆ ದರ್ಶನ ಮಾಡಕ್ಕೆ ಬಿಡಲ್ಲ ಅಂದ್ಬಿಟ್ರಪ್ಪ ಇವರು ಜಯ ವಿಜಯರು. ಏನ್ ಮಾಡ್ತೀಯ ನೀನು ಅಂತ ಸ್ವಲ್ಪ ಆಗ್ತಾನೆ. ಅವರೆಲ್ಲ ಜಯ ವಿಜಯರು ಇಬ್ರು ವೈಕುಂಠದಲ್ಲಿ ಕೆಲಸ ಮಾಡಲಿಕ್ಕೆ ಅಪಾಯಿಂಟ್ ಆದವರು. ಹೊಸದ್ರಲ್ಲಿ ಏನ್ ಮಾಡಬೇಕು ಗೊತ್ತಾಗಲ್ಲ ಪಾಪ. ಅದು ಎಲ್ರಿಗೂ ಕಷ್ಟ ಇರುತ್ತೆ, ತಪ್ಪಿರುತ್ತೆ. ತಪ್ಪು ಮಾಡೋದು ಸಹಜ. ವೈಕುಂಠದ ಧರ್ಮ ಏನು ಅನ್ನೋದು ಪಾಪ ಅವ್ರಗಳಿಗೆ ಗೊತ್ತಿಲ್ಲ. ಏನೋ ಕೇಳ್ಕೊಂಡು ತಪಸ್ ಮಾಡಿ ನಾರಾಯಣನ ಪಾರ್ಶ್ವದರಾಗಿ ನಿಂತ್ಕೊಂಡ್ರು. ಆದ್ರೆ ಏನಪ್ಪ ಆಗೋಯ್ತು ಅಂತಂದ್ರೆ, ತಪ್ಪು ಮಾಡಿಬಿಟ್ರಿ. ನೀವು ತಪ್ಪು ಮಾಡಿದ್ರಿಂದ ನಿಮ್ಗೆ ಶಿಕ್ಷೆ ಆಗ್ಲೇಬೇಕು. ವೈಕುಂಠದಲ್ಲಿ ಇರಬೇಕಾದ್ರೆ ಅದಕ್ಕೆ ಯೋಗ್ಯತೆ ಬೇಕು. ಆ ಯೋಗ್ಯತೆ ಬೇಕು ಅಂತಂದ್ರೆ ಅದು ಸ್ವಲ್ಪ ನಿಮ್ಮಲ್ಲಿ ಕಡಿಮೆ ಆಗಿದೆ. ಅದರಿಂದ ನಿಮಗೆ ಇವರು ಶಾಪ ಕೊಟ್ಟಿದ್ದು ಸರಿಯಾಗಿದೆ. ನೋಡು, 100 ವರ್ಷ ಒಳ್ಳೆಯವನಾಗಿ ಇಬ್ರು ಹುಟ್ಟಿ ನನ್ನನ್ನು ಬಂದು ಸೇರ್ತೀರಾ, ಇಲ್ಲ 3 ಜನ್ಮದಲ್ಲಿ ನನ್ನ ಶತ್ರುವಾಗಿ ಹುಟ್ಟಿ ನನ್ನ ಈ ವೈಕುಂಠವನ್ನು ತಲುಪ್ಕೋತೀರಾ ಅಂತಂದ್ರೆ, ಜಯ ವಿಜಯರಿಗೆ ಗೊತ್ತು. ಏನು ಅಂತಂದ್ರೆ, ಒಂದು ಸಲ ನೀವು ವೈಕುಂಠಕ್ಕೆ ಹೋದ ಮೇಲೆ ಅಲ್ಲಿಂದ ಕೆಳಗಿಳಿಯೋದು ಅನ್ನೋದಿದೆಯಲ್ಲ, ಅದಷ್ಟು ಕಷ್ಟವಾದ ಕೆಲಸ ಇನ್ನೊಂದಿಲ್ಲ. ಸ್ವಾಮಿಯನ್ನು ಬಿಟ್ಟಿರೋದು ಅನ್ನೋದಿದೆಯಲ್ಲ, ಅದು ಸಾಧ್ಯವೇ ಇಲ್ಲ. 100 ಜನ್ಮನ ಬೇಡಬೇಡ, 3 ಜನ್ಮ ಸಾಕು. ನಿನ್ ಶತ್ರುವಾಗಿ ನಿನ್ ಕೈಲೇ ಪ್ರಾಣ ಹೋಗೋದಾಗ್ಲಿ, ಆದ್ರೂ ನಾವು 3 ಜನ್ಮವಾಗಿ ತಗೊಂಡು ಬಂದು ಬಿಡ್ತೀವಿ. ತಥಾಸ್ತು ಅಂದರು. ಮೊದಲನೇದಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಈ ರೂಪದಲ್ಲಿ ಬಂದರು. ಅವರನ್ನ ಭಗವಂತ ವರಾಹಮೂರ್ತಿಯಾಗಿ, ಶ್ವೇತ ವರಾಹಮೂರ್ತಿಯಾಗಿ ಬಂದು ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ಈ ಭೂಮಿಯನ್ನ ಚೆನ್ನಾಗಿ ಸುತ್ತ ಹಾಗೆ ಮಾಡಿಬಿಟ್ಟು ಹೋದ. ಅದಾದ್ಮೇಲೆ, ಓ, ನನ್ನ ಸಹೋದರನನ್ನ ಇವನು ಕೊಂದು ಬಿಟ್ಟಿದ್ದಾನೆ, ಅವನು ನನ್ನ ಶತ್ರು ಅಂತ ಹೇಳಿ ಯಾರು ನನ್ನನ್ನು ಕೊಲ್ಲಕ್ಕಾಗ್ಲೇಬಾರ್ದು, ಮರನಾಗಿ ಅಮರನಾಗಿ ಬಿಡಬೇಕು ನಾನು ಅಂತ ಹೇಳಿ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದಾಗ ಬ್ರಹ್ಮ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಏನಪ್ಪ ಬೇಕು ಅಂದಾಗ, ನನಗೆ ಪ್ರಾಣ ಹೋಗ್ಲೇಬಾರ್ದು ನೋಡಪ್ಪ, ಈ ವರ ಕೊಡಕ್ಕೆ ನಾನು ಕ್ವಾಲಿಫೈಡ್ ಅಲ್ಲ, ನನಗೆ ಅಂತ್ಯ ಅನ್ನೋದಿದೆ, ಇನ್ನೆಂದಕ್ಕೆಲ್ಲಿ ಅಲ್ವಾ? ನನಗೆ ಅಂತ್ಯ ಅನ್ನೋದಿದ್ದಾಗ ನನ್ನ ಕೈಯಲ್ಲಿ ಅಂತ್ಯ ಇಲ್ಲದಿರೋ ವರ ಕೊಡಕ್ಕಾಗತ್ತಾ ಅಂತಂದ್ರೆ ಇಲ್ಲ, ಕೊಡಕ್ಕಾಗಲ್ಲ. ಅದರಿಂದ ನೀನೇನು ಕೇಳ್ಕೊತೀಯ ಕೇಳ್ಕೊ. ಕೇಳ್ಕೊಂಡು ಅವ್ನು ಲಿಸ್ಟ್ ಕೊಟ್ಟ, ಹಗಲಲ್ಲಿ ಸಾಯಬಾರ್ದು, ರಾತ್ರಿಯಲ್ಲಿ ಸಾಯಬಾರ್ದು, ಪ್ರಾಣಿಗಳು ಕೊಲ್ಬಾರ್ದು, ಮನುಷ್ಯರು ಕೊಲ್ಬಾರ್ದು,
ದೇವತೆಗಳು ಕೊಲ್ಲಬಾರ್ದು, ಆಯುಧದಿಂದ ಕೊಲೆ ಆಗಬಾರ್ದು, ಮೇಲ್ ಕೊಲ್ಲಬಾರ್ದು, ಕೆಳಗಡೆ ಕೊಲ್ಲಬಾರ್ದು, ಎಲ್ಲ ಕಂಡೀಷನ್ ಆಗ್ತಾ ಒಟ್ಟು ಅವಾಗ ಗೊತ್ತಾಗೋಯ್ತು ಬ್ರಹ್ಮನಿಗೆ ತಾನು ಸಾಯೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ ಅಂತ. ತಥಾಸ್ತು. ಈ ಪ್ರಶ್ನೆ ನಮ್ಗೆ ಅನ್ಸ್ಬೋದು, ಇದು ಏನಿದು ಅಂತ. ಭಗವಂತನ ನಮಗೆ ತಿಳ್ಕೊಳ್ಳೋದು ಹೇಗೆ? ಬ್ರಹ್ಮ ತಥಾಸ್ತು ಅಂತ ಹೇಳಿದ್ರೆ ಅವನನ್ನ ಪೆದ್ದ ಅಂದ್ಬಿಡ್ತಾರೆ. ಪೆದ್ದ ಅಲ್ಲ, ಬ್ರಹ್ಮ ನಮ್ಮನ್ನೆಲ್ಲ ಸೃಷ್ಟಿ ಮಾಡುವಂಥ ಪಿತಾಮಹ. ಅವನಿಗೆ ನಮ್ಗಳಿಗೆಲ್ಲ ದೇವರು ಯಾರು ಅಂತ ತೋರಿಸ್ಕೊಡ್ಬೇಕಾ ಬೇಡವಾ? ನಾವೇನು ಅನ್ಕೊಂಡ್ಬಿಡ್ತೀವಿ, ನನ್ನ ಬುದ್ಧಿಶಕ್ತಿಯಲ್ಲಿ ದೇವರನ್ನ ಅಳೆದಿಟ್ಕೊಂಡ್ಬಿಡ್ಬೋದು ಅಂತ. ಅದೇನೇ ಇದು ಕಥೆ. ನಿಮ್ಗೆ ಅದಾದ್ಮೇಲೆ ಗೊತ್ತಾಗಿದೆ, ಪ್ರಹ್ಲಾದನೇ ಅವನಿಗೆ ತಂದೆಗೆ ಮೋಕ್ಷವನ್ನು ಕೊಡಲಿಕ್ಕೆ ಎರಡನೇ ಜನ್ಮದ ಅಂತ್ಯಕ್ಕೆ ಕಾರಣ ಆದ. ನರಸಿಂಹ ಬಂದ, ಅವನನ್ನು ಬಗದಾಕ್ತ. ಅವನು ಪ್ರಾಣಿನೂ ಅಲ್ಲ, ಮನುಷ್ಯನೂ ಅಲ್ಲ, ಯಕ್ಷ ಗಂಧರ್ವ ಯಾರೂ ಇಲ್ಲ. ನಖದಿಂದ ಅವನನ್ನು ಕೊಂದ. ನಖ ಆಯುಧಾನೂ ಅಲ್ಲ, ಆಯುಧಾನವೇ. ಹೊಸಲು ಅಲ್ಲಿ ಕೂತ್ಕೊಂಡು ಮೇಲ್ಗಡೆ, ಅದು ಕೆಳಗಡೆನೂ ಅಲ್ಲ, ಮೇಲ್ಗಡೆನೂ ಅಲ್ಲ, ಅದು ಒಳಗಡೆನೂ ಅಲ್ಲ, ಹೊರಗಡೆನೂ ಇಲ್ಲ ಅಲ್ವಾ? ಅವಳಿಗೆ ಭಾರಿ ಖುಷಿ. ಅವಳಿಗೆ ಏನು ಹೇಳಿ, ನರಸಿಂಹನ ಬಗ್ಗೆ ಹೇಳಿದ್ರೆ ಖುಷಿ ಆಗಲ್ವೇ? ಆಯ್ತು, ಅವ್ರದ್ದು ಮೊದಲನೇ ಇದು ಮುಗೀತು, ಜನ್ಮದ ಮುಗೀತು. ಎರಡನೇದಲ್ಲಿ ತಪಸ್ಸು ಮಾಡಿ ಒಬ್ಬ ನಿರ್ದೇವತ್ವ ಅಂತ ಹೇಳಿ ಹೋದ. ಆ ನಿರ್ದೇವತ್ವ ಅಂತ ಹೇಳಿದವನು ಯಾರಪ್ಪ ಅಂತಂದ್ರೆ ಕುಂಭಕರ್ಣ. ಇವನು ನನಗೆ ಏನೇನು ಬೇಕೋ ಅದೆಲ್ಲ ಬೇಕು ಅಂತೇಳಿ ರಜೋಗುಣದಿಂದ ಹೋದ. ಅವನು ತಮೋಗುಣ, ಇವನು ರಜೋಗುಣ. ವಿಭೀಷಣ ಅಂತೇಳಿ 3 ಜನ. ಆ ವಿಭೀಷಣ ಸತ್ವಗುಣದಿಂದ ಇದ್ದ. ಈಗ ರಾವಣ ಏನ್ ಮಾಡ್ದ? ರಾಜ್ಯವನ್ನ ಆಳಕ್ಕೆ ಶುರು ಮಾಡ್ದ. ಶ್ರೀಲಂಕಾ ಅಂದ್ರೆ ಏನು ನಮ್ಮ ಈ ಲಂಕಾಪುರಿ ಅನ್ನೋದಿದೆಯೋ ಅದನ್ನ ಸುವರ್ಣವತಿಯಾಗಿ ಮಾಡಿದ. ಸುವರ್ಣವತಿಯಾಗಿ ಮಾಡಿ ಏನು ಕೊರತೆ ಇಲ್ಲ. ಈ ಇಡೀ ಪ್ರಪಂಚದಲ್ಲಿ ಒಬ್ಬನ ಹತ್ರ ಏರೋಪ್ಲೇನ್ ಇತ್ತು, ಪುಷ್ಪಕ ವಿಮಾನ. ಅದನ್ನು ಎತ್ಕೊಂಡ್ಬಂದು ತನ್ನ ಜಾಗದಲ್ಲಿ ಇಟ್ಕೊಂಡ್ಬಿಟ್ಟ. ಈ ಇಡೀ ಪ್ರಪಂಚದಲ್ಲಿ ಯಾರಪ್ಪ ಸಾಹುಕಾರ ಅಂತಂದ್ರೆ ಒಬ್ಬನ ಹತ್ರ ಏರೋಪ್ಲೇನ್ ಇದೆ, ಅವನೇ ರಾವಣ ಅಂತ ಹೇಳಬೇಕು. ಆ ಥರ ಅವನು ತಂದಿಟ್ಕೊಂಡಿದ್ದ. ಹೀಗೆಲ್ಲ ಆದರೂ ಕೂಡ ಅವನಿಗೆ ಆಸೆ ಅನ್ನೋದು ಮುಗಿಲೇ ಇಲ್ಲ. ಕಾಮ ಅನ್ನೋದಿದೆಯಲ್ಲ, ಅದು ಯಾರಿಗಾದ್ರೂ ಬಂದ್ಬಿಟ್ರೆ ಎಲ್ಲವನ್ನ ನಮ್ಮ ಶಕ್ತಿನೆಲ್ಲ ಕಳ್ಕೊಂಡ್ಬಿಡ್ತೀವಿ ಅನ್ನೋದನ್ನು ತೋರಿಸೋದಕ್ಕೇನೆ ಈ ಒಂದು ಕಥೆ. ರಾವಣನಲ್ಲಿ ಇಲ್ಲದೆ ಇರೋ ಸದ್ಗುಣಗಳೇ ಇಲ್ಲ. ಅಷ್ಟೊಂದು ಸದ್ಗುಣ ಇದ್ರೂ ಕೂಡ ಮಾರೀಚನ ಸಹಾಯದಿಂದ ಸೀತೆಯನ್ನು ಅಪಹರಣ ಮಾಡಿದ. ಅಲ್ಲಿಂದ ಶುರು ಮಾಡೋಣ. ನಿಮಗೆ ಸೀತಾ ಕಲ್ಯಾಣ ಆಯಿತು. ಕಲ್ಯಾಣ ಆದಮೇಲೆ ಇವನನ್ನ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತಂದು ಮಾರನೇ ದಿನ ಕೈಕೇಯಿ ಕೇಳ್ಕೊಂಡ್ರು ವನವಾಸಕ್ಕೆ ಹೋಗ್ಬೇಕು ಅಂತ ವನವಾಸಕ್ಕೆ ಹೊರಟ್ಬಿಟ್ಟ. ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಉದಯೇ ಸವಿತಾ ರಕ್ತಃ ರಕ್ತಶ್ಚಾಸ್ತಮೇ ತಥಾ ಸಂಪತ್ತೌ ಚ ವಿಪತ್ತೌ ಚ ಮಹತಾಂ ಏಕರೂಪತ. ಸೂರ್ಯನ ಉದಯದಲ್ಲಿ ನೋಡಿದ್ರೆ ಹಿಂಗೆ ಕೆಂಪಗಿರ್ತಾನೋ, ಅಸ್ತಮಾನ ಆಗ್ಬೇಕಾದ್ರೆ ಅದೇ ಥರ ಕೆಂಪಾಗ್ಬಿಡ್ತಾನೆ. ಅಂದರೆ ಸಂಪತ್ತಾಗ್ಲಿ ವಿಪತ್ತಾಗ್ಲಿ ಎರಡರಲ್ಲೂ ಒಂದೇ ರೂಪ ಇರುತ್ತೆ ಅನ್ನೋದನ್ನ ಸೂರ್ಯ ದಿನ ತೋರಿಸ್ಕೊಡ್ತಾ ಇದ್ದಾನೆ. ಆ ಸೂರ್ಯ ವಂಶದಲ್ಲೇ ಹುಟ್ಟಿದಂಥ ರಾಮ ಮನುಷ್ಯರು ಹೀಗಿರ್ಬೋದು ಅನ್ನೋದು ತೋರ್ಸಕ್ಕೆ. ಅಂದರೆ ಹಿಂದಿನ ದಿನ ನೀನು ಯುವರಾಜ ಆಗ್ತೀಯ ಅಂತ ಹೇಳಿ ಎಲ್ಲರೂ ಹೇಳಿದಾಗ ಹೇಗಿದ್ನೋ, ಕೈಕೇಯಿ ವರವನ್ನ ಕೇಳಿಕೊಂಡಾಗ ತಾನು ತಂದೆಯ ಮಾತನ್ನ ಪಿತೃವಾಕ್ಯವನ್ನ ಪರಿಪಾಲನೆ ಮಾಡಬೇಕು ಅಂತೇಳಿ ಅವಾಗಲೂ ಹಾಗೆ ಇದ್ದ. ಅಯ್ಯೋ ಅದು ಯಾಕಮ್ಮ ದಶರಥನ ಹತ್ರ ಹೋಗಿ ಕೇಳಿದೆ, ನನ್ನ ಹತ್ರನೇ ಬಂದ್ಬಿಟ್ರೆ ರಾಮ ನೀನು ವನವಾಸಕ್ಕೆ ಹೋಗೋದ್ರೆ ನಾನು ಹೋಗ್ತಾ ಇರ್ಲಿಲ್ವಾ? ನೀ ಹೇಳಿದ್ದು ಯಾವ ಮಾತನ್ನ ನಾನು ತಪ್ಪಿಸಿದ್ದೇನೆ ಇದುವರೆಗೂ
ಅಲ್ಲ ಅಂಥೇಳಿ ವನವಾಸಕ್ಕೆ ಹೊರಡ್ತಾನೆ. ವನವಾಸಕ್ಕೆ ಹೊರಟಾಗ ಸೀತೆನೂ ಹೋಗ್ತಾಳೆ, ಲಕ್ಷ್ಮಣನೂ ಹೋಗ್ತಾನೆ. ಅದರಲ್ಲಿ ಸೀತೆ ಹೇಳ್ತಾಳೆ, ನಾತಂತ್ರಿ ವಾದ್ಯತೆ ವೀಣಾ. ವೀಣೆಗೆ ತಂತಿ ಇಲ್ಲದೆ ಇದ್ರೆ ವಾದ್ಯವನ್ನೇ ನುಡಿಯಲ್ಲ. ಅದರಿಂದ ರಾಮ ಇಲ್ಲದೆ ಇರೋ ಕಡೆ ಸೀತೆಗೆ ಏನು ಕೆಲಸ? ಅದರಿಂದ ನಿನ್ನ ಜೊತೆ ನಾನು ಬರ್ತೀನಿ ಅಂಥೇಳಿ ಅವಳು ಹೊರಡ್ತಾಳೆ. ಚಿಕ್ಕದ್ರಿಂದನೂ ಹೇಗೆ ಅಂದರೆ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಬೇರೆ ಆದವರೇ ಅಲ್ಲ. ನಿಮ್ಗೆ ಅದು ಗೊತ್ತಿರಬೇಕು. ಕೌಸಲ್ಯೆ ಪಾಯಸವನ್ನು ಕುಡಿದು ಮಿಕ್ಕಿದ್ದನ್ನ ಏನು ಸುಮಿತ್ರೆಗೆ ಕೊಟ್ಲೋ ಅದರಲ್ಲಿ ಹುಟ್ಟಿದವನು ಲಕ್ಷ್ಮಣ. ಅದರಿಂದ ಹೋದ, ಅಮ್ಮನ ಕಾಲಿಗೆ ಬಿದ್ದ. ಯಾರೋ ಲಕ್ಷ್ಮಣ ಅಮ್ಮನ ಕಾಲಿಗೆ ಬಿದ್ದುಬಿಟ್ಟು, ಅಮ್ಮ ನಿನಗೆ ಗೊತ್ತಿದೆ ನಾನು ನಿನ್ನನ್ನು ಬೇಕಾದ್ರೆ ಬಿಟ್ಟಿರ್ತೀನಿ, ನಾನು ರಾಮನ್ ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಯಾಕಂದರೆ ರಾಮನ್ ಬಿಟ್ಟು ಇರಲ್ವೇ ಇಲ್ಲ. ಮೇಲ್ಗಡೆ ಅವನ ಮೇಲೆ ಮಲ್ಕೊಂಡಿರೋದು ಯಾವಾಗಲೂ ಶೇಷಶಯನ ಆದಿಶೇಷ, ಅವನ ಮೇಲೆ ಯಾವಾಗಲೂ ಮಲ್ಕೊಂಡಿರೋದು. ಆ ಥರ ಇರೋವಂಥ ಆ ನೆಂಟು ಎಲ್ಲಿ ಹೋದ್ರೂ ಬಿಡಲ್ಲ. ಅವನು ಹಾಗೆ ಹೇಳ್ತಾನೆ. ಆವಾಗ ಅವನಿಗೊಂದು 14 ವರ್ಷಕ್ಕೆ ಬೇಕಾಗಿರುವಂಥ ಒಂದು ಆಶೀರ್ವಾದವನ್ನು ಮಾಡ್ತಾಳೆ ತಾಯಿ. ಪ್ರಾಯಶಃ ನಮ್ಮ ರಾಮಾಯಣದಲ್ಲಿ ಅತಿ ಉತ್ಕೃಷ್ಟವಾದ ಶ್ಲೋಕಗಳಲ್ಲಿ ಇದು ಸುಮಿತ್ರೆಯ ಆಶೀರ್ವಾದ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ನೋಡಪ್ಪ ಲಕ್ಷ್ಮಣ, ನೀನು ದಶರಥ ಅಪ್ಪನ್ನ ಹೇಗೆ ನೋಡ್ತೀಯೋ ಹಾಗೆ ರಾಮನನ್ನು ನೋಡಬೇಕು, ನನ್ನನ್ನು ಹೇಗೆ ನೋಡ್ತೀಯೋ ಹಾಗೆ ಸೀತೆಯನ್ನು ನೋಡಬೇಕು. ಅರಣ್ಯವನ್ನೇ ಅಯೋಧ್ಯೆ ಅಂತ ತಿಳ್ಕೊ. ಹೀಗಿದ್ರೆ ತುಂಬ ಚೆನ್ನಾಗಿರುತ್ತೆ, ನನಗೆ ಏನೂ ಆಗಲ್ಲ ಮರಿ ಅಂತ ಹೇಳಿ ಆಶೀರ್ವಾದ ಮಾಡಿಕ. 14 ವರ್ಷಕ್ಕೆ ಬೇಕಾಗಿರೋ ಬುದ್ಧಿ ಇದು. ರಾಮನಲ್ಲಿ ಭಕ್ತಿ ಕೊಡದೆ ಸರಿ ಕೊಟ್ಲು. ನಾನು ಹೊರಟ, ಎಲ್ಲ ಬಂದಿದ್ದಾರೆ, ಹೊರಟರು. ಇನ್ನು ಸ್ವಲ್ಪ ಬೇಗ ಹೊರಟುಬಿಡ್ತೀನಿ, ಬೇಗ ಹೇಳ್ಬಿಡ್ತೀನಿ ಕಥೆನ. ಅಯೋಧ್ಯ ಜನಗಳೆಲ್ಲ ಹೋಗಬಾರ್ದು ಅಂತ ಹೇಳ್ತಾರೆ. ಅವರನ್ನ ರಾತ್ರಿಯಲ್ಲಿ ಮಲಗಿಸ್ಬಿಟ್ಟು ಅವರೆಲ್ಲ ಮಲ್ಕೊಂಡಿದ್ದಾಗಲೇ ದಾಟ್ಕೊಂಡು ಹೊರಟು ಬಿಡ್ತಾನೆ ರಾಮ. ಹಾಗೇ ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ದಾನೆ. ಅರಣ್ಯವಾಸ, ಪಂಚವಟಿ ವಾಸ. ಅದರಲ್ಲಿ ನಿಮಗೆಲ್ಲ ಗೊತ್ತಿದೆ ಎಲ್ಲ ಆಗಿರುವಂಥ ಇದು ಶೂರ್ಪಣಖೆ ಮೂಗನ್ನ ಕಳ್ಕೊಂಡಿದ್ದು, ಅದನ್ನು ಹೋಗಿ ಆ ಅವಮಾನವನ್ನು ರಾವಣನಿಗೆ ಹೇಳಿದ್ದು. ಇದು ಒಂದು ಕಡೆ ಇರಬೇಕು ನಿಮ್ಮ ಮನಸ್ಸಿನಲ್ಲಿ. ಅದಕ್ಕೆ ಸೇಡು ತೀರಿಸ್ಕೋಬೇಕು ಅಂತ ಹೇಳಿ ರಾವಣ ಮಾರೀಚನ ಸಹಾಯವನ್ನು ಕೇಳ್ತಾನೆ. ಮಾರೀಚನನ್ನ ಕೇಳಿದಾಗ ಅವನು ಮೊದಲು, ಏನು ರಾವಣ ಎಂತ ತಪ್ಪು ಮಾಡ್ತಾ ಇದೆಯಾ, ರಾಮ ಯಾರು ಅಂದ್ಕೊಂಡಿದ್ಯಾ, ರಾಮೋ ವಿಗ್ರಹವಾನ್ ಧರ್ಮ. ಈ ಮಾತನ್ನ ವಾಲ್ಮೀಕಿಗಳು ಮಾರೀಚನ ಕೈಲೇ ತಿಳಿಸಿದ್ದಾರೆ. ಈಗ ಬೇರೆ ಯಾರು ಹೇಳಿದ್ರು ಆ ಮಾತಿಗೆ ಅಷ್ಟು ಬೆಲೆ ಬರ್ತಾ ಇರಲಿಲ್ಲ. ವಸಿಷ್ಠರು ಹೇಳಿದ್ರು, ಇಲ್ಲ ದಶರಥ ಹೇಳಿದ್ರು, ಇಲ್ಲ ಸೀತೆ ಹೇಳಿದ್ರು, ಇಲ್ಲ ಲಕ್ಷ್ಮಣ ಹೇಳಿದ್ರು, ಯಾರು ಹೇಳಿದ್ರು ಕೂಡ ಆ ಮಾತಿಗಷ್ಟು ಬೆಲೆ ಬರ್ತಾ ಇರಲಿಲ್ಲ. ಆದರೆ ಆ ಬೆಲೆ ಬಂದಿದ್ದು ಯಾರಿಂದ ಅಂತಂದ್ರೆ ಮಾರೀಚನಿಂದ. ಶತ್ರು ರಾಕ್ಷಸ, ಅವನ ಬಾಯಲ್ಲಿ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿಸ್ತಾನೆ. ಆಮೇಲೆ ಅವನು ಹೇಳ್ತಾನೆ, ನಿನ್ನನ್ನು ಕೊಂದು ಹಾಕ್ಬಿಡ್ತೀನಿ ನನಗೇನಾದ್ರು ಸಹಾಯ ಮಾಡಲಿಲ್ಲ ಅಂತ ಅಂದಾಗ, ಇವನ್ ಕೈಲೇನು ಸಾಯೋದು ನಾನು, ರಾಮನ ಕೈಲೇ ಸಾಯೋಣ ಅಂಥೇಳಿ ತೀರ್ಮಾನ ಮಾಡಿ, ಆಯಿತು ನಿನಗೆ ಸಹಾಯ ಮಾಡ್ತೀನಿ, ನಿನ್ನ ಅನ್ನ ಉಪ್ಪು ತಿಂದು ಬಿಟ್ಟಿದ್ದೀನಿ, ಅದಕ್ಕೆ ನಾನು ನಿನಗೇನಾದರೂ ಮಾಡಲೇಬೇಕು ಅಂತ ಹೇಳಿ ಒಪ್ಕೋತಾನೆ. 2 ಥರ ಸಂಕಟ ಅವನಿಗೆ. ಒಂದು ಕಡೆ ಏನು ಅಂತಂದರೆ, ಈ ಹೋಗಿ ಇಂಥ ಕೆಟ್ಟ ಕೆಲಸಕ್ಕೆ ನಾನು ಸಹಾಯ ಮಾಡೋಂಗೆ ಆಯ್ತಲ್ಲ. ಇನ್ನೊಂದು ಕಡೆ ಸಂತೋಷ ಇದೆ, ರಾಮನ ಕೈಲಿ ವಧೆ. ಅದು ತುಂಬ ಚೆನ್ನಾಗಿದೆ. ಅವನು ತೀರ್ಮಾನ ಮಾಡಿದ್ದು ಸರಿ. ಮಾಯಾಜಿಂಕೆಯಾಗಿ ಬರ್ತಾನೆ. ನಮಗೆ ಅದರಲ್ಲೂ ನಮ್ಮ ವಾಲ್ಮೀಕಿಗಳು ವರ್ಣನೆ ಮಾಡೋದು ಏನು ಅಂತಂದರೆ,
ಅದುವರೆಗೂ ಸೀತೆ ರಾಮನ ಹತ್ರ ಏನು ಕೇಳೇ ಇರಲಿಲ್ಲ. ಮದುವೆ ಆದ್ಮೇಲೆ ಹೆಣ್ಮಕ್ಳು ಏನಾದ್ರೂ ಕೇಳಿದ್ರೆ ಅದನ್ನ ನಾನು ಮಾಡಲ್ಲ, ತೆಕ್ಕೊಡಲ್ಲ, ಕರ್ಕೊಂಡು ಹೋಗಲ್ಲ, ಈ ರೀತಿ ಎಲ್ಲ ಗಂಡಸರು ಹೇಳ್ಬಾರ್ದು, ಮನಸ್ಸನ್ನ ನೋವು ಮಾಡಬಾರ್ದು. ಅದು ಅವರಿಗೆ ಶೋಭೆ ತರೋದಿಲ್ಲ. ಅದರಿಂದ ಇವಳು ಮೊದಲು ಆ ಚಿನ್ನದ ಚಿಂಕಿಯನ್ನು ನೋಡ್ಬಿಟ್ಟು, ರಾಮ ಅದು ನನಗೆ ಬೇಕು, ನಿನ್ನ ಕೈಲಿ ಒಂದು ಪಕ್ಷ ಅದನ್ನ ಜೀವಂತವಾಗಿ ಹಿಡ್ಕೊಂಡು ಬರಲಿಲ್ಲ ಅಂದ್ರೆ ಕೊಂದಾರ ತಂದ್ಬಿಡ್ಬೇಕು, ನನಗೆ ಆ ಜಿಂಕೆ ಬೇಕೇ ಬೇಕು ಅಂದ್ಬಿಡ್ತಾಳೆ. ಆವಾಗ ಅದಕ್ಕೊಂದು ಶ್ಲೋಕ ಹಾಕ್ತಾರೆ ನಮ್ಮ ವಾಲ್ಮೀಕಿಗಳು. ಏನಪ್ಪ ಅಂತಂದ್ರೆ, ಅಸಂಶಯಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೆ ಮೃಗಾಯ. 24,000 ಶ್ಲೋಕನ ಕಂಠಸ್ಥ ಹಾಕ್ಬೇಕು, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ಅಂದ್ರೆ ಆ ಥರ ಹೇಳ್ತಾರೆ. ಆದ್ರೆ ಹಿಂದೆ ಹೋದ್ನಂತೆ ಪಾಪ ಸೀತೆ ಆಸೆ ಪಟ್ಟು ಕೇಳಿದಾಳೆ. ಚಿಕ್ಕ ಹುಡುಗಿ ಅವಳು, ಆಸೆ ಪಟ್ಟು ಕೇಳಿದಾಳೆ, ಪ್ರೀತಿಯಿಂದ ಬೇರೆ ಕೇಳಿಬಿಟ್ಟಿದ್ದಾಳೆ. ಅದನ್ನ ಹೇಗೆ ಇಲ್ಲ ಅಂತ ಹೇಳೋದು ಗೊತ್ತಿಲ್ಲ. ಹೋದ ಅದನ್ನೇ ವಿಧಿ ಅನ್ನೋದು. ವಿಧಿ ಅನ್ನೋದು ಪರಮಾತ್ಮನ್ನು ಬಿಡುವುದಿಲ್ಲ. ರಾವಣನನ್ನು ಸಂಹಾರ ಮಾಡಬೇಕು ಅಂದ್ರೆ ಅದಕ್ಕೊಂದು ವಿಧಿ ಬೇಕೋ ಬೇಡವ. ಅದು ಒಂದು ರೀತಿಯಲ್ಲಿ ಕೈಕೇಯಿಯಾಗಿ ಬಂತು, ಇನ್ನೊಂದು ರೀತಿಯಲ್ಲಿ ಚಿನ್ನದ ಜಿಂಕೆಯಾಗಿ ಬಂತು. ಸರಿ ಇದೆ. ಹಿಂದೆ ಹೋದ, ಮಾರೀಚನನ್ನ ಸಂಹಾರ ಮಾಡಿದ. ಈ ಕಡೆ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೊರಟೋಗಿದ್ದಾನೆ. ಇದು ಗೊತ್ತಿರುವಂಥದ್ದು. ಸೀತೆಯನ್ನು ಹುಡುಕೊಂಡು ರಾಮ ಲಕ್ಷ್ಮಣ ಇಬ್ಬರೂ ಕಾಡಲ್ಲಿ ಕಿರ್ಚಿದ್ದು, ಅರಚಿದ್ದು, ವಿಲಾಪ ಮಾಡಿದ್ದು, ಹೊತ್ತಿದ್ದೇನು, ಕರೆದಿದ್ದೇನು, ಇಂಥದ್ದು ಮಾಡಿಲ್ಲ ಅಂತಾನೆ. ರಾಮ ಅಷ್ಟು ಪ್ರೀತಿ ಮಾಡಿರುವಂಥ ಸೀತೆ ಅದು. ನಮಗೆಲ್ಲ ಏನನ್ಸ್ಬೋದು ಅಂತಂದ್ರೆ, ಜನಕನ ಮಗಳು ಅಷ್ಟೇ ಗೊತ್ತಿರೋದು. ಯಾವ ಜನ್ಮದಲ್ಲೂ ಕೂಡ ನಮ್ಮ ಮಹಾವಿಷ್ಣು ಲಕ್ಷ್ಮೀನ ಬಿಟ್ಟಿದ್ದೇ ಇಲ್ಲ, ಇರೋದೂ ಇಲ್ಲ. ಅವ್ರ ಆ ಥರ ಇಲ್ಲದೆ ಇದ್ರೇನೆ ನಮಗೆ ಸಂಕಟ. ನಮಗೆಲ್ಲ ಏನಾದರೂ ಕೆಡಕಾಗಬೇಕು ಅಂತಂದ್ರೆ ಅವರಿಬ್ಬರನ್ನು ಸಪರೇಟ್ ಮಾಡಿಬಿಟ್ರೆ ನಮ್ಗೆ ಕೆಡಕಾಗ್ಬಿಡುತ್ತೆ ಅಷ್ಟೇ. ಅದರಿಂದ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅಂತ ಯಾವಾಗಲೂ ಇರಬೇಕು. ಆ ಕೆಡಕು ರಾವಣನ್ಗುಂಟಾಯ್ತು, ಇಬ್ಬರನ್ನು ಬೇರ್ಪಡಿಸ್ಬಿಟ್ಟ ಅಲ್ವಾ. ಅವನು ಎತ್ಕೊಂಡು ಆ ಕಡೆ ಹೋಗಿದ್ದಾನೆ. ಹೋಗ್ಬೇಕಾದ್ರೆ ಜಟಾಯು ಮಧ್ಯ ಬಂದು ಅವನ ವೇಗವನ್ನು ಕಡಿಮೆ ಮಾಡ್ಲಿಕ್ಕೆ ನೋಡಿದ್ದಾನೆ. ಗೊತ್ತು ರಾವಣನ್ನ ಏನು ಮಾಡೋಕ್ಕಾಗಲ್ಲ, ಇವನಿಗೂ ವಯಸ್ಸಾಗೋಗಿದೆ. ಜಟಾಯು ತನ್ನ ಪ್ರಾಣವನ್ನೇ ಕೊಡೋಕ್ಕೆ ಸಿದ್ಧ ಆಗಿ ರೆಕ್ಕೆಲ್ಲ ಕಳೆದ್ಬಿಟ್ಟು ಕೆಳಗಡೆ ಬಿದ್ದೋಗ್ತಾನೆ. ರಾಮ ಬಂದಾಗ ಈ ಥರ ರಾವಣ ನಿನ್ನ ಹೆಂಡತಿಯನ್ನು ಅಪಹರಣ ಮಾಡಿಬಿಟ್ಟಿದ್ದಾನೆ ಅನ್ನೋ ವಿಷಯ ಹೇಳ್ತಾನೆ. ಪ್ರಾಣ ಹೋಗುತ್ತೆ. ಅವನಿಗೆ ಸಂಸ್ಕಾರ ಮಾಡ್ತಾನೆ. ರಾಮೋ ವಿಗ್ರಹವಾನ್ ಧರ್ಮ ಅನ್ನೋದನ್ನ ಪ್ರತಿ ಹೆಜ್ಜೆಯಲ್ಲೂ ನೋಡ್ತಾರೆ. ಏನು ಅವನ ಧರ್ಮ ಅಂತಂದ್ರೆ, ಅವನ ವಂಶದಲ್ಲಿ ನಾರಾಯಣನಿಗೆ ವಾಹನ ಯಾರಪ್ಪ ಅಂದ್ರೆ ವೈನತೇಯ. ಆ ವೈನತೇಯ ವಂಶದವನೇ. ಆದ್ರಿಂದ ಅವನಿಗೆ ಸಂಸ್ಕಾರ ಮಾಡ್ತಾನೆ. ಕಾರ್ ಡ್ರೈವರ್ ಅಂಥೇಳಿ ಬಿಟ್ಬಿಡಲ್ಲ. ಅವನಿಗೂ ಏನು ಇದು ಮಾಡಬೇಕು ಸಂಸ್ಕಾರ ಎಲ್ಲ ಮಾಡ್ತಾನೆ. ಆ ಸಂಸ್ಕಾರ ಎಲ್ಲ ಮಾಡಿ ಮುಂದಕ್ಕೆ ಬರ್ತಾ ಇದ್ದಾಗ ಕಬಂಧ ಅಂತ ಹೇಳಿ ಒಬ್ಬ ರಾಕ್ಷಸ. ಹಂಗೇನಪ್ಪ ಅಂದ್ರೆ ತಲೆ ಇರುತ್ತೆ, 2 ಕೈ ಇರುತ್ತೆ. ಅವನ ಬಾಯೇ ಎಲ್ಲಾನು, ಏನು ಅದೇ ಹೊಟ್ಟೆ, ಅದೇ ಎಲ್ಲಾನು ಸರ್ವಸ್ವ. ಅವನಿಗೆ 2 ಕೈ ಮಾತ್ರ ಉದ್ದಕ್ಕಿರುತ್ತೆ. ಅವನು ಅಲ್ಲಿ ಬರೋವ್ರನ್ನೆಲ್ಲ ಎಳ್ಕೊಳ್ಳೋದು ತಿನ್ನೋದು. ಬಾಹು ಎಷ್ಟುದ್ದ ಬೇಕಾದ್ರೂ ಬೆಳೆಯುತ್ತದು. ಅವ್ರಿಗೆ ಎಲ್ಲೂ ಓಡಾಡಕ್ಕಾಗಲ್ಲ ಅನ್ನೋದ್ರಿಂದ ಇವನಿಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಬಿಟ್ಟಿದ್ರು. ಆ ಶಾಪದಲ್ಲೇ ಇತ್ತು. ಅವನು ಎಳ್ಕೊಳ್ಳೋದು ತಿನ್ನೋದು ಮಾಡ್ತಾ ಇದ್ದಾಗ ರಾಮ ಲಕ್ಷ್ಮಣರನ್ನು ಎಳ್ಕೊಂಡಾಗ ರಾಮ ಕತ್ತಿ ತಗೊಂಡು 2 ಬಾಹುನು ಕತ್ತರಿಸ್ಬಿಡ್ತಾನೆ. ಏನೋ ಕಬಂಧ ಬಾಹು ಛೇದನ ರಾಮ 2. ನೀವು ಯಾವಾಗಲೂ ರಾಮನನ್ನ ಬಿಲ್ಲು ಬಾಣ ಇಟ್ಕೊಂಡಿರೋದು ನೋಡಿರ್ತಾರೆ. ಕತ್ತಿ ತಗೊಂಡು ಇವನ್ನ ಬಾಹುವನ್ನ ಕತ್ತರಿಸ್ತಾನೆ.
ಕತ್ತರಿಸಿದ ತಕ್ಷಣವೇ ಅವನು ಹೇಳ್ತಾನೆ, ಅವನಿಗೇನೋ ಪ್ರಾಣ ಉಳ್ಕೊಂಡಿರುತ್ತೆ, ನಾನು ಶಾಪಗ್ರಸ್ತನಾಗಿರುವಂಥ ಗಂಧರ್ವ, ನೀವು ನನ್ನನ್ನು ಇಲ್ಲಿರೋ ಎಲೆ ಬಳ್ಳಿಗಳು ಇದೆಲ್ಲ ಮಾಡಿ ನನ್ನನ್ನು ದಹನ ಮಾಡಿಬಿಟ್ರೆ ನಿಮಗೆ ಮುಂದಿನ ವಿಷಯ ನಾನು ತಿಳಿಸ್ಕೊಡ್ತೀನಿ ಅಂತೇಳಿ. ಸರಿ, ಏನು ಮಾಡ್ತಾರೆ, ರಾಮ ಲಕ್ಷ್ಮಣ ಇಬ್ಬರುವೆ ಆ ಕಬಂಧನ ಆ ದೇಹಕ್ಕೆ ಎಲ್ಲ ಸೇರಿಸಿ ಅಗ್ನಿ ಸಂಧಾನ ಮಾಡಿದ ತಕ್ಷಣ ಅವನು ದಗದಗ ಅಂತ ಉರಿದು ಬಿಡ್ತಾನೆ. ಆ ಉರಿಬೇಕಾದ್ರೆ ಅಲ್ಲಿಂದ ಒಬ್ಬ ದಿವ್ಯ ಪುರುಷ ಹೊರಗಡೆ ಬರ್ತಾನೆ. ಆ ದಿವ್ಯ ಪುರುಷ ಬಂದು ನಮಸ್ಕಾರ ಮಾಡಿ ರಾಮ ಲಕ್ಷ್ಮಣರಿಗೆ, ಈ ರೀತಿ ನಾನು ಶಾಪದಿಂದ ಹೀಗಾಗಿದ್ದೆ ರಾಮ, ನಿನ್ನ ಹೆಂಡತಿಯನ್ನು ಅಪಹರಣ ಮಾಡಿದಾಳೆ ರಾವಣ, ನಿನಗೆ ಮಾರ್ಗವನ್ನು ಹೇಳೋದಕ್ಕೆ ಈ ಶಾಪ ಆಗಿದೆ. ನಿನ್ನ ಕೈಯಲ್ಲಿ ಯಾವಾಗ ನನ್ನ ಬಾಹುಗಳು ಛೇದ ಆಯಿತು ಆವಾಗ ನನ್ನ ಶಾಪ ವಿಮುಕ್ತಿ ಆಯಿತು. ನಿನಗೆ ಇಲ್ಲಿಂದ ನೀನು ಮುಂದಕ್ಕೆ ಸುಗ್ರೀವ ಸಖ್ಯವನ್ನು ಮಾಡು. ಆ ಸುಗ್ರೀವನ ಹತ್ರ ಹೋಗೋಕ್ಕೆ ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಮತಂಗ ಆಶ್ರಮಕ್ಕೆ ಹೋಗಬೇಕು ಅಂತ ಹೇಳಿ ನನ್ನ ಬಂದ ಕೆಲಸ ಮುಗೀತು, ನನಗೆ ಮೋಕ್ಷ ಆಯಿತು ಅಂತ ಹೇಳಿ ಇನ್ನೊಮ್ಮೆ ನಮಸ್ಕಾರ ಮಾಡಿ ಅವನು ಹೊರಟು ಬಿಡ್ತಾನೆ. ಅವನದು ಕೆಲಸ ಮುಗೀತು. ಇಲ್ಲಿಂದನೇ ನಮ್ಮ ಕತೆ ಅಲ್ಲ. ಏನಪ್ಪ ಅಂತಂದ್ರೆ ವೈಕುಂಠದಿಂದ ಭಗವಂತ ಅಯೋಧ್ಯೆಗೆ ಬಂದ್ಬಿಟ್ಟ. ಅಯೋಧ್ಯೆಗೆ ಬಂದು ಅಲ್ಲಿ ಹೋಗಿ ಸೀತಾ ವಿವಾಹನ ಮಾಡಿಕೊಂಡ, ಎಲ್ಲ ಆಯಿತು. ಜನಕ ಮಹಾರಾಜನ ಹತ್ರ ಹೋಗಿ ಎಲ್ಲ ಆಯಿತು. ಅಯೋಧ್ಯೆಯಿಂದ ಹೊರಗಡೆನೂ ಬಂದ, ಎಲ್ಲ ಬಂದು ಈ ಸೀತೆಯನ್ನು ಕಳ್ಕೊಂಡು ದುಃಖದಲ್ಲಿದ್ದಾನೆ. ಇಲ್ಲಿ ಶಬರಿ ಇಲ್ಲಿ ಕಾಯ್ತಾ ಇದ್ದಾಳೆ. ಶಬರಿ ಅನ್ನೋಳು ಯಾರಪ್ಪ ಅಂತಂದ್ರೆ ಮತಂಗ ಮಹರ್ಷಿಗಳ ಆಶ್ರಮದಲ್ಲಿ ವಾಸ ಮಾಡತಕ್ಕಂಥ ಒಂದು ಹೆಣ್ಣು. ಹೆಣ್ಮಕ್ಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದರೆ, ನಾನು ವೇದ ಕಲಿತೀನಿ, ನಾನು ಪುರಾಣ ಇದೆಲ್ಲ ಪುಣ್ಯ ಕಥೆ ಅಂತೆಲ್ಲ ಮಾಡ್ತೀನಿ ಅನ್ನೋದೆಲ್ಲ ಬೇಕಾ ಅಂದರೆ ಬೇಡ. ವೇದಾಧ್ಯಯನ ಎಲ್ಲ ನಿಮಗೆ ಬೇಕಾಗಿಲ್ಲ. ಕೇವಲ ದೇವರಲ್ಲಿ ಭಕ್ತಿ ಇದ್ದು ಬಿಟ್ಟರೆ ನಿಮಗೆ ಮೋಕ್ಷ ಸಿಗುತ್ತೆ ಅನ್ನೋದನ್ನು ತೋರಿಸ್ಕೊಡೋಕ್ಕೋಸ್ಕರ ಬಂದಿರತಕ್ಕಂಥ ಒಂದು ಕಥೆ ಇದು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಯಾಗ ಯಜ್ಞಗಳನ್ನು ನಡೀತಾ ಇರೋ ಆಶ್ರಮದಲ್ಲಿ ನೀವು ಪರಿಚಾರಿಕೆಯಾಗಿ ಎಲ್ಲ ಕೆಲಸವನ್ನು ಮಾಡಬೇಕು. ನೀವು ಮಾಡಬೇಕಾಗಿರೋದೇನೋ, ಚಿಕ್ಕಲಿಂಗಣ್ಣ ದೇವಸ್ಥಾನನೇ ಆಶ್ರಮ, ಇಲ್ಲಿ ಬಂದು ಕಸ ಗುಡಿಸೋದು ಅಥವಾ ಬಾಗಿಲು ತೊಳೆಯೋದು, ನೀರು ಹಾಕೋದು, ದೇವರಿಗೆ ಏನಾದರೂ ಒಂದಷ್ಟು ಹೂ ತಂದು ಕೊಡೋದು, ದೇವರಿಗೆ ಹಣ್ಣು ತಂದು ಕೊಡೋದು ಇದೆಯಲ್ಲ, ಇದು ಮಾಡಿದ್ರೆ ಸಾಕ ಅಂದರೆ ಸಾಕು. ಅದಕ್ಕೇನೆ ಈ ಕಥೆ ಇವತ್ತು. ಏನಾದರೂ ತುಂಬ ಎಲ್ಲ ಪ್ರಪಂಚದಲ್ಲಿರೋದೆಲ್ಲ ತಿಳ್ಕೊಳ್ತೀರಾ ಅಂದರೆ ಏನೂ ಬೇಕಾಗಿಲ್ಲ. ಅದೆಲ್ಲ ಯಾವುದು ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇವಳೇನು ಅಂತಂದರೆ, ಮತಂಗ ಮಹರ್ಷಿಗಳು ಹಾಗೆ ತಪಸ್ಸು ಮಾಡ್ತಾ ಇರ್ತಾರೆ, ಯಾವ ಯಜ್ಞಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಬಹಳ ಅದ್ಭುತವಾದಂಥ ಋಷಿಗಳು. ಅವ್ರ ಬಗ್ಗೆನೇ ಹೇಳೋಕ್ಕೆ 1 ವಾರ ಬೇಕು. ನನಗೆ 5 ನಿಮಿಷದಲ್ಲಿ ಮುಗಿಸ್ಬೇಕದನ್ನು. ಏನು ಅಂತಂದರೆ, ಎಂಥ ತಪಸ್ವಿ ಅಂತಂದರೆ, ಅವರು ಸಪ್ತ ಸಾಗರಗಳು ಪಂಪಾ ನದಿಯಾಗಿ ಬರೋ ಹಾಗೆ ಮಾಡಿದಂಥ ಮಹರ್ಷಿ. ಇವತ್ತೇನು ನಾವು ಪಂಪಾ ನದಿ ಅಂತ ನೋಡ್ತಾ ಇದ್ದೀವೋ ಅದು ಸಪ್ತ ಸಾಗರಗಳಿಂದ ಕೂಡಿರುವಂಥ ಒಂದು ನದಿ. ಆ ನದಿ ಅವ್ರಿಗೆ ವಯಸ್ಸಾಗೋಯ್ತು, ತುಂಬ ದೂರ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅವರು ತಪಶಕ್ತಿಲಿ ಕೇಳಿಕೊಂಡಾಗ ವರುಣ ಅವ್ರ ತಾತಾನೆ ಅದಕ್ಕೆ ಅನುಗ್ರಹ ಮಾಡಿ, ಆಯಿತು ಮಗು, ನಿನಗೋಸ್ಕರ ನಾನು ಇಲ್ಲಿ ಬರ್ತೀನಿ ಅಂತ ಹೇಳಿ ಆ ರೀತಿ ಇದ್ರು. ಇವತ್ತಿಗೂ ಎಲ್ಲ ಇದೆ. ಮತಂಗ ಮಹರ್ಷಿಗಳು ಆ ರೀತಿ ಅಲ್ಲಿ ಸ್ನಾನ ಮಾಡೋರು, ಹೋಗಿ ಯಾಗ ಯಜ್ಞಗಳನ್ನೆಲ್ಲ ಮಾಡೋರು. ಅವರ ಆಶ್ರಮದ ಸುತ್ತಲೂ ಕೂಡ ಇವಳು ಗುಡಿಸೋದು. ಈಗಂತೂ ನೋಡಿದ್ರಲ್ಲ ಎಷ್ಟು ಎಲೆ ಬೀಳುತ್ತೆ ಅಂತ. ಈ ಥರ ಎಲೆ ಬಿದ್ದಾಗ ಹೆಂಗೆ ಗುಡಿಸಿರ್ಬೋದು ತಾಯಿ. ಎಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ
ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಶುಶ್ರೂಷೆ ಮಾಡ್ತಾ ಇದ್ರು. ಏನಕ್ಕೆ ಸತ್ಸಂಗ ಮಾಡಬೇಕು ಅಂತಂದರೆ, ಸತ್ಸಂಗದ ಒಂದು ವಿಷಯ ಏನಪ್ಪ ಅಂತಂದರೆ, ಅದು ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತದೆ ಅನ್ನೋದನ್ನು ತೋರ್ಸಕ್ಕೆ. ಅವಳು ಮಾಡಿದ ಸತ್ಸಂಗ ಏನು ಅಂತಂದರೆ, ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಗುರುಗಳು ಹೇಳ್ದಂಗೆ ಕೇಳಿದ್ದಷ್ಟೆ. ಅವಳಿಗೆ ಇನ್ನೇನು ಗೊತ್ತಿಲ್ಲ. ಅವಳಿಗೆ ಇನ್ನೇನು ಪರಮಾತ್ಮ ಅಂದರೆ ಗೊತ್ತಾ, ಯಾಗ ಯಜ್ಞಗಳಲ್ಲಿ ಯಾರ್ಯಾರು ಕೂತ್ಕೋತಾರೆ, ಏನೇನು ಮಾಡ್ತಾರೆ, ಅವ್ರಿಗೇನು ಅಂತಂದರೆ ಅಲ್ಲಿ ಸುತ್ತಲೂ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಂದು ರೆಡಿ ಮಾಡೋದಷ್ಟೆ, ಸಿದ್ಧ ಮಾಡೋದು. ಅದು ಹೀಗೆ ಮಾಡಿಕೊಂಡು ಬಹಳ ಗುರುಗಳು ಏನು ಹೇಳ್ತಾ ಇದ್ರು ಅದನ್ನೆಲ್ಲ ಮಾಡ. ಮತಂಗ ಮಹರ್ಷಿಗಳ ಬಗ್ಗೆ ನಿಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದರೆ ಒಂದು ವಿಷಯ, ದುಂದುಭಿ ಅಂತ ಒಂದು ರಾಕ್ಷಸ. ಆ ದುಂದುಭಿ ಅನ್ನೋ ರಾಕ್ಷಸ ಏನಪ್ಪ ಮಾಡ್ತಾನೆ ಅಂತಂದರೆ, ಯುದ್ಧಕ್ಕೆ ಬರ್ತಾನೆ ವಾಲಿ ಜೊತೆ ಯುದ್ಧ ಮಾಡಿ ದುಂದುಭಿದು ಆಯುಸ್ಸು ಮುಗಿಯುತ್ತೆ, ಕೊಂದು ಬಿಟ್ಟು ಅವನ ಬಾಲ ಹಿಡ್ಕೊಂಡು ತೂದು ಬಿಸಾಕಿದಾಗ ಮತಂಗ ಮಹರ್ಷಿಗಳ ಇದರಲ್ಲಿ ಬಂದು ಬಿದ್ದುಬಿಡುತ್ತೆ. ತುಂಬ ಸಾತ್ವಿಕವಾಗಿರುವಂಥ ಕಡೆಯಲ್ಲಿ ಮಾಂಸವನ್ನು ತಂದಿಡಬಾರ್ದು ಅನ್ನೋದನ್ನು ತಿಳ್ಕೋಬೇಕು. ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಜಾಗದಲ್ಲಿ ಮಾಂಸವನ್ನು ಬೇಯಿಸೋದಾಗಲಿ, ಮಾಂಸವನ್ನು ಇದು ಮಾಡೋದಾಗಲಿ ಅಲ್ಲಿ ಇದೆಲ್ಲ ಅದಕ್ಕೆಲ್ಲ ಅವಕಾಶ ಇಲ್ಲ ಅನ್ನೋದನ್ನು ತೋರಿಸ್ಕೊಡೋದಕ್ಕೋಸ್ಕರ ಏನು ಮಾಡ್ತಾರೆ, ಯಾವಾಗ ಅದು ಬಂತೋ ಅದರಿಂದ ತುಂಬ ಕಲುಷಿತ ಆಯಿತು, ಅದನ್ನು ಸರಿ ಮಾಡಿ ಅವರು ಅದಕ್ಕೆ ಪ್ರಾಯಶ್ಚಿತ್ತ ಎಲ್ಲ ಮಾಡ್ತಾರೆ. ಪ್ರಾಯಶ್ಚಿತ್ತ ಮಾಡಿದ ಮೇಲೆ ಒಂದು ಶಾಪವನ್ನು ಹಾಕ್ತಾರೆ. ಯಾರು ಈ ಕಾಯವನ್ನು ನಮ್ಮ ಆಶ್ರಮದಲ್ಲಿ ಬಂದು ಬೀಳೋ ಹಾಗೆ ಮಾಡೋದನ್ನ, ಅವನೇನಾದರೂ ಋಷ್ಯಮುಖ ಪರ್ವತಕ್ಕೆ ಬಂದರೆ ಅವನ ತಲೆ 1000 ಹೋಳಾಗಿ ಸಿಡಿದೋಗುತ್ತೆ ಅಂತ ಹೇಳಿ ಶಾಪ ಹಾಕ್ಬಿಡ್ತಾರೆ. ಆ ಶಾಪ ಹಾಕದೆ ಹೋದರೆ ಏನು ಕಥೆ ಯೋಚನೆ ಮಾಡಿ. ಸುಗ್ರೀವ ಹುಡ್ಕೊಂಡು ಎಲ್ಲಿ ಹೋಗಕ್ಕಾಗತ್ತೆ, ಅವನಿಗೊಂದು ಸೇಫ್ ಜಾಗ ಬೇಕಲ್ಲ. ವಿಧಿ ಇನ್ನೊಂದು ಹೇಗೆಲ್ಲ ಮಾಡುತ್ತೆ ಅನ್ನೋದಕ್ಕೋಸ್ಕರ ಇದೆಲ್ಲ ತಿಳ್ಕೊಂಡಿರ್ಬೇಕು. ಇವನೇನು ತಪ್ಪೇ ಮಾಡಿಲ್ಲ ಪಾಪ ಸುಗ್ರೀವ, ಆದರೆ ಎಷ್ಟು ಕೋಪ ವಾಲಿಗೆ ಅಂತಂದರೆ ಅವನನ್ನು ನೋಡಿದ್ರೆ ಕೊಂದಾಕ್ಬಿಡ್ಬೇಕು, ಏನೂ ಇಲ್ಲ ಕೊಂದಾಕ್ಬಿಡ್ಬೇಕು. ಅಷ್ಟು ಎಷ್ಟು ಸ್ನೇಹವಾಗಿರ್ತಾರೋ ಅಷ್ಟೇ ಬದ್ಧವೈರಿಗಳಾಗ್ತಾರೆ. ಇವನೇನು ಮಾಡ್ತಾನೆ, ಇದು ಗೊತ್ತಾಯ್ತಲ್ಲ ಸುಗ್ರೀವನ್ಗೆ, ನಾನು ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಋಷಿಗಳ ಶಾಪ ಅವನಿಗೆ ಬರವಾಯ್ತು. ಏನೋ ಮತಂಗ ಮಹರ್ಷಿಗಳು ಹೇಳ್ಬಿಟ್ಟಿದ್ದಾರೆ, ಈ ದುಂದುಭಿನ್ ಕೊಂದಿದ್ದು ಯಾರು ಅಂತ ಯಾರಿಗೆ ಗೊತ್ತು, ಸುಗ್ರೀವನ್ಗೆ. ಅಲ್ಲೇನೋ ಋಷ್ಯಮುಖ ಪರ್ವತಕ್ಕೆ ಬಂದರೆ ಏನಾಗುತ್ತೆ ಆಗುತ್ತೆ. ನೀವೆಲ್ಲ ಏನಂತೀರ, ವಾಲಿನ ಕೊಲ್ಲಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಅಂತ. ಸುಮ್ಮನೆ ನೀವೆಲ್ಲ ಎಳ್ಕೊಂಡೋಗಿ ಋಷ್ಯಮುಖ ಪರ್ವತಕ್ಕೆ ಎಳ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ರೆ ಸಾಕು. ಅವನ ಎದುರುಗಡೆ ನಿಂತವ್ರದ್ದು ಬಲ ಎಲ್ಲ ಅರ್ಧ ಅವನು ಕೊಟ್ಟಾಗುತ್ತೆ ಅಂತಾರಲ್ಲ. ಏನಿಲ್ಲ, ಒಂದಷ್ಟು ಜನ ತಗೊಂಡೋಗಿ ಎಳ್ಕೊಂಡೋಗಿ ದರ ಅಂತ 10 ಜನನು ಸೇರ್ಕೊಂಡು ಎಳ್ಕೊಂಡೋಗಿ ಅವನ ಋಷ್ಯಮುಖ ಪರ್ವತದ ಇದನ್ನು ಬಿಟ್ರೆ ತಲೆ 1000 ಹೋಳು ಹಾಕ್ಬಿಡುತ್ತೆ. ಅಷ್ಟು ಹೆದರ್ಕೊಂಡು ಹೆಂಗೆ ಭಯಭೀತನಾಗಿದ್ದ ಅಂತಂದ್ರೆ ಅಂದ್ರೆ ಸಾಕವನು ಬರ್ತಾನೆ ಋಷ್ಯ ಅಂತ ಬೆಕ್ಕರಿಗೆ ಅಷ್ಟು ಹೆದರಿ ಒದ್ದಾಡ್ತಾ ಇದ್ದ. ಹಾಗೆ ಒಂದು ಕಡೆ ಇದೆ ಮತಂಗ ಮಹರ್ಷಿಗಳ ಶಾಪ, ಇವನಿಗೆ ವರವಾಯಿತು. ಅಲ್ಲಿ ಸುಗ್ರೀವ ಋಷ್ಯಮುಖ ಪರ್ವತದಲ್ಲಿ ಇದ್ದಾನೆ. ಇಲ್ಲಿ ಶಬರಿ ಹಾಗೆ ಶುಶ್ರೂಷೆ ಮಾಡ್ತಾ ಇದ್ದಾಳೆ. ಒಂದು ದಿನ ಹೇಳಿದ್ರು ಮತಂಗ ಮಹರ್ಷಿಗಳು, ನನ್ನ ಕಾಲ ಮುಗೀತು, ಇನ್ನು ನಾಳೆ ದಿನ ಒಂದು ವಿಮಾನ ಬರುತ್ತೆ, ನನಗೆ ವಿಮಾನ ಬರುತ್ತೆ, ಆ ವಿಮಾನದಲ್ಲಿ ಹತ್ಕೊಂಡು ನಾನು ಹೊರಟು ಬಿಡ್ತೀನಿ, ನಿನಗಿನ್ನೂ ಕಾಲ ಆಗಿಲ್ಲ, ನನಗೆ ಶುಶ್ರೂಷೆ ಮಾಡಿದ್ದಕ್ಕೆ ಒಂದು ಫಲ ಸಿಗ್ಬೇಕಲ್ಲ ನಿನಗೆ, ನೀನಿಲ್ಲೇ ಇರು. ರಾಮ ಲಕ್ಷ್ಮಣ ಅಂಥೇಳಿ ಅಯೋಧ್ಯೆಯ ರಾಜರು ಬರ್ತಾರೆ, ಅವರನ್ನ ಆತಿಥ್ಯ ಮಾಡಿದ್ರೆ ನಿನಗೆ ಮೋಕ್ಷ, ಅವ್ರ
ಇದು ಕೇಳ್ಕೊಂಡಿದ್ದಾಳೆ ಅಜ್ಜಿ, ಕೇಳ್ಕೊಂಡಿದ್ದಾಳೆ. ಕೇಳ್ಕೊಂಡ್ಮೇಲೆ ಮಾರನೇ ದಿನ ಬಂತು, ವಿಮಾನ ಬಂತು, ಟಾಟಾ ಅಂದ್ಲು, ಹೋಗಿ ಬನ್ನಿ ಗುರುಗಳೇ, ನಿಮ್ಮ ಮಾತನ್ನು ಹಾಗೇ ಇಟ್ಕೊಂಡಿರ್ತೀನಿ. ಇಲ್ಲಿ ನಿಮಗೆ ಎರಡನೇದೇನು ಅಂತಂದ್ರೆ, ಗುರು ಶುಶ್ರೂಷೆ ಮಾಡೋದು ಒಂದು, ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಕೃಷ್ಣನ್ ಮಾತನ್ನ ಇಲ್ಲಿಗೆ ತಗೊಂಬನ್ನಿ. ಅವ್ರೇನ್ ಮಾಡಿದ್ಲು, ಇವಳು ಮಾಡಿದ್ದೇನು ಅಂತಂದ್ರೆ ಪರಿಚಾರಿಕೆ ಅಷ್ಟೇ. ಅವ್ರು ಹೇಳಿದ ಮಾತೆಲ್ಲ ಕೇಳ್ತಾ ಇದ್ಲು. ಆ ಕೇಳಿದ್ದರ ಫಲ ಏನಪ್ಪ ಅಂತಂದ್ರೆ, ಗುರುವಾಕ್ಯದಿಂದ ಏನ್ ಸಿಗುತ್ತೆ ಅಂದ್ರೆ ಮೋಕ್ಷನೇ ಸಿಕ್ಬಿಡುತ್ತೆ. ಅದರಿಂದ ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ. ಗುರುಗಿಂತ ಉತ್ಕೃಷ್ಟವಾದ ತತ್ವ ಏನಾದ್ರೂ ಇದೆಯಾ ಅಂದ್ರೆ ಇಲ್ಲ. ಚಿಕ್ಕಲಿಂಗಣ್ಣನ ನೀವು ಹೇಗೆ ನೋಡ್ತೀರಾ ಅನ್ನೋದ್ರ ಮೇಲೆ ಅವರ ನಿಜವಾಗ್ಲೂ ನೀವು ಗುರು ಅಂತ ನೋಡ್ತಾ ಇರೋ ಕೆಲವರು ಏನಾಗಿದೆ ಅಂತಂದ್ರೆ, ಇಲ್ಲಿ ಬಂದು ಸತ್ಸಂಗದಲ್ಲಿ ಸೇರೋ ಹಂಗಾಗಿದೆ. ಇನ್ನೂ ಅವರು ಅಣ್ಣ ನಾ ಎಲ್ಲ ನಿಮ್ಮ ಮೇಲೆ ಎಲ್ಲ ಭಾರ ಹಾಕ್ಬಿಡ್ತೀನಿ, ಇನ್ನು ನನ್ನ ಯೋಗಕ್ಷೇಮವನ್ನ ನೋಡಿಕೊಳ್ಳೋ ಜವಾಬ್ದಾರಿ ನಿಮಗೆ ಅಂತ ಬಿಟ್ಟುಬಿಟ್ರೆ ನಿಮಗೆ ಮೋಕ್ಷನೇ ಕೊಡಿಸ್ಬಿಡ್ತಾರೆ. ಅದರಲ್ಲಿ ಸಂದೇಹ. ದಾತಾರಂ ಸರ್ವಸಂಪದಾಂ ಅಲ್ವಾ, ಆ ರೀತಿ ಇರ್ತಕ್ಕಂಥ ಚಿಕ್ಕಲಿಂಗಣ್ಣ ಈ ಗುರುವಾಕ್ಯವನ್ನ ಅವಳು ಕೇಳಿದ್ಲು, ಗುರುಗಳನ್ನ ಬೀಳ್ಕೊಟ್ಲು. ಅದಾದ್ಮೇಲೆ ಅವಳಿಗೆ ಕೆಲಸ ಏನು ಅಂದ್ರೆ ರಾಮನಾಮ ಅಷ್ಟೇ. ಎದ್ರೆ ರಾಮ, ಕೂತ್ರೆ ರಾಮ, ಮಲ್ಕೊಂಡಿದ್ದಾಗ ರಾಮ, ಓಡಾಡಿದಾಗ ರಾಮ, ಸ್ನಾನ ಮಾಡಿದಾಗ ರಾಮ, ತಿಂಡಿ ತಿಂದಾಗ ರಾಮ, ಊಟ ಮಾಡಿದಾಗ ರಾಮ. ರಾಮನಾಮವನ್ನು ಬಿಟ್ಟು ಇನ್ನೂ ಏನೂ ಇಲ್ಲ. ನೋಡ್ಕೊಳ್ಳಿ, ಅವಳಿಗೆ ರಾಮ ಯಾರು ಅಂತ ಗೊತ್ತಿಲ್ಲ, ಅದುವರೆಗೂ ಅವನು ನೋಡಿಲ್ಲ. ವಾಲ್ಮೀಕಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಮನುಷ್ಯನಾಗಿ ಹುಟ್ಟಿಸ್ಬಿಟ್ರು ಅವ್ರ ಕಾವ್ಯದಲ್ಲಿ. ಹೇಗೆ ಅಂದ್ರೆ, ರಾವಣನಿಗೆ ಸಾವು ಒಬ್ಬ ಮನುಷ್ಯನಿಂದ ಅಂತ ಅವನು ಕೇಳ್ಕೊಂಡಿರೋ ವರ ಹೇಗೆ, ಒಬ್ಬ ಮನುಷ್ಯನಿಂದ. ದೇವಾನು ದೇವತೆಗಳಿಂದಾನೇ ಆಗದೆ ಇದ್ದಾನೆ, ಮನುಷ್ಯನ ಕಲೆ ಆಗತ್ತಾ, ಅವನನ್ನು ಇಸ್ಕಾಕ್ಬಿಡ್ತೀನಿ ಅಂತ ಇವೊಂದು ಬುದ್ಧಿ ಹೇಳ್ತಾ ತಾನೆ ಹೋಗುದು. ಅದು ಎಂತ ಧರ್ಮ, ಧಾರ್ಮಿಕವಾದಂತ ಮನುಷ್ಯ ಅಂದ್ರೆ ಇವನನ್ನ ಯಾರು ಮುಟ್ಟಂಗೆ ಇಲ್ಲ, ಆ ಥರದವನು. ರಾಮೋ ವಿಗ್ರಹವಾನ್ ಧರ್ಮ, ಅವರ ಸೋದರ ಮಾವನೇ ಹೇಳಿದ್ದು. ಅದನ್ನ ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಆ ತಪಸ್ಸಿನ ಶಕ್ತಿ ಹೇಗೆ ಅಂತಂದ್ರೆ, ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಹೇಳ್ತೇನೆ. ಅವ್ರು ಹೇಳಿದ್ಮೇಲೆ ಯಾವಾಗ ಬರ್ತಾನೆ ಅಂತ ಏನು ಹೇಳಿಲ್ಲ. ರಾಮ ನೋಡಮ್ಮ ಇನ್ನೊಂದು ವಾರದಲ್ಲಿ ಬಂದ್ಬಿಡ್ತಾನೆ, ಆ ಥರ ಏನೇ ಹೇಳಿಲ್ಲ. ರಾಮ ಬರೋದನ್ನ ನೀನು ಕಾಯ್ಬೇಕು, ಅವ್ರಿಗೆ ಆತಿಥ್ಯ ಮಾಡಬೇಕು ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಯಾವಾಗ್ಲಾರು ಬರಲಿ, ನನ್ಗೇನಂತೆ ದಿನ ಏನ್ ಮಾಡೋಳು ಅಂತಂದ್ರೆ, ತುಂಬಾ ಚೆನ್ನಾಗಿ ಅರಳಿರೋ ಹೂಗಳನ್ನೆಲ್ಲ ತಂದು ರಾಮ ಬರೋ ಜಾಗದಲ್ಲೆಲ್ಲ ಹಾಕೋದು. ಏನೋ ರಾಮ ಆಶ್ರಮಕ್ಕೆ ಎಂಟರ್ ಆದ್ರೆ ನಾವೆಲ್ಲ ಏನು ಗುರುಗಳು ಬಂದ್ರೆ ಏನ್ ಮಾಡ್ತೀವಿ, ಪೂರ್ಣ ಕುಂಭ ಸ್ವಾಗತ. ಆದ್ರೆ ಹೆಣ್ಮಕ್ಳು ಏನ್ ಮಾಡ್ಬೇಕು, ಪೂರ್ಣ ಕುಂಭ ಕೊಡಕ್ಕಾಗತ್ಯೇ ಇಲ್ಲ. ಅವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಈ ತಾಯಿ ಹೇಳ್ಕೊಟ್ಟಿದ್ದು. ಅವಳೇ ರೋಲ್ ಮಾಡಲ್ ನಿಮ್ಗೆ. ಏನ್ ಮಾಡೋದು, ದಿನಾ ಹೊಸ ಹೂಗಳು ಚೆನ್ನಾಗಿ ಹರಡಿರುವಂತ ಹೂಗಳನ್ನೆಲ್ಲ ಹಾಕೊಂಡು. ಅದೇನು ಅಂತಂದ್ರೆ, ರಾಮನ್ ಪಾದುಕೆಯನ್ನ ಭರತ ಕಿತ್ಕೊಂಡ್ಬಿಟ್ಟಿದ್ದಾನೆ, ತಗೊಂಡೋಗ್ಬಿಟ್ಟಿದ್ದಾನೆ. ಆ ಕಾಡಿನಲ್ಲಿ ನಡೆದು ನಡೆದು ಆ ಕಾಲು ಹೆಂಗಾಗ್ಬಿಟ್ಟಿರುತ್ತೆ. ಅಯ್ಯೋ, ಆ ಕಾಲು ನೆಲದಲ್ಲಿ ನಡಿಬೋದ? ನಮ್ಮ ಆಶ್ರಮದಲ್ಲಿ ಅದುವೇ ಇಲ್ಲ, ಅದು ಏನಿದ್ರು ಹೂ ಥರ ಆ ಹೂವಲ್ಲಿ ಇದು ಮಾಡಬೇಕು. ಸರಿ, ಆ ಆಶ್ರಮದಲ್ಲಿ ಇದ್ದವರೆಲ್ಲ ಇವಳನ್ನ ರೇಗಿಸಕ್ಕೆ ಶುರು ಮಾಡಿದ್ರು. ಹಾಳೋದಕ್ಕೆಲ್ಲ ಗುರುವಾಕ್ಯದ ಮುಂದೆ ಇದೆಲ್ಲ ಏನು ಅಲ್ವಾ, ಯಾರೇನು ಹೇಳಿದ್ರು ಕೇಳಿಸ್ಕೊ. ಹೌದಾ, ಸರಿ ಸರಿ ಅನ್ನೋಳು. ಅವಳು ಏನು ಮಾಡ್ಬೇಕು ಅದನ್ನು ದಿನ ಹೋಗೋದು. ಈ ಕೆಲಸ ಒಂದು ದಿನ ಬಿಡದಂಗೆ ಮಾಡ್ತಾ ಇದ್ಲು. ಹೋಗೋದು, ತುಂಬ ಪಕ್ವವಾಗಿರೋ ಅಂಥ ಹಣ್ಣನ್ನೆಲ್ಲ ಕಿತ್ಕೊಳ್ಳೋದು, ಇಟ್ಕೊಳ್ಳೋದು, ಹೂ ಹಾಕೋದು. ನಿಮಗೆ ಗೊತ್ತು, ಗಿಡದಲ್ಲಿದ್ರೇನೆ ಒಣಗೋಗ್ಬಿಡುತ್ತೆ ಹೂ.
ಇನ್ನು ನೆಲಕ್ಕೆ ಕಿತ್ಬಿಟ್ಟು ನೆಲಕ್ಕೆ ಹಾಕ್ಬಿಟ್ರೆ ಹೆಂಗಿರುತ್ತೆ? ಬಾಡೋ ಗೊತ್ತಲ್ವಾ? ಆ ಬಾಡಿದ್ದು ಹೂ ಮೇಲೆ ಅವನು ನಡಿಬಾರ್ದು ಅಂತ ದಿನ ಅದನ್ನೆಲ್ಲ ತೆಗಿಯೋಳು. ತೆಗೆದು ತಿರುಗಿ ಹೊಸ ಹೂ. ನಿಮ್ಗೇನು ಅನ್ಸ್ಬೋದು, ಇದೇನು ಹುಚ್ಚಿದ್ದು ಅಂತ. ಆ ಹುಚ್ಚು ನಮಗೂ ಬರ್ತಾ ಇಲ್ವೇ? ಅಲ್ಲ, ಆ ಹುಚ್ಚು ಯಾಗಬೇಕು ಅಂದ್ರೆ ಬೇಕು. ಇಡೀ ರಾಮಾಯಣದಲ್ಲಿ ರಾಮ ಮನುಷ್ಯನಾಗಿ ಹುಟ್ಟಿ ಬಂದಿದ್ರು ಕೂಡ ಕೆಲವು ಜನಗಳು ಮಾತ್ರ ಅವನನ್ನ ಪರಮಾತ್ಮನಾಗಿ ನೋಡಿದವರು. ಪರಮಾತ್ಮನಾಗಿ ನೋಡಿದವರು ಯಾರು ಅಂದ್ರೆ ಕೆಲವರು. ಆ ಕೆಲವರಲ್ಲಿ ಮೊದಲನೇ ಅವಳು ಶಬರಿದೆ. ಆ ಥರ ನೋಡಿದವಳು ರಾಮ ಪರಮಾತ್ಮ ಅಂತಾನೆ ನೋಡಿದವಳು. ಸರಿ, ಕಾಯ್ತಾ ಇದ್ದಾಳೆ. ಇವತ್ತು ಬರಲಿಲ್ಲ. ತಿರುಗಿ ಹೂ ತೆಗಿ, ತಿರುಗಿ ಹೊಸ ಹೂ ಹಾಕು ಅಂದರೆ ಯೋಚನೆ ಮಾಡಿ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ರೀತಿ ಹೂ ತರಲ್ಲ. ಮಾರೆ 30 ಅಂದ ತಕ್ಷಣ ಕೊಡಪ್ಪ ಒಂದು ಮಾರ 25 ಕೊಡಲ್ವ ಅಂತ ಕೇಳಿ ಚೌಕಾಸಿ ಮಾಡಿ ಅವನೇ ನಾವು 25 ಕೊಟ್ಟರೆ ಅದನ್ನ ಇಸ್ಕೊಂಡು ಅಲ್ಲ ಅದನ್ನೆಲ್ಲ ಹಾಕ್ತೀವಿ. ಇವಳು ಹಂಗಲ್ಲ, ತಾನೇ ಹೋಗಿ ಗಿಡದಿಂದ ಕಿತ್ತು ಸ್ವಲ್ಪ ಒಣಗಿದ್ರು ಕೂಡ ಆ ಸೆಲೆಕ್ಷನ್ನೇ ಹೇಗೆ ಅಂತಂದರೆ, ಆ ಸೆಲೆಕ್ಷನ್ ಹೇಗಿರಬೇಕು ಅಂತಂದರೆ, ಈ ಮೊಗ್ಗಿನ ಜಡೆ ಮಾಡ್ತಾರೆ ಗೊತ್ತಾ? ಮೊಗ್ಗಿನ ಜಡೆ ಮಾಡಬೇಕಾದ್ರೆ ಎಂತ ಹೂ ಸೆಲೆಕ್ಟ್ ಮಾಡ್ತಾರೆ ಅಲ್ಲ? ಅಳತೆ ಸರಿಗಿರ್ಬೇಕು, ಅದೇ ಥರ ಇರಬೇಕು. ಒಂದು ಅರಳಿದ್ರು ಕೂಡ ಚೆನ್ನಾಗಿರಲ್ಲ ಅಲ್ಲ? ಇಲ್ಲಿ ನಮ್ಮ ಸಾಬಣ್ಣನೇ ಹೆಂಗ್ ಮಾಡ್ತಾನೆ ಅಂದ್ರೆ ನಮ್ಮ ಶಬರಿ ಹೆಂಗ್ ಮಾಡ್ತಿಲ್ಲ ಯೋಚನೆ ಮಾಡಿ ಅಲ್ಲ? ಅವ್ರಿಗೆಲ್ಲ ಹೇಳ್ಕೊಟ್ಟವಳೆ ಅವಳು. ನೋಡಿ, ಈ ತರ ಸೆಲೆಕ್ಷನ್ ಆಫ್ ಹೂ ಹೆಂಗಿರ್ಬೇಕು ಅಂದ್ರೆ ಹೆಂಗಿರ್ಬೇಕು ಅದು ನೋಡಿದ ತಕ್ಷಣ ಅಷ್ಟು ಚೆನ್ನಾಗಿರ್ಬೇಕು. ಕಾಲಿಟ್ಟ ತಕ್ಷಣ ಅವನಿಗೆ ಅಲ್ಲಿ ನಡ್ಕೊಂಬಂದಲ್ಲ, ನಡ್ಕೊಂಬಂದಿದ್ದ ಪರಿಶ್ರಮ ಎಲ್ಲ ಆ ಪರಿಶ್ರಮ ಎಲ್ಲ ಹೋಗ್ಬಿಡ್ಬೇಕು ಅಂತಂದ್ರೆ ಆ ಒಂದು ಶಕ್ತಿ ಆ ಹೂವಲ್ಲಿ ಇರಬೇಕು ಅಂದ್ರೆ ಆ ಥರ ಇರಬೇಕು ಅಂತ ತಂದಿರೋಳು. ಬಹಳ ಭಕ್ತಿಯಿಂದ ಹಾಕ್ತಾ ಇದ್ಲು. ರಾಮನಾಮವನ್ನ ಜಪ ಮಾಡ್ತಾನೆ ಇದ್ಲು. ಹೇಗೆ ಅಯೋಧ್ಯೆಯಲ್ಲಿ ಇದ್ದಿದ್ದ ರಾಮನ್ನ ಈಗ ಶಬರಿಮಲೆ ಎಲ್ಲಿದೆ ಗೊತ್ತಿಲ್ಲ, ಅಲ್ಲಿಗೆ ಕರ್ಸೋದ್ಲು ಅಂದ್ರೆ ಅವಳ ಭಕ್ತಿ ಅಂತದ್ದು ನೋಡಿ. ಹೇಗಿದ್ಲು ಅಂತಂದ್ರೆ ರಾಮಮಯ. ಆ ಆಶ್ರಮ ಪೂರ್ತಿ ಶ್ರೀರಾಮಮಯವಾಗಿತ್ತು. ಏನು ನಾಮದಿಂದ ಮತಂಗ ಮಹರ್ಷಿಗಳು ಹೋದ ತಕ್ಷಣನೇ ಆಶ್ರಮಕ್ಕೆ ಏನಾಗ್ಬಿಡುತ್ತೋ ಅನ್ನೋದು ಅಲ್ವಾ? ಇನ್ನು ಯಾಗ ಯಜ್ಞಗಳೆಲ್ಲ ಮುಂದಕ್ಕೆ ನಡೆಯುತ್ತೋ, ಈ ಜಾಗ ಏನಾಗ್ಬಿಡುತ್ತೋ ಗೊತ್ತಿಲ್ವಲ್ಲ ಅಲ್ವಾ? ಆ ಥರ ಇದ್ದಿದ್ದಂಥ ಇದು ಮತಂಗ ಮಹರ್ಷಿಗಳ ಆಶ್ರಮ ಇರುವಂಥದ್ದು ಅಂತ ಹೋಗಿ ಅದನ್ನ ತೆಗೆದು ಶಬರಿಮಲೈ ಅಂತ ಮಾಡಿದ್ರು. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅವಳು ತಪಸ್ಸೆ ಅಂತ ಅಂದಿರ್ಬೋದು. ಮತಂಗ ಮಹರ್ಷಿಗಳಿಗೂ ರಾಮನ ದರ್ಶನ ಆಗಿಲ್ಲ. ಇಟ್ಕೋಬೇಕು ನೀವು. ಅವರು ಸಾಹಿತ್ಯ ಜೀವನ ಸೇರಿದ್ರು, ಅದು ಬೇರೆ. ಆದರೆ ಇವಳು ದಿನ ಹಂಗೆ ಮಾಡಿ ಮಾಡಿ ರಾಮ ಜಪವನ್ನ ಮಾಡಿ 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 ಒಂದು 18 ಸಲಿನಾದ್ರೂ ರಾಮ ಜಪನ ಮಾಡ್ಬಿಡೋಣ. ಆಮೇಲೆ ರಾಮ ಬರಲಿ, ಇಲ್ಲ 108 ಹೇಳ್ಬಿಡೋಣ, 108 ಹೇಳೋಣ. ರಾಮ ಇಲ್ಲೂ ಬಂದ್ಬಿಡ್ಬೇಕು ಅಲ್ವಾ? ಏನ್ ಹೇಳೋಣ? ಶ್ರೀರಾಮ ಸಾಕ, ಶ್ರೀರಾಮ ಅಂತ ಹೇಳಿದ್ರೆ ಸಾಕ. ಯಾವ ತರ ಹೇಳೋಣ? ಅದೇ ಹೇಳೋಣ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್.
राम जय राम जय जय राम श्री 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 राम जय राम जय जय राम
श्री राम जय जय राम, 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 श्री राम जय जय राम।
ಹೀಗೆ ರಾಮನಾಮವನ್ನು ಸ್ಮರಣೆ ಮಾಡ್ತಾ ಇದ್ದಾಳೆ. ಅದಾದ್ಮೇಲೆ ವಾಲ್ಮೀಕಿ ಏನು ಹೇಳಿದ್ರು ನೋಡೋಣ. ಫುಲ್ಲು ಆ ಶಬರಿ ಇದು ಪೂರ್ತಿ ಹೇಗೆ ಹೇಳಿದಾರೆ ಅದನ್ನು ಹಾಗೆ ಓದಿ ತೋರಿಸ್ಬಿಡ್ತೀನಿ. मतंग शिष्यास्तत्रासं ऋषयः सुसमाहिताः तेषां भाराभितप्तानां वन्यमाहदतां गुरोः ये प्रपेतुर्महीं तूर्णं शरीरात् स्वेदबिन्दवः तानि माल्यानि जातानि मुनीनां तपसा तदा स्वेदबिन्दुसमुत्थानि न विनश्यन्ति राघव तेषां गतानामद्यापि दृश्यते परिचारिणी श्रमणी शबरी नाम काकुत्स्थचिरजीविनी त्वां तु धर्मे स्थिता नित्यं सर्वभूतनमस्कृतं दृष्ट्वा देवोपमं राम स्वर्गलोकं गमिष्यति ततस्तद्राम पम्पायास्तीरमाश्रित्य पश्चिमम् आश्रमस्थानमतुलं गुह्यं काकुत्स्थ पश्यसि न तत्राक्रमितुं नागाः शक्नुवन्ति तमाश्रमं विविधास्तत्र वै नागा वने तस्मिन् च पर्वते ऋषेस्तत्र मतङ्गस्य विधानात्तच्च काननं मतङ्गवनमित्येव विश्रुतं रघुनन्दन तस्मिन् नन्दनसङ्काशे देवारण्योपमे वने नानाविहगसङ्कीर्णे रंस्यसे रामनिर्वृतः ऋष्यमूकश्च पम्पायाः पुरस्तात् पुष्टितद्रुमः सुदुःखारोहणश्चैव शिशुनागाभिरक्षितः उदारो ब्रह्मणा चैव पूर्वकाले विनिर्मितः शयानः पुरुषो राम तस्य शैलस्य मूर्धनि यस्वप्ने लभते वित्तं तत्प्रबुद्धोऽधिगच्छति न त्वेनं विषमाचारः पापकर्माधिरोहति यस्तु तं विषमाचारः पापकर्माधिरोहति तत्रैव प्रहरं त्रैनं सुप्तमादाय राक्षसाः तत्रापि शिशुनागानाम् आक्रन्दः श्रूयते महान् क्रीडतां रामपम्पायां मतङ्गारण्यवासिनां सिक्ता रुधिरधाराभिः संहृत्य परमद्विपः प्रचरन्ति पृथक्कीर्णा मेघवर्णास्तरस्विनः ते तत्र पीत्वा पानीयं विमलं चारुशीतलम् आत्मन्तसुखसंस्पर्शं सर्वगन्धसमन्वितं निर्वृता संविगाहन्ते वनानि वनगोचराः वृक्षांश्च दीपिनश्चैव नीलकोमलकप्रधान् रुरूनपेतप्रजयान् दृष्ट्वा शोकं जहिष्यसि राम तस्य तु शैलस्य महती शोभते गुहा शिलापिधाना काकुत्स्थ दुःखं चास्या प्रवेशनम् ಅಂತೇಳಿ ನಾನು ಹೇಳ್ಕೊಡೋದು. ಮತಂಗ ಮಹರ್ಷಿಗಳ ಆಶ್ರಮನೇ ಹಿಂಗಿರುತ್ತೆ ಅನ್ನೋದನ್ನ ಚಿತ್ರಣ ಮಾಡಿ ಹಾಗೆ ಕಣ್ಣು ಮುಂದೆ ಇಟ್ಟಿದ್ದು. ಹಾಗೆ ಎಲ್ಲ ಆಯ್ತು. ಅಲ್ಲಿ ತಸ್ಯ ವಸತಿ ಸುಗ್ರೀವಶ್ಚತುರ್ಭ್ಯಃ ಸಹ ವಾನರೈಃ ಕದಾಚಿತ್ ಶಿಖರೆ ತಸ್ಯ ಪರ್ವತಸ್ಯಾವತಿಷ್ಠತೆ
ಅಬಂಧಸ್ತನುಷಾಸ್ಯೈವಂ ತಾವುಭೌ ರಾಮಲಕ್ಷ್ಮಣೌ ಸೃಗ್ವಿ ಭಾಸ್ಕರವರ್ಣಾಭಃ ಖೇ ವ್ಯರೋಚತ ವೀರ್ಯವಾನ್ ತಂ ತೌಘಸ್ಥಂ ಮಹಾಭಾಗಂ ಕಬಂಧಂ ರಾಮಲಕ್ಷ್ಮಣೌ ಪ್ರಸ್ಥಿತೌ ತ್ವಂ ವ್ರಜಸ್ವೇತಿ ವಾಕ್ಯಮೂ ಚತುರಂತಿಕೆ ಗಮ್ಯತಾಂ ಕಾರ್ಯಸಿದ್ಧ್ಯರ್ಥಂ ಇತಿ ತಾವಬ್ರವೀತ್ ಸ ಚ ಸುಪ್ರೀತೌ ತಾವನುಜ್ಞಾಪ್ಯ ಕಬಂಧ ಪ್ರಸ್ಥಿತಸ್ತದಾ. ಕಬಂಧ ಇಲ್ಲ ಹೇಳ್ದ ಹೊರಟ ಅಂತ ಆ ವರ್ಣನೆ ಹೇಗಿರುತ್ತೆ, ಆ ಕಿವಿಲಿ ನಿಮಗೆ ರಾಮಾಯಣದ ಆ ವಾಲ್ಮೀಕಿಗಳ ಶಬ್ದ ನಿಮಗೆ ಕೇಳಿಸ್ಲಿ ಅನ್ನೋದಕ್ಕೋಸ್ಕರ ಅದನ್ನು ಹೇಳಿದ್ದು. ಅಲ್ಲಿ ಅಲ್ಲಿ ಮುಗಿಯಿತು. ಅಲ್ಲಿ ಆ ಮಾರ್ಗನ ಹುಡುಕೊಂಡು ಇವರೆಲ್ಲ ಬಂದರು. ಇದೆಲ್ಲ ಮುಂದಕ್ಕೆ ಬರ್ತಾ 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 ಏನಾಯಿತು, ಎಲ್ಲಿಗೆ ಬರಬೇಕೋ ಅಲ್ಲಿಗೆ ಬರ್ತಾರೆ. ಎಲ್ಲಿಗೆ ಬರಬೇಕು? ಅವರು ಶಬರಿ ಆಶ್ರಮಕ್ಕೆ ಬರಬೇಕು. ಅಲ್ಲಿ ನಿಮಗೆ ಏನು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿತ್ತು ಏನಂದ್ರೆ, ಅವರೇನೋ ಕತೆ ಹೇಳಿಬಿಟ್ರು, ನಡೆದು ಬಿಡ್ತು, ಅದೆಲ್ಲ ಆಗೋಯ್ತು. ಕಥೆನ ನಾವು ಕೇಳ್ತಾನೆ ಇರ್ತೀವಿ, ಒಬ್ರ ಬಾಯಿಂದ ಕೇಳ್ತಾನೆ ಇರ್ತೀವಿ, ಅನೇಕ ಸಲ ಕೇಳಿರ್ತೀರ. ಇಷ್ಟಾದರೂ ನಿಮಗೆ ತೃಪ್ತಿ ಆಗತ್ತಾ ಅಂದರೆ ಆಗುತ್ತೆ. ಯಾಕೆ ಆ ಅತೃಪ್ತಿನ ದೇವರು ಇಟ್ಟಿದ್ದಾನೆ ಅನ್ನೋದನ್ನ ಪ್ರಶ್ನೆ ಮಾಡ್ಕೋಬೇಕು. ಯಾವಾಗ ನಿಮಗೆ ತೃಪ್ತಿ ಆಗುತ್ತೆ ಅಂದ್ರೆ, ಯಾವಾಗ ನಾನೇ ಶಬರಿ ಆಗಿಬಿಡ್ತೀನೋ ಅವಾಗ ಮಾತ್ರ ತೃಪ್ತಿ ಆಗತ್ತೆ. ಅದಾಗಲಿಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿ ತನಕ ಹೌದಾ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅದು ಇದು ಅಂತೆಲ್ಲ ಕೇಳ್ತಾನೇ ಇರ್ತೀವಿ. ಅವ್ರ ಬಾಯಲ್ಲಿ ಕೇಳ್ತೀವಿ, ಅದ್ವಯಾನಂದ್ರೆ ಹೇಗೆ ಹೇಳ್ತಾರೋ ಅದನ್ನು ಕೇಳ್ತೀವಿ, ಅಶ್ವತ್ಥ ನಾರಾಯಣ ಅವಧಾನಿಗಳು ಹೇಳೋದನ್ನು ಕೇಳ್ತೀವಿ, ಪಾವಗಡ ಪ್ರಕಾಶ ಹೇಳೋದು ಕೇಳ್ತೀವಿ, ಯಾರು ಹೇಳಿದ್ದು ಎಲ್ಲ ಕೇಳ್ತೀವಿ, ಎಲ್ಲಾರ ಬಾಯಿಂದನೂ ಕೇಳ್ತೀವಿ. ಇಷ್ಟು ಕೇಳಿದ್ರು ನಾವೇ ಓದಿದ್ರು ತೃಪ್ತಿ ಆಗತ್ತಾ ಅಂದ್ರೆ, ತೃಪ್ತಿ ಇವ್ರಿಗೆ ಆಗಿಲ್ಲಂತೆ. ಅತೃಪ್ತಸ್ಥಂ ಮುನಿಂ ಬಂದೇ ಪ್ರಾಚೇತ ಸಮಕಲ್ಮಷ. ಇದನ್ನ ಹೇಳ್ಬಿಟ್ಟು ಅವ್ರಿಗೆ ತೃಪ್ತಿ ಆಯ್ತಾ ಅಂದ್ರೆ, ವಾಲ್ಮೀಕಿಗಳಿಗೆ ತೃಪ್ತಿ ಆಯ್ತಾ ಅಂದ್ರೆ ಆಗಿಲ್ವಂತೆ. ನಾನು ಶಬರಿದು ಇನ್ನೊಂದು ಸ್ವಲ್ಪ ಹೇಳ್ಬೋದೈತೇನೋ, ಅಯ್ಯೋ ಲಕ್ಷ್ಮಣನ ಬಗ್ಗೆ ಸ್ವಲ್ಪ ಕಡಿಮೆ ಹೇಳ್ಬಿಟ್ನೋ ಎಲ್ಲ ಅನ್ನಿಸ್ತಾ ಇರ್ತದ, ಹಂಗೆ ಅನ್ಸುತ್ತಂತೆ ಅವ್ರಿಗೆ. ಸ್ವಲ್ಪ ರಾಮನ್ನ ಇನ್ನೂ ಬೇರೆ ರೀತಿನೂ ಹೇಳ್ಬೋದಾಗಿತ್ತೇನೋ. ತೃಪ್ತಿ ಆಗಲ್ಲ ನಿಮಗೆ. ರಾಮನ್ನ ಹೇಗೆ ವರ್ಣನೆ ಮಾಡೋದು ಕಷ್ಟ. ಆ ರೀತಿ ಇದಾಯಿತು. ಅಲ್ಲಿ ಹೋಗತ್ತು ಇವರು ಬರ್ತಾರೆ. ಬಂದಾಗ ಏವ ಮುಕ್ತ ಸಧರ್ಮಾತ್ಮ ಶಬರ್ಯ ಶಬರೀಮಿದಂ ರಾಘವ ಪ್ರಾಹ ವಿಜ್ಞಾನೆ ತಾಂ ನಿತ್ಯಂ ಅಬಹಿಷ್ಕೃತಾಂ ಧನೋ ಸಕಾಶಾತ್ ತತ್ವೇನ ಪ್ರಭಾವಂ ತೇ ಮಹಾತ್ಮನಃ ಶ್ರುತಂ ಪ್ರತ್ಯಕ್ಷಮಿಚ್ಛಾಮಿ ಸಂದ್ರಷ್ಟುಂ ಯದಿ ಮನ್ಯಸೇ. ರಾಮನ್ಗೆ ಹೇಳ್ತಾಳೆ ಅವ್ರ ಗುರುಗಳ ಬಗ್ಗೆ. ನಮ್ಮ ಗುರುಗಳೇ ಎತ್ತವ್ರು ಗೊತ್ತಾರಮ್ಮ, ಮತಂಗ ಮಹರ್ಷಿಗಳು ಅಂದ್ರೆ ಹಾಗೆ ಹೇಗೆ ಅಂತ. ಹಾಗಿದ್ರೆ ಹೌದಾ, ನಾನು ಅದನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ಆಸೆ ಇದೆ, ನನಗೆ ಕರ್ಕೊಂಡೋಗಿ ತೋರಿಸ್ತೀಯ ಅದನ್ನೆಲ್ಲ ಅಂತ ಕೇಳ್ತಾನೆ. ಅವ್ರದ್ದು ವಲ್ಕಲ ಎಲ್ಲ ಅದೆಯಲ್ಲ, ಅದನ್ನು ಒದ್ದೆ ಮಾಡಿಬಿಟ್ಟು ಉಟ್ಕೊಳ್ಳೋರು. ಒದ್ದೆ ಮಾಡಿ ಉಟ್ಕೊಂಡ್ರೆ ಅದು ಒಣಗ್ತಾನೆ ಇರಲಿಲ್ಲಂತೆ. ಅದನ್ನು ಹೇಳ್ತಾರೆ ಇಲ್ಲಿ. ಹೇ ತತ್ವಚನಂ ಶ್ರುತ್ವಾ ರಾಮಭಕ್ತಾದ್ವಿನಿಸೃತಂ ಶಬರಿ ದರ್ಶಯಾಮಾಸ ತಾವುಭೌ ತದ್ವನಂ ಮಹದೇ ಪಶ್ಯ ಮೇ ಗಗನ ಪ್ರಖ್ಯಂ ಮೃಗಪಕ್ಷಿ ಸಮೋಕುಲಂ ಮತಂಗವನಮಿತ್ಯೇವ ವಿಶ್ರುತಂ ರಘುನಂದನ. ಅಮ್ಮ ಒಂದು ಮಗುಗೆ ಹೇಳ್ಕೊಡ್ತಾಳಲ್ಲ ಈಗ ನೀವು ನೋಡ್ಬೇಕಾಗಿರೋದಂದ್ರೆ, ಅಲ್ಲಿ ಶಬರಿ ಮುದುಕಿ ಅಮ್ಮ, ಇವನು ಪಾಪ ಅಮ್ಮನ ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಕೌಸಲ್ಯ ಎಂಥ ಅಮ್ಮ ಅಂತಂದ್ರೆ ಅದು ಹೇಳಕ್ಕೆ ಆಗಿಲ್ಲ. ಕೌಸಲ್ಯಗೆ ಇನ್ನೊಬ್ರು ಯಾರು ರೀಪ್ಲೇಸ್ಮೆಂಟ್ ಇದ್ದಾರೆ ಅಂದ್ರೆ ಇಲ್ಲ. ಆದರೆ
ರೀಪ್ಲೇಸ್ಮೆಂಟ್ ಇಲ್ಲ ಅಂದ್ರೂ ಕೂಡ ರಾಮನ ಬಾಯಲ್ಲಿ ಶಬರಿ ಹೇಳಿಸ್ಬಿಟ್ಲು, ನನಗೆ ಕೌಸಲ್ಯ ನೋಡ್ದಂಗೆ ಆಗ್ತಾ ಇದೆ ಕಣಮ್ಮ ತಾಯಿ ನೋಡಿದ್ರೆ. ಅಂದ್ರೆ ಯಾವುದು ಅವರಿಬ್ಬರನ್ನು ಒಂದು ಮಾಡೋದು ಅಂತ ನಾವು ವಿಚಾರ ಮಾಡಬೇಕು. ನಾವು ವಿಚಾರ ಮಾಡಬೇಕಾಗಿರೋ ವಿಷಯ ಏನು ಅಂದ್ರೆ, ಕೌಸಲ್ಯನೂ ಶಬರಿನೂ ಇಬ್ಬರನ್ನು ಒಂದು ಮಾಡುವಂತ ವಿಷಯ ಯಾವುದು ಅಂದ್ರೆ ರಾಮನ ಮೇಲೆ ತೋರಿಸುವಂತ ಪ್ರೀತಿ ಅಲ್ಲ. ಪ್ರೀತಿ ಇಬ್ಬರಿಗೂ ಸಮಾನ. ಏನು ಅಂತಂದ್ರೆ ಇವಳು ಧರ್ಮಜ್ಞೆ ಒಂದು, ಅದು ಮಾತ್ರ ಅಲ್ಲ ಧರ್ಮನಿಷ್ಠೆ ಬೇರೆ, ಧರ್ಮದಲ್ಲೇ ಇರೋದು. ನಮ್ಮ ತೈತಿರಿ ಉಪನಿಷತ್ ಏನು ಹೇಳುತ್ತೆ ಅಂದ್ರೆ ತಸ್ಮಾತ್ ಧರ್ಮೇ ಅಂತ, ಧರ್ಮದಲ್ಲೇ ಎಲ್ಲವೂ ಪ್ರತಿಷ್ಠಿತ, ಧರ್ಮದಲ್ಲಿ ಪರಮಾತ್ಮನನ್ನ ನೀವು ಕಾಣಬಹುದು ಅಂತ ತೈತಿರಿ ಉಪನಿಷತ್ ಹೇಳಿದೆ. ಆ ತೈತಿರಿ ಉಪನಿಷತ್ತಲ್ಲಿ ಶಮ ದಮ ಎಲ್ಲ ಹೇಳ್ಕೊಂಡು ಬರ್ತಾರೆ. ಇದೆಲ್ಲ ಯಾರು ಆ ರೀತಿ ಉಪಾಸನೆ ಮಾಡ್ಕೊಂಡು ಬರ್ತಾರೋ ಅವರು ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾರೆ ಅಂತ ನಾವು ಚಾಂದೋಗ್ಯ ಉಪನಿಷತ್ತಲ್ಲಿ ನೋಡ್ತಾ ಇದ್ದೀವಲ್ಲ. ಅದರಲ್ಲೂ ಅಷ್ಟೇ, ಏನು ಯಾವುದನ್ನ ನಾನು ನೋಡ್ತೀನೋ ಅದನ್ನ ಪರಮಾತ್ಮ ಅನ್ನೋ ರೀತಿಯಲ್ಲಿ ನೋಡಕ್ ಶುರು ಮಾಡಿಬಿಟ್ರೆ ನನಗೂ ಪರಮಾತ್ಮನೇ ಎಲ್ಲ ಕಡೆ ಇರೋದು ಕಾಣಕ್ಕೆ ಶುರು ಆಗತ್ತೆ. ಅದನ್ನೇ ಇವಳು ಏನ್ ಮಾಡಿದ್ಲು, ಹಾಗೆ ಆ ಧರ್ಮ ಅನ್ನೋದನ್ನ ಇಟ್ಕೊಂಡು ಅದನ್ನೇ ತನ್ನ ಹೃದಯವಾಗಿ ಇಟ್ಕೊಂಡು ಇದು ಮಾಡಿದ್ರಿಂದ ಧರ್ಮವನ್ನೇ ಪಾಲನೆ ಮಾಡ್ತಾ ಇರುವಂತ ರಾಮ ಬಂದ್ಬಿಟ್ಟೆ ಅಲ್ವಾ. ಧರ್ಮಕ್ಕೆ ಎಲ್ಲಿ ಆಶ್ರಯ ಅಂದ್ರೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಆಶ್ರಯ ಅಲ್ವಾ. ಅದಕ್ಕೆ ಅವಳು ಆಶ್ರಮದಲ್ಲಿದ್ದು ಶ್ರಮ ಪಟ್ಟಳು. ಅದು ಮಾಡಬೇಕು ನಾವು. ಅವಳು ಆಶ್ರಮ ಅಂದ್ರೆ ಶ್ರಮ ಇರುತ್ತೆ. ಆಶ್ರಮಕ್ಕೆ ಬಂದ್ರೆ ಏನಿರುತ್ತೆ ಅಂದ್ರೆ ಶ್ರಮ ಪರ್ಯಂತ ಆಶ್ರಮ ಅಂತ, ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಶ್ರಮ ಇರುತ್ತಂತೆ. ಪ್ರೇತ್ಯ ಅನಂತ ಸುಖಾಯ, ಹೋಗ್ತಾನೆ ಅನಂತ ಸುಖ. ಇನ್ನು ತಿರುಗಿ ಬರ್ತೀವಿ ಅಂದ್ರೆ ಬರಲ್ಲ. ಅದಕ್ಕೆ ಇವಳು ಏನ್ ಮಾಡಿದ್ಲು, ಆಶ್ರಮ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅದನ್ನ ಮಾಡಿದ್ಲು. ಎಲ್ಲ ತೋರಿಸ್ಕೊಡ್ತಾ ಇದ್ದಾಳೆ ರಾಮನಿಗೆ. ಅಮ್ಮ ಮಗನಿಗೆ ತೋರಿಸ್ಕೊಡೋ ತರ ಪಶ್ಯ ಮೇಘ ಸಮಯ ಸಂಪಖ್ಯಂ ಮೃಗ ಪಕ್ಷಿ ಸಮಾಕುಲಂ ಮತಂಗವನ ನಿತ್ಯೇವ ವಿಶ್ರುತಂ ರಘುನಂದನ. ಹೇ ರಘುನಂದನ, ಇದು ಈ ಜಾಗಕ್ಕೆ ಮತಂಗವನ ಅಂತಾನೆ ಹೆಸರುಕಣಯ್ಯ. ಮತಂಗ ಗುರುಗಳ ಮೇಲೆ ಎಂತ ಭಕ್ತಿ ನೋಡಿ. ಗುರುಭಕ್ತಿ ಅನ್ನೋದು ಏನು ಅಂತಂದ್ರೆ ಎಲ್ಲ ಒಂದೇ ಒಂದು ಇದರಲ್ಲಿ ಅಷ್ಟನ್ನ ಹೇಳ್ಬಿಡ್ತಾರೆ ಅಂದ್ರೆ ವಾಲ್ಮೀಕಿ ಇದು ಕೆಪಾಸಿಟಿ. ಅವ್ರು ಹೇಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಗುರು ಭಕ್ತಿ ಅನ್ನೋದು ಏನು ಅಂದ್ರೆ ಗುರು ಜೊತೆಯಲ್ಲಿದ್ದು ಗುರು ಮಾಡೋದನ್ನೆಲ್ಲ ನೋಡಿ ಅವರು ಹೇಳ್ಕೊಟ್ಟಿದ್ದನ್ನೆಲ್ಲ ಕೇಳಿದ್ರಿಂದ ಇದೆಲ್ಲ ಅವಳಿಗೆ ಆ ರೀತಿ ಕಾಣಿಸ್ತಾ ಇದೆ. ಅಲ್ಲಿ ಹೇಗೆ ಅಂದ್ರೆ ಮತಂಗ ಆಶ್ರಮದಲ್ಲಿ ಹೇಗೆ ಅಂದ್ರೆ ಪರಸ್ಪರ ವೈರಿಗಳಾಗಿರ್ತಕ್ಕಂಥ ಪ್ರಾಣಿಗಳು ಒಂದಕ್ಕೊಂದು ಕೊಂದುಕೊಳ್ತಾ ಇರಲಿಲ್ಲ. ಸಿಂಹಕ್ಕೆ ಆನೆ ಅಲ್ಲಿದ್ರೂ ಆನೆ ಸಿಂಹನ ಆ ಆಶ್ರಮದಲ್ಲಿ ಕೊಲ್ತಾ ಇರಲಿಲ್ಲ. ಹಾವು ಮುಂಗಿಸಿ ಇತ್ತು ಅಂತ ಇಟ್ಕೊಳ್ಳಿ, ಹಾವನ್ನ ಮುಂಗಿಸಿ ಕೊಲ್ತಾ ಇರಲಿಲ್ಲ. ಈ ತರ ಯಾವ್ದ್ಯಾವುದು ಪರಸ್ಪರ ವೈರತ್ವ ಇರತಕ್ಕಂಥ ಪ್ರಾಣಿಗಳು ಆ ಮತಂಗ ಮಹರ್ಷಿಗಳ ತಪಸ್ಸಿನ ಪ್ರಭಾವದಿಂದ ಏನು ಯಾವುದು ಇದಾಗ್ತಾ ಇಲ್ಲ. ಅದನ್ನ ಇಂಡೈರೆಕ್ಟ್ ಆಗಿ ಒಂದು ರೀತಿಯಲ್ಲಿ ಹಂಗೆ ಹೇಳಿ ಮುಗಿಸ್ಬಿಟ್ರು. ನಮಗೆ ಇದನ್ನೇ ನಮ್ಮ ಇವರು ಏನು ಯೋಗಶಾಸ್ತ್ರದಲ್ಲಿ ಏನಂತ ಬರೆದ್ರು ಅಂತಂದ್ರೆ ಅಹಿಂಸಾ ಪ್ರತಿಷ್ಠಾಯ ಪರಸ್ಪರ ವೈರತ್ಯಾಗ ಅಂತ ಬರ್ತಿದ್ದಾರೆ ಪತಂಜಲಿ ಮಹರ್ಷಿಗಳು ಏನ್ ಬರೆದ್ರು, ಅಹಿಂಸಾ ಪ್ರತಿಷ್ಠಾಯ, ನಾನು ಅಹಿಂಸೆಯಲ್ಲಿ ಪ್ರತಿಷ್ಠಾನ ಆಗ್ಬಿಟ್ಟು ಅದರಲ್ಲಿ ಇದ್ದುಬಿಟ್ಟೆ ಅಂತಂದ್ರೆ ನನ್ನ ಸುತ್ತಮುತ್ತಲು ನನ್ನ ತಪಸ್ಸಿನ ಪ್ರಭಾವದಿಂದ ಪರಸ್ಪರ ವೈರತ್ಯಾಗ ಆಗತ್ತೆ. ಅಂದ್ರೆ ನಾವೆಲ್ಲ 140 ಕೋಟಿ ಜನನು ತಪಸ್ ಮಾಡಿದ್ರೆ ಈ ಪ್ರಪಂಚವನ್ನ ಕಾಪಾಡಬಹುದು, ಇಲ್ಲಾಂದ್ರೆ ಯುದ್ಧ ಕೊಟ್ಟೋಗುತ್ತೆ ಅಲ್ವಾ. ಅದೇನೋ ಹಂಗೆ ಹೊಟ್ಟೋಗ್ತಾ ಇದೆ. ನಾವೆಲ್ಲ ತಪಸ್ ಮಾಡಿ ಬೇಡ, ವೈರತ್ವ ಹೋಗ್ಬೇಕು ಅನ್ನೋದನ್ನ ನಾವು ತಪಸ್ಸಿನಿಂದ ಸಾಧಿಸ್ಬೇಕು ಅಂತ ಹೇಳಿ ಅವಳೇನ್ ಮಾಡೋದು, ರಘುನಂದನ ಅಂತ ಹೇಳಿ ಮಗನ್ನ ಕರೆದ್ಲು. ಆಯ್ತಾ, ಇಹತೆ ಭಾವಿತಾತ್ಮಾನೋ ಗುರವೋ ಮೇ ಮಹಾಬಲೆ ಜುಹವಾಂ ಚಕ್ರಿನೇ ತೀರ್ಥಂ
ಮಂತ್ರವನ್ ಮಂತ್ರಪೂಜಿತಂ ಇಯಂ ಪ್ರತ್ಯಕ್ಷಸ್ಥಲೀ ವೇದಿ ಯತ್ರ ತೇ ಮೇ ಸುಸತ್ಕೃತಾ ಪುಷ್ಟೋಪಹಾರಂ ಕುರ್ವಂತಿ ಉದ್ವೇಪಿಭಿಃಕರೈಃ ಅಂತ ಹೇಳಿ ಇದೇ ಮತಂಗ ಮಹರ್ಷಿಗಳ ಯಜ್ಞ ಯಾಗಾದಿ ಮಾಡ್ತಾ ಇದ್ದಂತ ಯಾಗಶಾಲೆ ಅಂತ ಹೇಳಿದ್ಲು. ಅಶಕ್ನುವದ್ವಿಸರ್ಗೈಂತು ಉಪವಾಸ ಶ್ರಮಾಲಸೈಃ ಚಿಂತಿತೇಭ್ಯಾಗತಾಂ ಪಶ್ಯ ಸಮೇತಾನ್ ಸಪ್ತಸಾಗರಾನ್. ನದಿ ಹರಿತಾ ಇದೆಯಲ್ಲ, ಅವರು ಹಸ್ಕೊಂಡಿರ್ಬಾರ್ದು ಅಂತ ಹೇಳಿ ಸಪ್ತ ಸಾಗರಗಳು ಬಂದಂತೆ. ಹೇಗೆ ರಘುನಂದನ ಕೃತಾಭಿಷೇಕೈಸ್ತೈರ್ನ್ಯಸ್ತ ವಲ್ಕಲಾ ಪಾದಪೇಶ್ವಿಹ ಅದ್ಯಾಪಿ ನಾವಶಿಷ್ಯಂತಿ ಪ್ರದೇಶೇ ರಘುನಂದನ. ಹೆಂಗಿದೆ ಅಂತಂದ್ರೆ, ನಮ್ಮ ಗುರುಗಳು ಹೋಗಿ ಎಷ್ಟೋ ದಿನಗಳಾಯ್ತು, ಅವ್ರು ಒದ್ದೆ ಮಾಡಿದ್ದು ವಲ್ಕಲ ಇವತ್ತು ಒಣಗಿಲ್ಲ ಅಂದ್ರೆ ನೋಡ್ಕೋ ಈ ಜಾಗ ಹೆಂಗಿರ್ಬೋದು ಅಂದ್ರೆ. ಇದು ಏನು ಅಂತಂದ್ರೆ, ವನ ಯಾಕೆ ಬೇಕು ನಮಗೆ ಅಂತಂದ್ರೆ, ಅಲ್ಲಿ ಪ್ರಶಾಂತವಾಗಿ ಈ ರೀತಿ ಇದ್ರೆ ಇದೆಲ್ಲ ಏನು ಹೇಳಿ ಇಲ್ಲೆಲ್ಲ ಪೊಲ್ಯೂಷನ್ ಆಗಲ್ಲ. ವನಗಳನ್ನೆಲ್ಲ ನಾವು ಕಳೆದು ಬಿಟ್ರೆ ಏನಾಗುತ್ತೆ, ಈಗಾಗಲೇ ಸಾಕಷ್ಟು ಬಿಸಿಲು ಜಾಸ್ತಿ ಆಗ್ತಾ ಇದೆ. 1 ಡಿಗ್ರಿ ಜಾಸ್ತಿ ಆಗ್ತಾ ಇದ್ರೆ ಏನಾಗುತ್ತೆ ಅಂದರೆ, ಸಮುದ್ರದಲ್ಲಿರುವಂತಹ ಆ ಏನು ಮಂಜುಗೆಡ್ಡೆ ಇದೆಯೋ ಅದು ಕರಗಿ ನೀರಾಗ್ಬಿಟ್ಟು ಮೇಲ್ ಬಂದು ಫಸ್ಟು ನಮ್ಮ ಕೋಸ್ಟಲ್ ಇದರಲ್ಲೆಲ್ಲ ಇದೆಯಲ್ಲ, ಬಾಂಬೆ, ಮಂಗಳೂರು, ಚೆನ್ನೈ ಇದೆಲ್ಲ ಇದೆಯಲ್ಲ, ಕನ್ಯಾಕುಮಾರಿ, ಇದನ್ನೆಲ್ಲ ನುಂಗುತ್ತೆ, ಇದನ್ನೆಲ್ಲ ನುಂಗ್ಬಿಡುತ್ತೆ ಅಲ್ವೇ. ಆ ಥರ ಆಗಬಾರ್ದು ಅಂತಂದರೆ ನಾವು ವನಗಳನ್ನು ಸಂರಕ್ಷಣೆ ಮಾಡಬೇಕು, ವನಗಳಿಗೆ ಪ್ರೋತ್ಸಾಹ ಮಾಡಬೇಕು, ನಾವು ಒಂದಷ್ಟು ಮರಗಳನ್ನು ಗಿಡಗಳನ್ನೆಲ್ಲ ನೆಡಬೇಕು ಅಲ್ವಾ. ಸಾಲು ಮರದ ತಿಮ್ಮಕ್ಕನ್ನ ಅವಾಗವಾಗ ನೆನೆಸ್ಬೇಕು. ಆ ತಾಯಿ ಎಂಥ ಒಳ್ಳೆ ಕೆಲಸ ಮಾಡಿಬಿಟ್ಲಲ್ವಾ ಅಲ್ವಾ. ಅವಳು ಒಂಥರ ಶಬರಿ ಅಲ್ವೇ, ಅವಳು ವನವನ್ನ ಇದು ಮಾಡೋದು ಅಲ್ವಾ. ದೇವಕಾರ್ಯಾಣಿ ಕುರ್ವದ್ಭಿಃ ಯಾನಿ ಮಾನಿ ಕೃತಾನಿ ವೈ ಪುಷ್ಪೈ ಕುವಲೈ ಸಾರ್ಧಂ ಮ್ಲಾನತ್ವಂ ನೋಪಯಾಂತಿ ವೈ. ನೋಡಪ್ಪ ರಾಮ, ನಮ್ಮ ಗುರುಗಳು ದೇವರಿಗೆ ಅಂತ ಅರ್ಚನೆ ಮಾಡಿದ ಹೂಗಳನ್ನು ನೋಡು, ಇವತ್ತಿಗೂ ಕೂಡ ಅದು ಯಾವುದು ಕೂಡ ಬಾಡಿ ಹೋಗಿಲ್ಲ, ಮ್ಲಾಯಂತಿ, ಮ್ಲಾನ ಅಂತ ಆಗೋದಿಲ್ಲ ಅಂದ್ರೆ. ಕೃಷ್ಣಂ ವನಮಿದಂ ದೃಷ್ಟಂ ಶ್ರೋತವ್ಯಂ ಚ ಶ್ರುತಂ ತ್ವಯಾ ತದಿಚ್ಛಾಮ್ಯಭ್ಯನುಜ್ಞಾತ ತ್ಯಕ್ತುಮೇ ತತ್ಕಲೇವರಂ. ನಾನು ಏನೇನ ಹೇಳಬೇಕು ಅಂದ್ಕೊಂಡ ಅದನ್ನ ಹೇಳೋಟೆ. ನೀನೇನೇನೆಲ್ಲ ಕೇಳಬೇಕು ಅಂತಿದ್ಯಾ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ. ಇನ್ನು ಸುಮ್ಮನೆ ಪ್ರಶ್ನೆ ಮಾಡ್ತಾ ಕೂತ್ಕೋಬೇಡ. ನನಗೆ ಈ ದೇಹ ಸಾಕು ಅನ್ಸ್ಬಿಟ್ಟಿದೆ. ಕಲೇವರಂ ಅಂದರೆ ಈ ದೇಹ. ಈ ಶ್ಲೋಕನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಕೃಷ್ಣಂ ವನಮಿದಂ ದೃಷ್ಟಂ. ಕೃಷ್ಣಂ ಅಂತಂದ್ರೆ ಪೂರ್ತಿ ಸಂಪೂರ್ಣವಾಗಿ ಒಂದು ಜಾಗನ ಬಿಡದಂಗೆ ಎಲ್ಲವನ್ನ ತೋರಿಸ್ಕೊಟ್ಬಿಟ್ಟಿದ್ದೀನಿ. ಇದು ಶಬರಿ ಇದರಲ್ಲಿ ಏನಾದ್ರು ತೋರಿಸ್ತಾರ ಅಂದ್ರೆ ಇಲ್ಲ ಅಲ್ವಾ. ಎಲ್ಲ ತೋರಿಸ್ತಾರ, ಸಿನಿಮಾದಲ್ಲೂ ತೋರಿಸಲ್ಲ ಅಲ್ವಾ, ನಾಟಕದಲ್ಲಂತೂ ತೋರ್ಸಂಗೆ ಇಲ್ಲ. ಕಥೆ ಹೇಳೋರು ಯಾರು ಇದನ್ನು ಹೇಳ್ತಾರ ಅಲ್ವಾ. ಅದಕ್ಕೆ ಒರಿಜಿನಲ್ ಓದ್ಬೇಕು ಅನ್ನೋದು. ಏನ್ ಹೇಳಿ, ರಾಮಾಯಣ ವಾಲ್ಮೀಕಿ ಹೇಳಿದ್ದನ್ನೇ ಯಾಕೆ ಓದಬೇಕು ಅಂತಂದ್ರೆ ಇದಕ್ಕೇನೆ. ಈ ಥರದ್ದೆಲ್ಲ ಅದರಲ್ಲಿ ಕೊಟ್ಟಿರಲ್ಲ ಅಲ್ವಾ. ಕೃಷ್ಣಂ ವನಮಿದಂ ದೃಷ್ಟಂ, ನಿನ್ನಿಂದ ನೋಡಲ್ಪಡ್ತು. ಶ್ರೋತವ್ಯಂ ಚ ಶ್ರುತಂ ತ್ವಯ, ಏನೇನ ಇದ್ರ ಬಗ್ಗೆ ಏನೇನ ಕೇಳಬೇಕೋ ಅದನ್ನೆಲ್ಲ ಕೇಳಿದ್ಯಾರ. ತ್ವಯ, ನಿನ್ನಿಂದ ಕೇಳಲ್ಪಟ್ಟಿತು. ತದಿಚ್ಛಾಮಿ, ಏನನ್ನ ತತ್ ಇಚ್ಛಾಮಿ. ಇದೆಲ್ಲ ಏನು ಅಂತಂದ್ರೆ ಸ್ವಲ್ಪ ಕಷ್ಟವಾಗಿ ಹೇಳಬೇಕಾಗಿರುವಂತಹ ವಿಷಯಗಳು. ತದಿಚ್ಛಾಮಿ ಅಂತಂದ್ರೆ ತತ್ ಅಂದ್ರೆ ಪರಮಾತ್ಮನನ್ನ ಅಲ್ಲ, ತತ್ವಮಸಿ ಅಂತ ಹೇಳ್ಬೇಕಾದ್ರೆ ತತ್ ಅಂತಂದ್ರೆ ಯಾರೋ
ಪರಮಾತ್ಮನ ಇಚ್ಛಾಮಿ. ಏನು ಇಚ್ಛಾಮಿ? ಅನುಜ್ಞಾತ ತ್ಯಕ್ತುಂ ಏತತ್ ಕಲೇವರ. ನಿನ್ನಿಂದ ಅನುಜ್ಞೆ ಪಡೆದು ಈ ದೇಹವನ್ನು ಬಿಡಬೇಕು ಅಂದ್ಕೊಂಡಿದ್ದೀನಿ. ನೋಡಿದ್ರ, ಅಲ್ಲಿ ಭೀಷ್ಮ ಕೃಷ್ಣನನ್ನ ಮುಂದೆ ಇಟ್ಕೊಂಡು ಹಿಂಗೆ ಅನ್ನಲ್ಲ. ಆ ಥರ ಇದನ್ನೆಲ್ಲ ಯಾರಾದ್ರೂ ಹೇಳಿದ್ರ? ಇದೇನಾದ್ರು ಕೇಳಿದ್ದೀರಾ ನೀವು? ಇದು ಒರಿಜಿನಲ್. ಸಾಕು ರಾಮ, ನನಗೆ ಅನುಜ್ಞಾತ, ನಿನ್ನ ಅನುಜ್ಞೆಯನ್ನು ಪಡೆದು ತ್ಯಕ್ತುಂ ಏತತ್ ಕಲೇವರ. ಏತತ್ ಅದು ಜಡ ಅನ್ನೋದಕ್ಕೋಸ್ಕರ ಏತತ್ ಅಂತ ಹಾಕಿದ್ರು. ನೀವು ಇದೆಲ್ಲ ಈ ಸೂಕ್ಷ್ಮಗಳೆಲ್ಲ ಬಹಳ ಕಷ್ಟ. ಸಂಸ್ಕೃತದ ಗ್ರಾಮರ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಗ್ರಾಮರ್ ಗೊತ್ತಾಗ್ಲಿಲ್ಲ ಅಂದ್ರೆ ಏತತ್ ಅಂತಂದ್ರೆ ಈ ಶರೀರ ಅಂತ. ಈ ಶರೀರ ಏತತ್ ಅನ್ನೋದನ್ನ ನಪುಂಸಕಲಿಂಗದಲ್ಲಿ ಹೇಳಿದ್ದಾಳೆ. ನಪುಂಸಕಲಿಂಗದಲ್ಲಿ ಹೇಳಿದ್ದಾಳೆ ಅಂದ್ರೆ ಏನೋ ಜಡ ಅಂತ. ಯಾವ ವಸ್ತುವನ್ನ ನಾವು ನಪುಂಸಕಲಿಂಗದಲ್ಲಿ ಹೇಳ್ತೀವಿ ಅಂದ್ರೆ ಅದನ್ನ ಗಂಡು ಅಂತಾನೂ ಹೇಳಕ್ಕಾಗಲ್ಲ, ಹೆಣ್ಣು ಅಂತಾನೂ ಹೇಳಕ್ಕಾಗಲ್ಲ, ಜಡವಾಗಿರ್ಬೇಕು. ಆ ಥರ ವಸ್ತುಗಳನ್ನ ನಾವು ನಪುಂಸಕಲಿಂಗದಲ್ಲಿ ಹೇಳ್ತೀವಿ. ಅವಳೇನ್ ಮಾಡಿದ್ಲು? ಅವಳ ದೇಹ ಸ್ತ್ರೀ ತಾನೆ, ನನ್ನ ದೇಹ ಅಂತ ಸ್ತ್ರೀಲಿಂಗದಲ್ಲಿ ಹೇಳ್ಬೋದಾಗಿತ್ತು. ಆದರೆ ಏತತ್ ಅಂತ ಹೇಳಿ ನಪುಂಸಕಲಿಂಗದಲ್ಲಿ ಹಾಕಿದ್ದಾಳೆ. ಅಂತ ಒಂದು ಜ್ಞಾನ ಅವಳಿಗಿತ್ತು ಅನ್ನೋದನ್ನ ನೀವು ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಇದು ಕಾಣೋದು. ಮತಂಗ ಮಹರ್ಷಿಗಳು ಎಂಥ ಟ್ರೈನಿಂಗ್ ಕೊಟ್ಟಿದ್ದಿರ್ಬೋದು. ಈ ದೇಹ ಇದೆಯಲ್ಲ, ಇದು ಜಡ ಅಲ್ಲ, ಇದು ನೀನಲ್ಲ, ಇದು ಜಡ. ಅದನ್ನು ಒಂದಲ್ಲ ಒಂದಿನ ಬಿಡಬೇಕು. ಅದನ್ನು ಬಿಡಬೇಕಾದ್ರೆ ಯಾವ ಥರ ಬಿಟ್ಟರೆ ಚೆನ್ನಾಗಿರುತ್ತೆ ಅಂದರೆ, ಹೆಣ್ಮಕ್ಳೆಲ್ಲ ಶಬರಿ ಥರ ಬಿಡಬೇಕು, ಗಂಡು ಮಕ್ಕಳೆಲ್ಲ ಭೀಷ್ಮನ್ ಥರ ಬಿಡಬೇಕು. ಸರಿನಾ? ಓಕೆನಾ ನಿಮಗೆ? ಓಕೆನಾ? ನಾನು ಹೆಣ್ಣಾಗಿ ಹುಟ್ಬಿಟ್ನಲ್ಲ ಅಂತ ಕೇಳ್ಬೇಡಿ. ಎಂಥ ಈ ತಾಯಿಗಿಂತ ಬೇಕಾ ಏನು ಹೇಳಿ? ಆ ಥರ ಹೇಳಿದ್ಲು ತ್ಯಕ್ತುಂ ಕಲೇವರಂ ಅಂತ ಹೇಳಿ. ತೇಷಾಮಿಚ್ಛಾಮ್ಯಹಂ ಗಂತುಂ ಸಮೀಪಂ ಭಾವಿತಾತ್ಮನಾಂ ಮುನೀನಾಂ ಆಶ್ರಮೋ ಯೇಷಾಂ ಅಹಂ ಚ ಪರಿಚಾರಿಣಿ ಧರ್ಮಿಷ್ಠಂ ತು ವಚಃ ಶ್ರುತ್ವಾ ರಾಘವಃ ಸಹ ಲಕ್ಷಣಃ ಪ್ರಹರ್ಷಮತುಲಂ ಲೇಭೆ ಆಶ್ಚರ್ಯಮಿತಿ ತತ್ವತಃ. ಆಶ್ಚರ್ಯಮಿತಿ ತತ್ವತಃ. ಇದು ಕಷ್ಟ. ಅವನಿಗೆ ನನಗೆ ಈ ಒಂದು ಏನು ಇದಿದೆಯೋ, ನಾನು ಇದನ್ನ ವಸಿಷ್ಠರ ಇದರಲ್ಲೂ ಕೂಡ ನಾನು ಇದು ಮಾಡಲಿಲ್ವಲ್ಲ ಅಂತ. ವಸಿಷ್ಠರ ಆಶ್ರಮದಲ್ಲಿ ಕಲಿಯಕ್ಕಾಗದೆ ಇದನ್ನ ಈ ಮುದುಕಿ ಹೇಳ್ತಾ ಇದ್ದಾಳೆ. ತತ್ವತಃ ಏನು ಹೇಳ್ತಾ ಇದ್ದಾಳೆ ನೋಡಿ? ಮುನೀನಾಂ ಆಶ್ರಮೋ ಯೇಷಾಂ ಅಹಂ ಚ ಪರಿಚಾರಿಣಿ. ನಾನಿಲ್ಲಿ ಬರೀ ಕೆಲಸ ಮಾಡೋಳು ಅಷ್ಟೇ, ಕಸ ಗಿಸ ಗುಡುಕೋಳು ಅಂತ. ಇಲ್ಲೊಬ್ರು ಇದ್ರು ಗೊತ್ತಲ್ಲ ನಿಮ್ಗೆ. ಆ ತಾಯಿ ಅಂತೂ ಏನ್ ಶ್ಲೋಕ ಹೇಳಿದ್ರು ನಾನು ಅವ್ರ ಬಾಲ್ಯ ನೋಡುವೆ. ಪಟ ಪಟ ಅಂತ ಹೇಳು. ಯಾವ ಶ್ಲೋಕ ಹೇಳಿದ್ರು, ಎಲ್ಲಿಂದ ಹೇಳಿದ್ರು ಅಂತ ಹೇಳೋದು. ಆ ಥರ ಏನು ಅಂದ್ರೆ, ಪರಿಚಾರಿಣಿ ಧರ್ಮಿಷ್ಠಂತು ವಚಶ್ರುತ್ವ ರಾಘವ ಸಹ ಲಕ್ಷ್ಮಣ ಪ್ರಹರ್ಷಮತಲಂ. ಎಂಥ ಸಂತೋಷ ಆಯ್ತು ಅಂತಂದ್ರೆ, ಈ ಕಾಡಿನಲ್ಲಿ ಇಂಥ ಇಲ್ಲ, ಇವಳೇ ಹೀಗೆ ಅಂದ್ರೆ ನನ್ನ ಮತಂಗ ಮನೆಯ ಮಹರ್ಷಿಗಳಿದ್ದಾಗ ಬಂದಿದ್ರೆ ನನ್ಗೆ ಹೆಂಗಾಗಿದ್ದೀರಲ್ಲ ಅನ್ನೋ ರೀತಿಯಲ್ಲಿ ಲೇಬಿ ಆಶ್ಚರ್ಯವಿದೆ. ಆಶ್ಚರ್ಯ ಆಗ್ತಾ ಇದೆ ಅಂತ ತತ್ವತಃ ಇಬ್ಬರು ಹೇಳಿದ್ರಂತೆ. ತಾನುವಾಚ ತತೋ ರಾಮಃ ಶ್ರಮಣೀಂ ಸಂಶಿತ ವ್ರತಾಂ ಅರ್ಚಿತೋಹಂ ತ್ವಯಾ ಭಕ್ತ್ಯ ಗಚ್ಚ ಕಾಮಂ ಯಥಾ ಸುಖಂ. ಇದು ತುಂಬಾ ಸೀಕ್ರೆಟ್, ಯಾರಿಗೂ ಹೇಳ್ಬಿಡ್ಬೇಡಿ, ಯಾರಿಗೂ ಹೇಳ್ಬಿಡ್ಬೇಡಿ. ರಾಮ ತಾನು ಮನುಷ್ಯನಾಗಿ ಬಂದರೂ ಕೂಡ ಕೊಲ್ಬೇಕಾದ್ರೆ, ರಾವಣನ ಕೊಲ್ಬೇಕಾದ್ರೆ ಮಾತ್ರ ತಾನು ಮನುಷ್ಯ ಅನ್ನೋದು ತೋರಿಸೋದನ್ನೇ ಹೊರತು ವಾಕ್ಯದಲ್ಲಿ ನೋಡಿ. ಇದರಲ್ಲಿ ಅವಳಿಗೆ
ಮೋಕ್ಷನೇ ಕೊಟ್ಟಿದ್ದಾನೆ. ಇದೇ ಮಾತು ತಾನುವಾಚ ಅವಳನ್ನ ಕುರಿತು ಹೇಳದ್ನಂತೆ. ಏನು? ತಥೋ ರಾಮ ಶ್ರಮಣೀಂ ಸಂಶಿತ ವ್ರತಾಂ. ಶ್ರಮಣ ಶ್ರಮ ಪಟ್ಟು ವ್ರತವನ್ನು ಮಾಡೋದು. ಸಂಶಿತ ವ್ರತ ವ್ರತ ಹಾಗೆ ರಾಮನನ್ನ ನೋಡಬೇಕು ಅನ್ನೋ ವ್ರತದಲ್ಲೇ ಇದ್ಲು. ವ್ರತ ಅಂದ್ರೆ ಏನು ಅಂತಂದ್ರೆ ಹೇಳ್ತಾರೆ, ಏನು ಇವತ್ತು ಅಷ್ಟು ರಾಹುಕಾಲ ಬರುತ್ತೆ, ಅಷ್ಟರೊಳಗೆ ನೀವು ಗಣಪತಿ ಪೂಜೆ ಮಾಡಿಬಿಡ್ಬೇಕು, ಸಿದ್ಧಿವಿನಾಯಕ ವ್ರತ. ಗೌರಿನ ಇಷ್ಟರೊಳಗೆ ಕೂರಿಸ್ಬಿಡ್ಬೇಕು. ಇದೆಲ್ಲ ನಾವು ಕೇಳ್ತಾ ಇದ್ದೀವಲ್ವ ಈಗ. ಬಟ್ ನಮಗೆ ನಿಜವಾಗ್ಲೂ ಭಕ್ತಿ ಬೇಕಾಗಿರೋದೇನು ಅಂತಂದ್ರೆ ಅದು ನಾವು ಒಂದೊಂದು ಹಬ್ಬ ಮಾಡಬೇಕಾದ್ರೂ ಕೂಡ ಈ ರೀತಿ ನನಗೆ ಯಾಕೆ ಆಗ್ತಾ ಇಲ್ಲ, ಶಬರಿ ಥರ ನಾನು ಯಾಕೆ ರಾಮನನ್ನ ಕಾಯೋ ಥರ ಕಾಯ್ತಾ ಇಲ್ಲ, ನಾನು ಯಾಕೆ ದ್ರೌಪದಿ ಥರ ಕಾಯ್ತಾ ಇಲ್ಲ, ಅದೆಲ್ಲ ನಮ್ಮ ಮನಸ್ಸಲ್ಲಿ ಬರಬೇಕು. ಅವರಿಬ್ಬರು ಕೊಟ್ಟಿದ್ದನ್ನ ಇಬ್ಬರು ತಿಂದಿದ್ದಾರೆ ಅಲ್ವಾ? ಶಬರಿ ಕೊಟ್ಟಿದ್ದನ್ನ ರಾಮ ತಿಂದಿದ್ದಾನೆ, ದ್ರೌಪದಿ ಕೊಟ್ಟಿದ್ದನ್ನ ಕೃಷ್ಣ ತಿಂದಿದ್ದಾನೆ. ಅಂದ್ರೆ ನಾನು ನೈವೇದ್ಯಕ್ಕೆ ಇಡಬೇಕಾದ್ರೆ ಇವರಿಬ್ಬರನ್ನ ನೆನೆಸ್ಕೋಬೇಕು. ಒಂದ್ಸತಿ ಅಳಬೇಕು ಸ್ವಲ್ಪ ಕಣ್ಣಲ್ಲಿ ನೀರು ಬರ್ಬೇಕು ಅಲ್ವಾ? ಕಣ್ಣಲ್ಲಿ ನೀರು ಬಂದು ಹೇಳಬೇಕು, ಪಾ ರಾಮ ಶಬರಿ ತರ ನನ್ಗೆ ಕೊಡಕ್ಕಾಗ್ತಾ ಇಲ್ಲ, ಕ್ಷಮಿಸ್ಬಿಡು, ಇದು ಶಬರಿನೇ ಕೊಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ಬಿಡೋದು ಅಲ್ವಾ? ನಾನೇನು ನಿನ್ನ ಮುಂದೆ ಇಡ್ತಾ ಇದ್ದೀನೋ ಇದು ಶಬರಿನೇ ಕೊಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ಬಿಡೋ ರಾಮ ಅಂತ. ಇದೇನು ನಾನು ನಿನ್ನ ಮುಂದೆ ಇಡ್ತಾ ಇದ್ದೀನೋ ಅದನ್ನ ದ್ರೌಪದಿ ಕೊಡ್ತಾ ಇದ್ದಾಳೆ ಅನ್ಕೋ. ನನಗೆ ಆ ಥರ ಕೊಡ್ಲಿಕ್ಕೆ ಬರಲ್ಲ. ಭಕ್ತಿಯಿಂದ ಕೊಡ್ಬೇಕು. ಅದೇನು ಆ ಭಕ್ತಿ ಅನ್ನೋದು ಗೊತ್ತಾಗಲ್ಲ, ಕಷ್ಟ. ಹೇಳಕ್ಕಾಗತ್ತಾ ಅಂದ್ರೆ ಆಗಲ್ಲ, ತೋರಿಸ್ಕೊಡಕ್ಕಾಗತ್ತಾ ಅಂದ್ರೆ ಆಗಲ್ಲ. ಹೇಳ್ಕೊಟ್ರು ಬರದೇ ಇರುವಂಥ ವಿದ್ಯೆ ಅದು ತಾನಾಗೇ ಬರಬೇಕು, ಕಾಲಕ್ರಮವಾಗಿ ಬರಬೇಕು. ಯಾವ್ರ ಜೊತೆ ನಾವು ಸಂಸರ್ಗ ಇಟ್ಕೋತೀವೋ ಸಂಸರ್ಗ ದೋಷಗುಣೋ ಭವಂತಿ ಅಂತ ಸಂಸ್ಕೃತದಲ್ಲಿ ಒಂದು ಮಾತು. ಸಂಸರ್ಗದಿಂದನೇ ನಮಗೆ ದೋಷನೂ ಬರೋದು ಗುಣನೂ ಬರೋದು ಅಂತೇಳಿ. ಈ ಥರ ಭಕ್ತರ ಜೊತೆ ನಾವು ಇದ್ರೆ, ಶಬರಿ ಈ ಥರ ಭಕ್ತಿಯಿಂದ ಇರುವಂಥ ಅವ್ರದನ್ನೇ ಆ ಕಥೆಯನ್ನೇ ಕೇಳ್ತಾ ಇದ್ರೆ, ಅದನ್ನೇ ಮಾಡ್ತಾ ಇದ್ರೆ, ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ವಲ್ಲ. ತೃಪ್ತಿ ಯಾಕಾಗಲ್ಲ ಅಂತಂದ್ರೆ ಇಲ್ಲಿ ಟಕ್ಕಂತ ಹೇಳ್ಬಿಟ್ರು, ಹಾಗಾಯ್ತು ನೀನು ಹೊರಟ್ಬಿಡು ಅಂತ. ನೋಡಿ, ತಾನು ವಾಚ ಅರ್ಚಿತೋಹಂ, ನೀನು ನನ್ನನ್ನು ಹೇಗೆ ಅರ್ಚನೆ ಮಾಡಬೇಕೋ ಅರ್ಚನೆ ಮಾಡಿದ್ಯಾ. ಅರ್ಚಿತೋಹಂ ತ್ವಯಾ ಭಕ್ತ್ಯ, ಅದನ್ನ ರೆಕಗ್ನೈಸ್ ಮಾಡಿದ್ದಾನೆ. ಸುಮ್ಮನೆ ಬುಟ್ಟಾಟಿಕೆ ಮಾಡಿಲ್ಲ, ನೀನು ಭಕ್ತಿಯಿಂದ ನನ್ನನ್ನು ಅರ್ಚನೆ ಮಾಡಿದೀಯ ತಾಯಿ ಅಂತ ಹೇಳ್ದ. ಗಚ್ಚ ಕಾಮಂ ಯಥಾ ಸುಖಂ. ಸಂಸ್ಕೃತದಲ್ಲಿ ಹೀಗೆ ಹೇಳೋದಷ್ಟೇ. ಗಚ್ಚ ಕಾಮಂ, ನಿನ್ನ ಆಸೆ ನೆರವೇರಲಿ. ಕಾಮಂ ಅಂದ್ರೆ ಆಸೆ. ಅವಳದೇನು ಆಸೆ? ಈ ಶರೀರನ ಬಿಡಬೇಕು, ಮೋಕ್ಷ ಬೇಕು. ಅದು ಎಲ್ಲಿ? ಯಥಾ ಸುಖಂ, ಹೇಗೆ ಸುಖವಾಗಿ ಪ್ರಾಣ ಬಿಟ್ಬಿಡು ಅಂತ. ಅನಾಯಾಸೇನ ಸಾಯುಜ್ಯಂ ಅಂತ ಬೇಡ್ಕೋತೀವಲ್ಲ, ಅದಕ್ಕೂ ಈ ತಾಯಿನೇ ನಮಗೆ ಮಾರ್ಗದರ್ಶಿನಿ. ನಾವು ನಾರ್ಮಲಿ ಏನು ಪೂಜೆ ಎಲ್ಲ ಮಾಡಿದ್ಮೇಲೆ ಅನಾಯಾಸೇನ ಮರಣಂ ಅಂತೀವಿ. ಮರಣ ಹೇಳ್ಕೋಬೇಡಿ, ಮರಣ ಅನಾಯಾಸವಾಗಿ ಆಗ್ಬಿಡುತ್ತೆ. ಅದೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಹೇಗೆ ನನಗೆ ಬಾಲ್ಯದಿಂದ ಯೌವನಕ್ಕೆ ಬಂದಾಗ ಬಾಲ್ಯ ಹೊರಟೋಯ್ತು, ಅದೊಂದು ಸಾವೇ. ಬಾಲ್ಯ ಸತ್ತೋಯ್ತು ಅಲ್ವಾ? ಕೌಮಾರ ಬಂತು, ಕೌಮಾರ ಹೋಯ್ತು, ಯೌವನ ಬಂದ ತಕ್ಷಣ ಕೌಮಾರ ಸತ್ತೋಯ್ತು ಅಲ್ವಾ? ಅದೊಂಥರ ಸಾವು. ಯೌವನ ಹೋಗಿ ವಾರ್ಧಕ್ಯ ಬಂತು ಅಂದರೆ ಯೌವನ ಸತ್ತೋಯ್ತು. ಹಾಗೆ ಈ ದೇಹನೂ ಒಂದಿನ ಬಿಡುತ್ತೆ, ಸಾವು ಬರುತ್ತೆ. ವಾರ್ಧಕ್ಯದಿಂದ ನೆಕ್ಸ್ಟ್ ಏನೋ ಅಂತೆ ಕಲೇಬರನ್ನ ಬಿಡೋದು. ಆ ಕಲೇಬರನ್ನ ಬಿಡೋದು ಸಮಯದಲ್ಲಿ ನನಗೆ ಹೇ ರಾಮ ಅನ್ನೋ 2 ಅಕ್ಷರ ಕಾಪಾಡಿದ್ರೆ ಅಷ್ಟೆ. ಅದು ನಾವು ಈ ಶಬರಿ ಇದು ಏನು ಚರಿತ್ರೆ ಕೇಳಿದ್ವೋ ಅದಕ್ಕೆ ಸಾರ್ಥಕ. ಅದಕ್ಕೆ ಏನು ಮಾಡಬೇಕು? ಒಂದು ಸುಲಭವಾದ ಮೆಥಡ್ ಹೇಳ್ಕೊಡ್ತಾನೆ ಇರ್ತೀನಿ.
ನೀವು ಮಾಡೋ ತನಕ ಬಿಡೋದು ಇಲ್ಲ. ಇದೇನು ತಿರುಗಿ ತಿರುಗಿ ಹೇಳ್ತಾ ಇದ್ದಾರಲ್ಲ, ಪರವಾಗಿಲ್ಲ. ಏನು ಗೊತ್ತಾ ಮಾಡಿ, ಒಂದು ಪೆಂಡುಲಮ್ ಇರುವಂಥ ವಾಚ್ ಇಟ್ಕೊಳ್ಳಿ. ಪೆಂಡುಲಮ್ ಇರಬೇಕು. ಪೆಂಡುಲಮ್ ಅಂದರೆ ಅಳ್ಳಾಡುತ್ತಲ್ಲ ನೋಡಿ, ಈ ಕಡೆ ಆ ಕಡೆ ಅಳ್ಳಾಡುತ್ತಲ್ಲ, ಆ ಥರ ಅಳ್ಳಾಡೋದಕ್ಕೆ ಪೆಂಡುಲಮ್ ಅಂತ ಹೆಸರು. ಆ ಪೆಂಡುಲಮ್ ಇರುವಂಥ ಒಂದು ವಾಚ್ ಮುಂದೆ ಇಟ್ಕೊಂಡ್ರಿ. ಯಾವುದಾದ್ರು ಒಂದು ಸಮಯದಲ್ಲಿ, ಅಂದರೆ ಪ್ರತಿದಿನ ಆ ಸಮಯ ನಿಮಗೆ ಯಾವಾಗಲೂ ಯಾರು ನಿಮಗೆ ಯಾವುದೇ ರೀತಿಯಲ್ಲೂ ತೊಂದರೆ ಕೊಡಲ್ಲ ಅನ್ನೋ ಒಂದು ಸಮಯವನ್ನು ಇಟ್ಕೊಳ್ಳಿ. ಪೂರ್ವಾಭಿಮುಖವಾಗಿ ಕೂತ್ಕೊಂಡ್ಬಿಡಿ. ಏನು ಕೃಷ್ಣ ಹೇಳ್ದಂಗೆ ಏನು ಮಾಡಬೇಕು, ಚೆನ್ನಾಗಿ 8 ಮಡಕೆ ಮಾಡ್ಕೊಂಬಿಡಿ. ಯಾವುದನ್ನ ಹೊದಿಗೆ ಹಾಕೊಂಬಿಡಿ. ಕಾಲು ಚುಚ್ಚಬಾರ್ದು. ಕಾಲಿಗೆ ನಿಮಗೆ ಒತ್ತಡ ಬರಬಾರ್ದು. ಅದು ನಿಮ್ಮನ್ನು ಕೆಡಿಸ್ಬಾರ್ದು. ನಿಮ್ಮ ಮನಸ್ಸನ್ನು ಅಲ್ಲಿ ಇಲ್ಲಿ ಹೋಗೋಂಗೆ ಮಾಡಬಾರ್ದು. ಆ ಥರದ್ದು ಹಾಕೊಂಬಿಡಿ. ಕೂತ್ಕೊಂಬಿಡಿ. 5 ನಿಮಿಷ ಮುಂಚೆ ಏನು ಮಾಡಬೇಕು ಅಂದರೆ ಮನಸ್ಸಿಗೆ ಹೇಳ್ಬಿಡಿ, ನೋಡು ಮನಸ್ಸೇ, ನಿನಗೆ ಸಂಪೂರ್ಣ ಫ್ರೀಡಮ್ ಕೊಟ್ಬಿಟ್ಟಿದ್ದೀನಿ. 14 ಲೋಕದಲ್ಲಿ ಎಲ್ಲಿಗೆ ಬೇಕಾದ್ರೆ ಓಡಾಡ್ಕೊ, ಏನು ಬೇಕಾದ್ರೆ ಮಾಡ್ಕೊ. ನಾನು ನಿನಗೆ ಉತ್ತರ ಕೊಡೋದಿಲ್ಲ. ನನ್ನ ಉತ್ತರ ಒಂದೇ, ರಾಮ ಅಂತ ಹೇಳ್ತಾ ಇರ್ತೀನಿ. ಅದೇ ನಿನಗೆ ಉತ್ತರ. ನಿನಗಿಷ್ಟ ಇದ್ದರೆ ಕೇಳು, ಕಷ್ಟ ಇದ್ದರೆ ಬಿಡು. ನಾನು ಮಾಡೋದು ಇಷ್ಟೇ ಅಂತೇಳಿ ಹೇಳಿಬಿಟ್ಟು ನೀನು ಎಲ್ಲಿ ಬೇಕಾದ್ರೆ ಹೋಗು ಅಂತ ಹೇಳಿಬಿಟ್ಟು ಬೆನ್ನು, ಕತ್ತು, ತಲೆ ಸ್ಟ್ರೈಟಾಗಿ ಹೇಳ್ಕೊ. ಏನು ಹೇಳಿ? ಬೆನ್ನು, ಕತ್ತು, ತಲೆ ಸ್ಟ್ರೈಟ್ ಆಗಿರಬೇಕು. ನಿಮ್ಮ ಇದೇನು ಅಂದರೆ ನಿಮ್ಮ ಬ್ರೂ ಕರೆಕ್ಟಾಗಿ ಅಲ್ಲಿರೋ ಥರ ಮಾಡ್ಕೋಬೇಕು. ಆ ಪೆಂಡುಲಮ್ಗೆ ಫೋಕಸ್ ಮಾಡಿಬಿಡ್ಬೇಕು. ಈ ಕಡೆ ಪೆಂಡುಲಮ್ ಹೋದಾಗ ರಾ, ಹಿಂಗಂದಾಗ ಅಮ್ಮ, ರಾಮ 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 ಹೇಳ್ತೀರಾ? ಸುಲಭನಾ? ಯಾತಕ್ಕೆ ಅಳ್ಳಾಡ್ತಾ ಇರುವಂಥ ವಸ್ತುವನ್ನು ನೋಡಬೇಕು ಅಂದರೆ ನಮ್ಮ ಮನಸ್ಸು ಚಂಚಲವಾಗಿರುತ್ತೆ. ಅದಕ್ಕೆ ಅಳ್ಳಾಡ್ತಾ ಇರೋ ವಸ್ತು ಕಂಡ್ರೆ ತುಂಬ ಇಷ್ಟ. ಸ್ಥಿರವಾಗಿ ಸೂರ್ಯ ಸ್ಥಿರವಾಗಿರ್ತಾರಲ್ಲ ನೋಡು ಅಂತೇಳಿ ನೋಡಲ್ಲ, ಆಗಲ್ಲ. ಅದಕ್ಕೆ ಚಂದ್ರನ ನೋಡುತ್ತೆ. ಯಾಕೆ ಹೇಳಿ? ಬೇರೆ ಆಗ್ತಾನೆ. ಇವತ್ತು ಬೇರೆ ಚಂದ್ರ ಇರ್ತಾನೆ, ಇವತ್ತು ತೃತೀಯ ಚಂದ್ರ, ನಾಳೆ ಚೌತಿ ಚಂದ್ರ, ಹೀಗೆಲ್ಲ ಇರ್ತಾನೆ ಅಲ್ವಾ? ನಾಳೆ ಚಂದ್ರನ ನೋಡಿದ್ಮೇಲೆ ಆಹಾರ ತಗೋಬೇಕು ಅಂತ ಸಂಕಷ್ಟ ಚತುರ್ಥಿ ಅಲ್ವಾ? ಚಂದ್ರನ ನೋಡ್ಬಿಟ್ಟದು ಆ ಥರ. ಅಂದರೆ ಮನಸ್ಸು ಹೇಗೆ ಅಂತಂದರೆ ಚಂಚಲವಾಗಿರೋ ವಸ್ತು ಕಂಡ್ರೆ ತುಂಬ ಇಷ್ಟ. ಅದಕ್ಕೆ ಅಳ್ಳಾಡ್ತಾ ಇರೋ ವಸ್ತು ಅಂದರೆ ಅದಕ್ಕೆ ತುಂಬ ಇಷ್ಟ. ಅದಕ್ಕೆ ಅಳ್ಳಾಡ್ತಾ ಇರೋ ವಸ್ತುನ ಇಟ್ಕೊಂಡ್ಬಿಟ್ಟು ರಾಮ 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 1 ನಿಮಿಷಕ್ಕೆ 60 ಸಲ ರಾಮನಾಮವನ್ನು ಹೇಳ್ತೀರ ಅಲ್ವಾ? ಸರಿ, ನಾನು ಸ್ವಲ್ಪ ಗಣಿತದಲ್ಲಿ ಅಷ್ಟು ತಲೆ ಇಲ್ಲ ನನಗೆ, ತಪ್ಪು ಹೇಳ್ಬಿಡ್ತೀನಿ. ಸ್ವಲ್ಪ ಚುರುಕಾಗಿ ಎಲ್ಲರೂ ತಪ್ಪು ಮಾಡಿದ್ರೆ ಇಲ್ಲಿ ಯಾರು ಮೇಡಮ್ಗಳಿದ್ರೆ ತಿದ್ದಿ. ನನಗೆ ಅಷ್ಟು ಇದಿಲ್ಲ, ಸ್ವಲ್ಪ ಡಲ್. ಅದರಲ್ಲಿ ವಿಜ್ಞಾನ ಸ್ವಲ್ಪ ಡಲ್. ಸೊ 1 ನಿಮಿಷಕ್ಕೆ 60 ಸರಿ ಹೇಳಿದೆ. ನಾ ಹೇಳೋದು ಬರೀ 20 ನಿಮಿಷ ಮಾಡಿ ಅಂತ. 1200 ಸಲ ರಾಮನಾಮ ಹೇಳ್ದಂಗಾಗತ್ತೆ. ಏನೋ 20 ನಿಮಿಷ, 5 ನಿಮಿಷ ನಿಮ್ಮ ಪ್ರಿಪರೇಷನ್ಗೆ ಆಯ್ತು, ಮುಗಿಸಿದ್ರಿ. ಇನ್ನು 5 ನಿಮಿಷ ರಾಮ, ಇವತ್ತು ನಾನೇನು ನಿನ್ನ ನಾಮವನ್ನು ಹೇಳಿದ್ದೀನೋ ಅದರಲ್ಲಿ ಏನಾದರೂ ಸರಿಗೆ ಹೇಳಿದರೆ ಅದು ನಿನ್ನ ಅನುಗ್ರಹ ತಂದೆ. ನೀನು ನನ್ನನ್ನು ಅನುಗ್ರಹ ಮಾಡಿದ್ಯಾ, ಅದರಿಂದ ನಾನು ಅದನ್ನು ಚೆನ್ನಾಗಿ ಹೇಳಿದೆ. ಏನಾದರೂ ತಪ್ಪಾಗಿ ಹೇಳಿದರೆ ಅದಕ್ಕೆ ಕಾರಣ ನನ್ನ ಪ್ರಕೃತಿ ಗುಣ. ಗೊತ್ತಾಯ್ತಾ? ನನ್ನ ಪ್ರಕೃತಿ ಗುಣದಿಂದ ಮಾಡಿದಂತಹ ತಪ್ಪು ಜಪವನ್ನು ಕ್ಷಮಿಸಿ ನನಗೆ ನಿನ್ನ ಅನುಗ್ರಹ ಮಾಡು ತಂದೆ ಅಂಥೇಳಿ ಕೇಳ್ಕೊಂಡು ನಿಮ್ಮ ಕೆಲಸಕ್ಕೆ ಹೋಗೋದು. ಮಾಡ್ತೀರಾ? ಓಹೋ, ಕಷ್ಟ ಇದೆ. ಕುಮಾರಣ್ಣ ಇನ್ನೊಂದು 15 ವರ್ಷ ನಾನು ಪ್ರವಚನ ಮಾಡಬೇಕು. ಸ್ವಲ್ಪ ಅವಾಗ ಇನ್ನೊಂದು ಸ್ವಲ್ಪ ರೆಡಿ ಆಗ್ಬೋದೇನೋ. ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್, ಮಾಡ್ಬೋದೇನೋ ಅನ್ನೋ ಥರ. ಈಗ ದ್ರೌಪದಿ ಒಂದು ಕೈಯಲ್ಲಿ ಸೀರೆ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಕೃಷ್ಣ ಅಂದಲ್ಲ, ಹಂಗಾಗಲ್ಲ. ಪೂರ್ತಿ ಏನು ಅಂತಂದ್ರೆ ಪರಿಶ್ರಮ ನಾನು ಹಾಕಬೇಕು, ಆಗತ್ತೆ. ಫಸ್ಟ್
ಫಸ್ಟ್ ನೀವು ಹೇಳ್ಕೋಬೇಕಾಗಿರೋದೇನು ಅಂದರೆ ಸಂಕಲ್ಪ, ಸತ್ಸಂಕಲ್ಪ. ಸತ್ಸಂಕಲ್ಪಕ್ಕೆ ಯಾವತ್ತೂ ವಿಘ್ನ ಆಗೋದೇ ಇಲ್ಲ. ನಮ್ಮ ಥರ ಏನಾದ್ರು ಯೋಚನೆ ಮಾಡಿದ್ದಿದ್ರೆ ಶಬರಿ ರಾಮನ್ ಕರೀಕೆ ಆಗ್ತಾ ಇರಲಿಲ್ಲ. ನಾನು ಕರೆದ್ರೆ ಬರ್ತಾನ ಅವನು, ಚಕ್ರವರ್ತಿ ನಾನೆಲ್ಲ ಇದ್ದೀನಿ, ಅವನೆಲ್ಲ ಇದ್ದ ಅಲ್ವಾ. ಅದಕ್ಕೆ ಇವತ್ತು ಆ ಕಥೆಯನ್ನ ತಗೊಂಡಿದ್ದು ಅಲ್ವಾ. ಶಬರಿ ಎಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರು, ಮತಂಗ ಮಹರ್ಷಿಗಳಷ್ಟು ಒಳ್ಳೆ ಗುರುಗಳು ಸಿಗದೆ ಇದ್ರು. ನೀವೇನು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಗುರುಗಳು ಹೇಳಿದ್ ಕೇಳೋಣ ಅಂತನಾದ್ರೂ ಮಾಡಿ ಅಲ್ವಾ. ಚಿಕ್ಲಿಂಗಣ್ಣ ಅಂತ ಬಂದು ಹೇಳಲ್ಲ, ಅವರು ಪ್ರಕಾಶನ ರೂಪದಲ್ಲ, ರಾಮಚಂದ್ರ ರೂಪದಲ್ಲ, ಗಣೇಶ್ ಶರ್ಮಾ ರೂಪದಲ್ಲ, ತಾಯಿ ಯಾರು ಅಲ್ವಾ, ನಾಗಲಕ್ಷ್ಮಿ ಅಮ್ಮ ಅವ್ರ ತರ ಹೆಂಗೋ ಬಂದು ಹೇಳಬೇಕು ಅಲ್ವಾ. ಆ ಥರ ಅದನ್ನ ಕೇಳ್ಕೊಂಡು ನೀವು ಮುಂದುವರೆದ್ರೆ ಇನ್ನು ಬೇಗ ನೀವು ಇದನ್ನು ಮಾಡ್ಬೋದು. ಒಂದು ರಾಮನಾಮ ಹೇಳಿದ್ರೆ ಒಂದು ವಿಷ್ಣುದ್ದು ಒಂದು ಸಹಸ್ರನಾಮ ಹೇಳಿದಾಗ ಆಗುತ್ತೆ ಆಯ್ತಾ. ಅದನ್ನ ಲೆಕ್ಕ ಹಾಕೊಳ್ತಾ ಹೋಗಿ ಫಸ್ಟ್ ಭಕ್ತಿಯಿಂದ ಆಗಲ್ಲ. ಫಸ್ಟು ಇವತ್ತು 8 ಗಂಟೆಗೆ ಕೂತಿರ್ತೀರ, ನಾಳೆನೇ ಒಂದು ವಿಘ್ನ ಬಂದಂಗೆ ಆಗುತ್ತೆ. ಯಾಕಂದರೆ ಆ ಸಂಕಲ್ಪ ನಂದು ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ಅದೇ ನನ್ನನ್ನು ಸ್ವಲ್ಪ ಸೋಂಬೇರಿತನಕ್ಕೆ ತಳ್ಳುತ್ತೆ. ಏನಂತ ಹೇಳುತ್ತೆ ನಮ್ಮ ಸುಭಾಷಿತ ಅವರೇ, ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ಋತು. ಆಲಸ್ಯ ಅನ್ನೋದಿದೆಯಲ್ಲ, ಅದೇ ನನ್ನ ಶರೀರದಲ್ಲಿರುವಂಥ ಎಲ್ಲ ಶತ್ರುಗಳಿಗಿಂತ ದೊಡ್ಡ ಶತ್ರು. ಅದನ್ನು ಕೊಂದಾಕಬೇಕು, ಗೊತ್ತಾಯ್ತಾ. ನೀವು ಏನು ಅದಕ್ಕೆ ಉಪಾಯ ಮಾಡ್ತಿರೋ, ಕಣ್ಣಿಗೆ ನೀರು ಹಾಕೋತಿರೋ, ಇಲ್ಲ ಕಣ್ಣಿಗೆ ಬೇರೆ ಏನಾದ್ರು ಹಾಕೋತಿರೋ, ಎಚ್ಚರವಾಗಿದ್ದು ಇದನ್ನು ಮಾಡಿ ಒಳ್ಳೆಯದಾಗಿದೆ. ಸೊ ಶಬರಿದು ಏನು ಅವಳ ಅನುಗ್ರಹ ಇದೆಯೋ, ಗಡಿಯಾರ ಇದೆ, ಸೆಲ್ಫೋನ್ ಇದೆ ಅಲ್ವಾ, ಸೆಲ್ಫೋನಲ್ಲಿ ಇದು ಅದು ಒಳ್ಳಾಡುತ್ತೆ, ನಮ್ ಮಾಡುತ್ತೆ. ಗಡಿಯಾರ ತಗೊಳ್ಳಿ, ಒಂದು 100 ರೂಪಾಯಿ ಆಗ್ಬೋದೇನೋ. 100 ರೂಪಾಯಿ ಕಷ್ಟ ಆಗಲ್ಲ, ಇದು ಮೋಕ್ಷನೇ ಸಿಗ್ಬಿಡುತ್ತೆ. 100 ರೂಪಾಯಿದಲ್ಲಿ ಮೋಕ್ಷ, ಅದೊಂದು ಆರ್ಟಿಕಲ್ ಬರೆಯೋಣ ಅನ್ಕೊಂಡಿದ್ದೀವಿ. 100 ರೂಪಾಯಿಯಲ್ಲಿ ಮೋಕ್ಷವನ್ನು ಪಡೆಯುವುದು ಹೇಗೆ ಅಂತ ಅಲ್ಲ, ಉದ್ದೇಶ ಅದಷ್ಟೇ, ಇನ್ನೇನಿಲ್ಲ. ನೀವು ಮಾಡಿ ಒಳ್ಳೇದಾಗುತ್ತೆ. ಸೊ ಇಲ್ಲೇನಾಯ್ತು, ಅವಳಿಗೆ ಹೇಗೆ ರಾಮ ಮೋಕ್ಷವನ್ನು ಕೊಟ್ಟನೋ ಹಾಗೆ ನಮ್ಮೆಲ್ಲರಿಗೂ ಕೊಡ್ಲಿ ಅಂತ ಹೇಳಿ ಇದನ್ನು ಮುಗಿಸ್ಬಿಟ್ಟು ಏನ್ ಮಾಡೋಣ. ಇತ್ಯುಕ್ತ ಜಟಲ ವೃದ್ಧ ಚೀರಕೃಷ್ಣಾಜಿನಾಂಬರ ತಸ್ಮಿನ್ ಮುಹೂರ್ತೆ ಶಬರಿ ದೇಹಂ ಜೀರ್ಣಂ ಜಿಹಾಸತಿ ಅನುಜ್ಞಾತೋ ರಾಮೇಣ ಹುತ್ವಾತ್ಮಾನಂ ಹುತಾಶನೆ ಜ್ವಲತ್ ಪಾವಕ ಸಂಕಾಶ ಸ್ವರ್ಗಮೇವ ಜಗಾಮಸ ದಿವ್ಯಾಂಭರಣ ಸಂಯುಕ್ತ ಮಾಲ್ಯಾನುಲೇಪನ ದಿವ್ಯಾಂಬರಧರ ತತ್ರ ಬಭೂವ ಪ್ರಿಯದರ್ಶನ ವಿರಾಜಯಂತಿ ತಂ ದೇಶಂ ವಿದ್ಯುತ್ ಸೌದಾಮಿನಿ ಯಥಾ ಯತ್ರ ತೇ ಸುಕೃತಾತ್ಮಾನೋ ವಿಹರಂತಿ ಮಹರ್ಷಯಃ ತತ್ಪುಣ್ಯಂ ಶಬರಿ ಸ್ಥಾನಂ ಜಗಾಮಾತ್ಮ ಸಮಾಧೀನ. ಹೆಂಗ್ ಬರೀತಾರೆ ನೋಡಿ ವಾಲ್ಮೀಕಿಗಳು ಅಲ್ಲ. ಈ ಥರ ಯಾರು ಗುರುಗಳು ಬೇಕು ಇದಕ್ಕಿನ್ನ. ಏನು ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ. ರಾಮೇಣ ಅನುಜ್ಞಾತ, ರಾಮನಿಂದ ಅನುಜ್ಞೆಯನ್ನು ಪಡೆದಂತಹ ಅವಳು ಹುತ್ವಾತ್ಮಾನಂ ಹುತಾಶನೆ, ತಪಸ್ಸನ್ನು ಆ ಬೆಂಕಿಲಿ ತನ್ನ ಜೀವನ ಬಿಟ್ಟಿಲ್ಲ. ಹೆಂಗಿದ್ದಿರ್ಬೋದು. ಜಲ ಪಾವಕ ಸಂಕಾಶ, ಅವಳ ಆ ದೇಹ ಕಟಕಟ ಅಂತ ಹೊರದು ಹೋಗ್ತಾ ಇರೋದು ದಿವ್ಯವಾಗಿದ್ದಂತೆ, ಅತಿ ತೇಜಸ್ವಿನಿಂತಿದ್ದಂತೆ ಆಯ್ತಾ. ಸಂಕಾಶ ಸ್ವರ್ಗಮೇವ ಜಗಾಮಸ, ಸ್ವರ್ಗ ಅನ್ನೋದು ಒಂದು ಜಾಗಕ್ಕೆ ಹೋದ್ಲು ಅನ್ನೋದು ತೋರಿಸುತ್ತೆ. ಸ್ವರ್ಗ ಅನ್ನೋದು ಏನು ಅಂತ ಅನ್ಕೋಬೇಡಿ, ಅದು ಏನು ಅನ್ನೋದನ್ನ ಮುಂದೆ ಹೇಳ್ತಾರೆ, ಅದನ್ನು ಕೇಳ್ಕೊಳ್ಳಿ. ಸ್ವರ್ಗಕ್ಕೆ ಹೋದ್ಲು ಅಂದ ತಕ್ಷಣ ನಂದೇ ಆದಂಥ ಒಂದು ಸ್ವರ್ಗ ಇದೆ
ಅವಳೇನು ಇಂದ್ರನ್ ಥರ ಕೂತ್ಕೊಂಡು ರಂಬೆ ಊರ್ವಶಿ ಡ್ಯಾನ್ಸ್ ನೋಡ್ಬೇಕಿತ್ತೆ, ರಾಮನ್ ನೋಡೋದ್ಮೇಲೆ ಇಂದ್ರ ಆಗ್ಬೇಕಾಗಿತ್ತ ಅವಳು? ಇಲ್ಲ ಅಲ್ವಾ? ನಮಗ್ ಗೊತ್ತಿರೋ ಸ್ವರ್ಗ ಅದು. ಇಲ್ಲೆಲ್ಲ ತೋರಿಸಿರೋದೇನು ಅಂದ್ರೆ ಅಲ್ಲೊಬ್ಬ ಇಂದ್ರ ಕೂತಿರ್ತಾನೆ, ಎಲ್ಲ ಯಮ ವರುಣ ವಾಯು ಎಲ್ಲ ಗೊತ್ತಿರ್ತಾರೆ, ಕುಬೇರ ಎಲ್ಲ ಗೊತ್ತಿರ್ತಾರೆ. ಅವ್ರ ಮುಂದೆ ಯಾವಾಗ್ಲೂ ರಂಬೆ ಊರ್ವಶಿ ಡ್ಯಾನ್ಸ್, ಅದ್ ಬಿಟ್ರೆ ಬೇರೆ ಕೆಲಸನೇ ಇಲ್ವ? ಅಯ್ಯೋ ಕಥೆ, ಇದನ್ನ ಸಿನಿಮಾಗಳಲ್ಲಿ ತೋರ್ಸಿನೇ ಅಲ್ವಾ? ಇದನ್ನೆಲ್ಲ ಹೋಗಿ ಅಂತ ಹೇಳಲಿಲ್ಲ ಅಲ್ವಾ? ಅದನ್ನ ತೋರ್ಸಿನೇ ಹಣ. ಇವಳಿಗೇನು ಆ ಥರ ಬೇಕಾಗಿಲ್ವಲ್ಲ. ಶಬರಿಗೆ ಏನ್ ಬೇಕಾಗಿತ್ತು ಅಂದ್ರೆ, ನನಗೆ ಇನ್ನು ಜನ್ಮ ಬೇಡ ಅನ್ನೋದಿತ್ತು. ಅದಕ್ಕೆ ಆ ಸರ್ವಿಸ್ಗೆ ಬಂದ್ಲು. ನಾವೆಲ್ಲ ಚಿಕ್ಕಲಿಂಗಣ್ಣನ ದೇವಸ್ಥಾನಕ್ಕೆ ಬರ್ತಾ ಇರೋದು ಯಾಕೆಂದ್ರೆ ತಿರುಗಿ ಹುಟ್ಟಕ್ಕ ಬೇಡ ಅಲ್ವಾ? ಯಾರಿಗಾದ್ರು ತಿರುಗಿ ಹುಟ್ಟಬೇಕಾ? ಬೇಡ ತಾನೆ? ಆಗುತ್ತೆ, ಹೇಳ್ತೀನಿ, ನಿಧಾನಕ್ಕೆ ಹೇಳ್ತೀನಿ. ಅದಕ್ಕೆ ಮುಂಚೆ ಏನ್ ಹೇಳ್ಬೇಕು ಅದು ಹೇಳ್ಬಿಡ್ಬೇಕು. ನಿನ್ ತಲೆಗೊಂದು ಸ್ವಲ್ಪ ಹುಳ ಬಿಡ್ಬೇಕಲ್ಲ ಅಲ್ವಾ? ಅದೇ ನನ್ನ ಕೆಲಸ ಅದೇ ತಾನೆ. ಆಗ ಸ್ವರ್ಗಕ್ಕೆ ಹೋದ್ಲು ಅಂತ ದಿವ್ಯಾಂಭರಣ ಸಂಯುಕ್ತ. ಅವಳಲ್ಲಿ ಹೋಗ್ಬೇಕಾದ್ರೆ ದಿವ್ಯವಾದಂತ ಅಂಬರ ಅಂದ್ರೆ ಬಟ್ಟೆ ಉಟ್ಕೊಂಡಿದ್ಲಂತೆ, ದಿವ್ಯ ಮಾಲ್ಯಾನುಲೇಪನ, ದಿವ್ಯವಾದಂತ ಮಾಲೆ ಧರಿಸಿದ್ಲಂತೆ, ಅನುಲೇಪನ ಸುಗಂಧ ಹರಡ್ತಂತ ಅಲ್ಲೆಲ್ಲ, ಎಲ್ಲ ಕಡೆ ಸುಗಂಧ ಅವಳು ಪ್ರಾಣ ಬಿಟ್ಟಾಗ. ದಿವ್ಯಾಂಬರ ಧರ ತತ್ರ, ಆಕಾಶದಲ್ಲಿ ದಿವ್ಯವಾಗಿದ್ರಂತೆ. ಬಭೂವ ಪ್ರಿಯದರ್ಶನ, ಎಲ್ಲರಿಗೂ ಪ್ರಿಯವನ್ನ ಉಂಟು ಮಾಡುವಂತ ದರ್ಶನವನ್ನ ಮಾಡೋದು. ಅದನ್ನು ಎರಡು ರೀತಿ ಹೇಳ್ಬೋದು. ಅಲ್ಲಿ ಹೋದ್ರೂ ಪ್ರಿಯವಾಗಿದ್ದಂತ ರಾಮನನ್ನೇ ನೋಡಿದ್ಲು ಅಂತ. ಹಾಗಾಗಿ ತುಂಬಾ ಪ್ರಿಯವಾದ ರಾಮನ್ನ ಒಂದ್ಸತಿ ನೋಡ್ಬಿಟ್ರೆ ಯೋಚನೆ ಮಾಡಿ, ಅಲ್ಲಿ ಇದ್ದಿದ್ದ ಋಷಿಗಳೆಲ್ಲ ಮುಂದಿನ ಜನ್ಮದಲ್ಲಿ ಇವನೇ ನನ್ನ ಗಂಡ ಆಗ್ಬೇಕು ಆ ಥರ ಯೋಚನೆ ಮಾಡಿದ್ರು. ಅಂದ್ರೆ ಈ ಸತಿ ಬೇರೆ ಒಂದು ಶಬ್ದ ಮಾಡ್ಬಿಟ್ಟಿದ್ದಾನೆ, ಏನು ಏಕಪತ್ನಿ ವ್ರತ ಅಂತ ಹೇಳಿ. ಹಂಗೆ ಹೇಳ್ಬೇಕಾದ್ರೆ ತ್ಯಾಗರಾಜರು ಏನ್ ಹೇಳಿದ್ರು ಅಂದ್ರೆ, ఒక మాట ఒక ಬಾಣ ఒక ಪತ್ನಿ ವ್ರತುಡು ಅಂತ. ఒక ಪತ್ನಿ ವ್ರತುಡು ಇವನು ಹಿಂಗ್ ಸಂಕಲ್ಪ ಮಾಡಿದಾನಲ್ಲ, ಮುಂದಿನ ಅವತಾರದಲ್ಲಿ ಅವನಿಗೆ ಈ ತರ ಸಂಕಲ್ಪ ಮಾಡ್ಲೇಬಾರ್ದು, ಆ ಥರ ಮಾಡ್ಬಿಡೋಣ ಅಂತ ಹೇಳಿ ಅವರೆಲ್ಲ ಏನ್ ಮಾಡಿದ್ರು, ಕೃಷ್ಣನನ್ನ ಗೋಪಿಕಾ ಸ್ತ್ರೀಯರಾಗಿ ಬಂದು ಹಾಗೆ ದೇವರನ್ನ ಪಡ್ಕೊಂಡ್ರು ಅಂತ ಹೇಳಿ. ಗೊತ್ತಾಯ್ತಾ? ಅಲ್ಲಿ ಆಯ್ತು. ಅಲ್ಲಿ ಪ್ರಿಯದರ್ಶನ ಅಲ್ಲೋ, ವಿರಾಜಯಂತಿ ತಂ ದೇಶಂ ವಿದ್ಯುತ್ ಸೌದಾಮಿನಿ ಯಥಾ. ವಿದ್ಯುತ್ ಅಂದ್ರೆ ಮಿಂಚು ಅನ್ನೋದು ಹೇಗಿದೆಯೋ ಆ ರೀತಿ ಸೌದಾಮಿನಿ ಯಥಾ, ಆ ರೀತಿ ಬೆಳಕನ್ನ ಕೊಟ್ಕೊಂಡಿದ್ದಾಳಂತೆ. ಯತ್ರತೆ ಸುಕೃತಾತ್ಮಾನೋ ವಿಹರಂತಿ ಮಹರ್ಷಯ, ಮಹರ್ಷಿಗಳು ಎಲ್ಲಿ ವಿಹಾರ ಮಾಡ್ತಾ ಇದ್ದಾರೋ, ಸುಕೃತ ಮಾಡಿದ್ರೆ ಎಲ್ಲಿ ಹೋಗ್ತಾರೋ ಆ ಜಾಗಕ್ಕೆ ಹೋಗ್ಬೋದು. ಅಂದ್ರೆ ಸುಕೃತ ಮಾಡಿದ್ರೆ ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ, ತದ್ವಿಷ್ಣೋ ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯಃ ದಿವೀವ ಚಕ್ಷುರ ತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಗುಂ ಸಸ್ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ ಅಂತ ಹೇಳಿ ವೇದ ಹೇಳೋದು. ವಿಷ್ಣುವಿನ ಪರಮ ಪದವನ್ನ ಹೋಗಿ ಸೇರಿದ್ಲು ಅಂತ ಹೇಳಿ ಅದ ಎತ್ತರ ತತ್ಪುಣ್ಯಂ ಶಬರಿ ಸ್ಥಾನಂ ಜಗಾಮಾತ್ಮ ಸಮಾಧಿನ, ಆತ್ಮವನ್ನ ಸಮಾಧಿಗೆ ಕರ್ಕೊಂಡು ಹೋದ್ಲು ಅಂತ. ಗೊತ್ತಲ್ಲ? ಈಗ ಇದರ ಬಗ್ಗೆ ಒಂದೇ 5 ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ, ಆಗೋಯ್ತು ಇನ್ನೇನು ಅಲ್ವಾ? ಆತ್ಮ ಸಮಾಧಿನ, ಸಮಾಧಿ ಅನ್ನೋದು ಇದೆಯಲ್ಲ, ಅದು ಎಲ್ಲಿದೆ ಅಂತಂದ್ರೆ 8ನೇ ಜಾಗದಲ್ಲಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ 8ನೇ ಜಾಗದಲ್ಲಿದೆ. ಇದನ್ನೆಲ್ಲ ಮಾಡಿದಾಳೆ ಅಂತ ಆಯ್ತಲ್ವಾ? ಯಮ ನಿಯಮ ಎಲ್ಲ ಇದೆಲ್ಲ ಮಾಡಬೇಕು.
ಅವಳು ಹೇಗಿದ್ಲು ಅಂತಂದ್ರೆ ಭಾಗವತದಲ್ಲಿ ಹೇಳತ್ರಲ್ಲ ಆ ಥರ. ಅಹಿಂಸಾ ಪ್ರಥಮಂ ಪುಷ್ಪಂ. ಯಾರಿಗೂ ಹಿಂಸೆ, ಮನಸ್ಸಿನಲ್ಲಿ ಕೂಡ ಯಾರಿಗೂ ಹಿಂಸೆ ಮಾಡ್ತಾ ಇರಲಿಲ್ಲ, ವಾಕಲ್ಲೂ ಯಾರಿಗೂ ಕೆಳ. ಇನ್ಮೇಲೆ ನಾವು ಆ ಥರ ಸ್ವಲ್ಪ ಇರಕ್ಕೆ ಪ್ರಯತ್ನ ಪಡಬೇಕು ಅಲ್ವಾ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ. ಬೇಡದೇ ಇರೋ ವಿಷಯಗಳ ಕಡೆ ನನ್ನ ಇಂದ್ರಿಯಗಳು ಹೋಗೋ ಹಂಗೆ ಮಾಡಬಾರ್ದು ಏನು ಅಲ್ವಾ. ನಮ್ಮ ಇಲ್ಲಿ ಸಾಕಷ್ಟು ಜನಕ್ಕೆ ಈ ಪ್ರಪಂಚ ಇಷ್ಟೇ ಅಂತ ಗೊತ್ತಾಗೋಗಿದೆ, ನೀನು ಬೇಡ ಅಂತ ಅನಿಸ್ತಾ ಇದೆ ಅಲ್ವಾ. ಇಂದ್ರಿಯ ನಿಗ್ರಹ ಅಂತಂದ್ರೆ ನನಗೆ ಯಾರೋ ಒಬ್ರು ರೋಲ್ಸ್ ರಾಯ್ ಕಾರಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಅದು ನನಗೆ ಬೇಕು, ಯಾರೋ ತುಂಬಾ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಆ ಮನೆ ನನಗೆ ಬೇಕು. ಈ ರೀತಿ ಇರತಕ್ಕಂಥ ಆಸೆಗಳನ್ನೆಲ್ಲ ಬಿಡಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು. ಮಾಡೋಣ, ಸ್ವಲ್ಪ ಪ್ರಯತ್ನ ಮಾಡೋಣ. ಪುಷ್ಪ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ. ಎಲ್ಲಾ ಭೂತಗಳ ಮೇಲೂ ದಯೆ ಇರಬೇಕು. ದಯೆ ಅಂದ್ರೆ ನೀವೇನು ಹೋಗಿ ಅದಕ್ಕೆ ಶುಶ್ರೂಷೆ ಮಾಡಬೇಕು ಅಂತಲ್ಲ, ದ್ರೋಹ ಮಾಡದೇ ಇದ್ದಂತೆ ದಯೆ ಇದೆ ನಿಮ್ಗೆ ಅಂತ ಅಲ್ವಾ. ಎಲ್ಲಾ ಭೂತಗಳ ಮೇಲೂ ಎಲ್ಲರೂ ಚೆನ್ನಾಗಿರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ರೀತಿ ಭಾವನೆ ಇದ್ರೇನೆ ನಾವೇನು ಅಲ್ವಾ. ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ. ಕ್ಷಮೆ, ಎಲ್ಲರನ್ನು ಕ್ಷಮಿಸ್ಬೇಕು ನಾವು. ನಮ್ಮನ್ನು ಹೊಡೆದಿರ್ಲಿ, ಇದು ಮಾಡಿರ್ಲಿ, ಏನೇ ಮಾಡ್ಕೊಳ್ಳಿ, ಏನೇ ಮಾಡಿದ್ರು ಕೂಡ ಕ್ಷಮಿಸೋದಿದೆಯಲ್ಲ. ಏನೋ ಯಾರಿಗೋ ಫೋನ ಏನೋ ನೋಡಿ. ಕ್ಷಮೆ ಅನ್ನೋದು ಬೇಕು, ಕ್ಷಮಿಸ್ಬೇಕು ಎಲ್ಲರನ್ನು. ಅದು ನಾನು ಭೂತಾಯಿಯಿಂದ ಕಲಿಬೇಕಲ್ವಾ. ಕ್ಷಮ ಅಂತಾನೆ ಅವ್ರ ಹೆಸರು. ಭೂಮಿರ್ಧೇನುರ್ಧರಣಿ ಲೋಕಧಾರಿಣಿ ಉದ್ಧೃತ ಶಿವರಾಹೇಣ ಕೃಷ್ಣೇನ ಶತಬಾಹುನೋ ಅಂತೇಳಿ ಅವಳನ್ನ ಹೊಗಳುತ್ತೆ. ಆ ಥರ ಇರತಕ್ಕಂತಹ ಅವಳಿಂದ ನಾವು ಕ್ಷಮೆಯನ್ನು ಕಲಿಬೇಕಂತೆ. ಕ್ಷಮಿಸ್ತಾಳೆ ನೋಡಿ. ನಾವೇನೋ ಮೂಗಿಂದ ಏನು ತೆಗೆದು ಹಾಕ್ತೀನಿ, ಬಾಯಿಂದ ಏನು ತೆಗೆದು ಹಾಕ್ತೀನಿ, ಕಣ್ಣಿಂದ ಏನು ತೆಗೆದು ಹಾಕ್ತೀನಿ, ಇನ್ನು ಮಲಮೂತ್ರ ಅಂತ ಕೇಳಂಗೆ ಇಲ್ಲ, ಎಲ್ಲರೂ ಕೊಡ್ತೀನಿ. ಯಾರಿಗೆ? ಭೂಮಿ ತಾಯಿಗೆ. ಆದರೆ ಅವಳು ನಮಗೆ ಎಂತೆಂಥದ್ದು ಕೊಡ್ತಾರೆ ಅದನ್ನ ಸ್ಮರಿಸ್ಕೊತಾ ಇರಬೇಕು. ಎಲ್ಲ ಸ್ಮರಿಸ್ಕೊಂಡು ತಾಯಿ ಬೆಳಗ್ಗೆ ಎದ್ದ ತಕ್ಷಣ ಅವಳನ್ನ ಉತ್ತಮೇ ಏನೋ ಶಿಖರೇ ದೇವಿ ಆ ಥರ ಹೇಳ್ತಿರೋ ಇಲ್ಲ ಏನೋ ಏನಂತ ಸಮುದ್ರವಸನೇ ದೇವಿ ಪರ್ವತ ಸ್ತನ ಮಂಡಲಿ ವಿಷ್ಣು ಪತ್ನಿ ನಮಸ್ತಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಖುಷಿ ಆಗ್ತಾ ಇದೆ, ಹೇಳ್ತಾ ಇದ್ದೀರ, ಸುಮಾರು ಜನ ಹೇಳ್ತಾ ಇದ್ದೀರ. ಹಾಗೆ ಹೇಳಿ ಅವಳು ನಮಸ್ಕಾರ ಮಾಡಿ ಅವಳದು ಕ್ಷಮ ಅನ್ನೋ ಒಂದು ಇದನ್ನ ನಾವು ಸ್ವಲ್ಪ ಪಡ್ಕೋಬೇಕು ಆಯ್ತಾ. ಸರ್ವಭೂತ ದಯಾ ಪುಷ್ಪ ಧ್ಯಾನ ಪುಷ್ಪ ಹೇಳದ್ನಲ್ಲ. ಏನಾದ್ರು ಒಂದು ಧ್ಯಾನ, ಒಂದು ಕಡೆಗೆ ನನ್ನ ಮನಸ್ಸನ್ನ ಒಂದು ಕಡೆಗೆ ಪರಮಾತ್ಮನ ಕಡೆಗೆ ಇಟ್ಟು ಒಂದು ಸ್ವಲ್ಪ ಹೊತ್ತು ಇರೋದನ್ನು ಕಲಿಯೋದಕ್ಕೆ ಹೆಸರು ಧ್ಯಾನ ಪುಷ್ಪ ಅಂತ. ಧ್ಯಾನ ಮಾಡಬೇಕು. ನಿಮಗೆ ತುಂಬಾ ಇಷ್ಟ ಇರುವಂಥದ್ದು ಯಾವ್ದಾದ್ರು ಮಾನಸಿಕ ಪೂಜೆ ಹೇಳ್ಕೊಟ್ಟಿದ್ದೀನಿ ನಿಮಗೆ ಹೇಗೆ ಮಾಡಬೇಕು ಅಂತ. ಮನಸ್ಸಿನಲ್ಲಿ ಹಿಂಗೆ ಕಣ್ಣು ಮುಚ್ಕೊಂಡ ತಕ್ಷಣ ನನಗೆ ಶಂಖಚಕ್ರ ಗದಾಪದ್ಮನಾಗಿರ್ತಕ್ಕಂತಹ ಮಹಾವಿಷ್ಣು, ಕೋಟಿ ಮನ್ಮಥ ಲಾವಣ್ಯ ಇರತಕ್ಕಂತಹ ಮುಖ, ಎಲ್ಲ ಏನು ಹೇಳಿ ಕಿರೀಟ, ಏನು ಕೇಯೂರ, ಮಕರಕುಂಡಲ ಅಲ್ವಾ, ಪೀತಾಂಬರವನ್ನು ಹಾಕೊಂಡಿದ್ದಾನೆ, ಶಂಖಚಕ್ರ ಗದಾಪದ್ಮನಾಗಿದ್ದಾನೆ. ಎಷ್ಟು ನೋಡಿದ್ರು ನನಗೆ ತೃಪ್ತಿನೇ ಆಗಬಾರದು. ಆ ರೀತಿ ಇರತಕ್ಕಂಥ ಮೋಹನ ರೂಪ, ಅದನ್ನು ಕರಿಬೇಕು, ಅದನ್ನು ನೋಡೋದು, ಅದನ್ನು ಧ್ಯಾನ ಮಾಡಬೇಕು. ಅದನ್ನ ನೀವು ರಾಮ ಅಂತನಾರು ಕರೀರಿ, ಕೃಷ್ಣ ಅಂತನಾರು ಕರೀರಿ, ಇದು ಇಲ್ಲ ನನಗೆ ಗೊತ್ತಿಲ್ಲ, ನೀನು ನಮ್ಮ ಚಿಕ್ಕ ಹುಡುಗ ಯಾರು ಧ್ರುವ ನಿನ್ನನ್ನು ಹೇಗೆ ನೋಡಿದ್ರು ಹಾಗೆ ನನಗೆ ತೋರಿಸು ಅಂತ. ಆ ರೀತಿ ಆ ದಿವ್ಯವಾದಂಥ ಇದನ್ನ ಮೂರ್ತಿಯನ್ನ ಒಂದು 5ರಿಂದ 10 ನಿಮಿಷನಾದರೂ ಆ ಧ್ಯಾನದಲ್ಲಿರಬೇಕು ನಿಮಗೆ. ಅದಕ್ಕೇನೆ ಮನಸ್ಸಿನಲ್ಲಿ ಏನು ಮಾಡಬೇಕು ಅಂದರೆ, ಬರೀ ಅವ್ನ ಪಾದ ನೋಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಆ ಪಾದ ಅನ್ನೋದಕ್ಕೆ ಏನು ಕನೆಕ್ಟ್ ಆಗುತ್ತೋ ಅದೆಲ್ಲೋ ಹೋಗುತ್ತೆ.
ಗೊತ್ತಾಯ್ತಲ್ಲ, ಪಾದಕ್ಕೆ ಯಾವುದು ಕನೆಕ್ಟ್ ಆಗಿರುತ್ತೋ ಅಲ್ಲಿಗೆ ಹೊಟ್ಟಾಗುತ್ತೆ. ಅದರಿಂದ ಪಾದದಿಂದ ಪೀತಾಂಬರಕ್ಕೆ ಹೋಗ್ಬೇಕು. ಪೀತಾಂಬರ ಎಲ್ಲೋ ಲಕ್ಷ್ಮಿ ಚೆನ್ನಾಗಿ ಹೋಗದೆ ಕೊಟ್ಟಿಲ್ವಲ್ಲ, ಸರ್ಫೆ ಹಾಕಿಲ್ವಲ್ಲ, ನಾನು ಹೋಗ್ಕೊಡ್ತೀನಿ ಕೊಡೋದು. ಹಂಗೆ ಹೋಗಿಯೋ ಅವಶ್ಯಕತೆನೇ ಇರಲ್ಲ. ಅದು ಏನು ಹೇಳಿ, ದಿವ್ಯಾಂಬರ. ಅದು ಗೊತ್ತಾಯ್ತಾ? ಪೀತಾಂಬರ ಮಾತ್ರ ಅಲ್ಲ, ಅದು ದಿವ್ಯಾಂಬರ. ಅದನ್ನು ಹೋಗಿಯೋ ಅವಶ್ಯಕತೆ ಇಲ್ಲ. ಲಕ್ಷ್ಮಿ ಆ ಥರ ಸ್ಟೇಟ್ ಹೊರಟಾಗ್ಬಿಟ್ಟಿದ್ದಾಳೆ. ಗಂಡನ ಬಟ್ಟೆ ಒಪ್ಕೊಳ್ಬೇಕು ಅನ್ನೋ ಸ್ಥಿತಿಯನ್ನು ದಾಟ್ಬಿಟ್ಟಿದ್ದಾಳೆ. ಆಯ್ತಾ? ಆಮೇಲೆ ಅಲ್ಲಿಂದ ಏನು ಅಂತಂದ್ರೆ ನಾಭಿ ಹತ್ರ ಬರಬೇಕು, ಸೊಂಟ ಹತ್ರ ಬರಬೇಕು, ವಕ್ಷಸ್ಥಳದ ಹತ್ರ ಬರಬೇಕು. ಅಲ್ಲಿ ಏನೇನೆಲ್ಲ ಧರಿಸ್ಕೊಂಡಿದ್ದಾನೆ ಗೊತ್ತಾ? ಶ್ರೀವತ್ಸ, ಕೌಸ್ತುಭ, ವನಮಾಲೆ, ವೈಜಯಂತಿ ಮಾಲೆ, ಯಜ್ಞೋಪವೀತ ಎಲ್ಲ ಬಹಳ ಅದ್ಭುತ. ಎಷ್ಟು ಹಾಗೆ ಹಂಗೆ ನೋಡ್ತಾ ಇದ್ರೆ ಅಷ್ಟರೊಳಗೆ 15 ನಿಮಿಷ ಆಗುತ್ತೆ. ಆಮೇಲೆ ಎದ್ದೋಗಿ ಪರವಾಗಿಲ್ಲ. ಈ ಧ್ಯಾನ ಪುಷ್ಪಂ ತಪ ಪುಷ್ಪಂ. ತಪಸ್ಸು ಮಾಡಬೇಕು. ತಪ್ಸೋದು ಅಂದ್ರೆ ಏನು ಅಂದ್ರೆ, ನಿನ್ನನ್ನು ಹಿಂಗೆ ಮನಸ್ಸಿನಲ್ಲಿ ಹಿಂಗೆ ಮಾಡ್ತಾ ಇದ್ದೀನಿ, ನನಗೆ ನಿಜವಾಗ್ಲೂ ನಿನ್ನನ್ನು ನೋಡಬೇಕು ಅನ್ನೋ ತಾಪನೇ ಬರ್ತಾ ಇಲ್ವಲ್ಲ ಭಗವಂತ, ಅದು ಪರಿತಪ್ಸೋದಿದೆಯಲ್ಲ, ಅದು ಬೇಕು. ಶಬರಿ ಹೆಂಗೋ ನಿನ್ನನ್ನು ಕರೆದ್ಬಿಟ್ಲು, ತ್ಯಾಗರಾಜರು ಕರೆದ್ಬಿಟ್ರು, ಅಣ್ಣಮಾಚಾರ್ಯರು ಕರೆದ್ಬಿಟ್ರು, ಯಾರ್ಯಾರೆಲ್ಲ ಕರೆದ್ರು. ಅಯ್ಯೋ ನಮ್ಮ ಕಂಗದಾಸರು ಕರೆದ್ಬಿಟ್ರಲ್ಲಪ್ಪ ನಿನ್ನ, ಅವರೆಲ್ಲ ನೋಡ್ಬಿಟ್ರಲ್ಲ, ನಾನು ನೋಡೋಕ್ಕಾಗಿಲ್ವಲ್ಲ, ನಾನು ಯಾವಾಗ ನೋಡೋದು ಅಂತ ಹೇಳಿ ಪರಿತಪ್ಸೋದಿದೆಯಲ್ಲ, ಅದೇ ತಪಪುಷ್ಪ. ಧ್ಯಾನ ಪುಷ್ಪಂ ತಪ ಪುಷ್ಪಂ ಸತ್ಯ ಪುಷ್ಪಂ ತಥೈವ ಚ. ನಾನು ಎಲ್ಲ ರೀತಿಯಲ್ಲೂ ಸತ್ಯವಾಗಿರೋಕ್ಕೆ ಪ್ರಯತ್ನ ಪಡೋದು. ಮನಸ್ಸಿನಲ್ಲೊಂದು, ವಾಕ್ನಲ್ಲೊಂದು, ಇದರಲ್ಲೆಲ್ಲ ಬೇರೆ ಬೇರೆ ಇದ್ರೆ ಅದು ಸರಿ ಹೋಗಲ್ಲ. ಸತ್ಯವಾಗಿರೋದಕ್ಕೆ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅಷ್ಟು ಮಾಡಿದ್ರೆ ಸಾಕು. ತಥೈವ ಚ ಜ್ಞಾನ ಪುಷ್ಪಂ ತಪ ಪುಷ್ಪಂ ಜ್ಞಾನ ಪುಷ್ಪಂ. ಜ್ಞಾನ ಪುಷ್ಪಂ ತಥೈ. ಜ್ಞಾನ ಯಾವಾಗಲೂ ಅವನ ಕಡೆನೇ ಇರಬೇಕು. ನನ್ನ ವಿಷಯ ಎಲ್ಲ ಪರಮಾತ್ಮನ ಕಡೆ ಇದ್ದರೆ ಜ್ಞಾನ ಪುಷ್ಪ. ಸತ್ಯಂ ಅಷ್ಟವಿಧಂ ಪುಷ್ಪಂ. ಸತ್ಯವಾಗಿರೋದಿದೆಯಲ್ಲ, ಈ 8 ಪುಷ್ಪಗಳನ್ನು ಅವನಿಗೆ ಹಾಕಿದ್ರೆ ನಿಮ್ಮ ನಿಜವಾದ ಪೂಜೆ ಆಗ್ತದೆ. ಗೊತ್ತಾಯ್ತಾ? ಹೊರಗಡೆಯಿಂದ ನೀವು ಯಾವ ತಾವರೆ ಹೂವು ತಗೊಂಡು ಹಾಕಬೇಕಾಗಿಲ್ಲ, ಅಥವಾ ಅದು ಇದು ಅಂತ ಹಾಕಬೇಕಾಗಿಲ್ಲ. ಏನಪ್ಪ ತಾಮ್ರ ಇದೆ ನನ್ನ ಹತ್ರ ಚಿನ್ನದ್ದಿಲ್ಲ ಅಥವಾ ಬೆಳ್ಳಿದಿಲ್ಲ. ಯಾರೋ ಬೆಳ್ಳಿದು ಮಾಡ್ತಾ ಇರೋದು ನೋಡಿದ ತಕ್ಷಣ ನಾನು ಬೆಳ್ಳಿದು ಮಾಡ್ಬೇಕು ಅದೆಲ್ಲ ಅನ್ಕೋಬೇಡಿ. ಯಾವುದರಿಂದ ಮಾಡೋದಲ್ಲ, ಭಕ್ತಿಯಿಂದ ಮಾಡಬೇಕಷ್ಟೆ. ಆದರೆ ಮಾಡೋದನ್ನು ಬಿಡಬಾರ್ದು. ಅದನ್ನು ಮಾಡ್ತಾ ಇದ್ರೆ ಸುಕೃತ ಮಾಡಿರೋ ಜಾಗಕ್ಕೆ ನಾವು ಹೋಗಿ ಶಬರಿಗೆ ಇವತ್ತೇ ಹೇಳ್ಬಿಡಿ, ಅಮ್ಮ ನಾನು ಬರ್ತಾ ಇದ್ದೀನಿ ಕಣಮ್ಮ, ನೀನು ಎಲ್ಲಿದೆಯೋ ಆ ಜಾಗಕ್ಕೆ ನಾನು ಬರ್ತಾ ಇದ್ದೀನಿ. ಹೇಳ್ಕೊಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಹೋಗ್ತೀವೋ ಬಿಡ್ತೀವೋ ಫಸ್ಟ್ ಹೇಳ್ಕೊಂಬಿಡೋಣ ಅಲ್ವಾ? ವಿಠಲ 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 ಅಂತ ಇದ್ರೆ ಹೋಗೋದೆ ಅಲ್ವಾ? ಅದು ಹೇಳಿದ್ವಿ. ಅದಕ್ಕೆ ಮತ್ತು ಒಂದು ಭಜನೆ ಹೇಳಿಬಿಟ್ಟು ಸಂಪೂರ್ಣ ಮಾಡಿಬಿಡ್ತೀನಿ. ಇದನ್ನು ಏನು ಮಾಡಬೇಕು ಅಂದರೆ, ರಾಮಾಯಣಕ್ಕೆ ಎಷ್ಟು ಓದಿದ್ರು ತೃಪ್ತಿ ಆಗಲ್ಲ, ಎಷ್ಟು ಇದು ಮಾಡಿದ್ರು. ಭಜೋ ರಾಮ ನಾಮವಯ್ಯ, ಭಜೋ ಕೃಷ್ಣ ನಾಮವಯ್ಯ, ಭಜೋ ರಾಮ ನಾಮವಯ್ಯ, ಭಜೋ ಕೃಷ್ಣ ನಾಮವಯ್ಯ, ದೇವಕಿ ನಂದನ ಯಶೋದನಂದನ, ದೇವಕಿ ನಂದನ ಯಶೋದನಂದನ, ದೇವಕಿ ನಂದನ ಯಶೋದನಂದನ, ದೇವಕಿ ನಂದನ ಯಶೋದನಂದನ,
ರಾಧಾ ಪ್ರಿಯ ಕೃಷ್ಣ ಇದು ಯಾವ್ದು ರಾಗ ಅಂದ್ರೆ ನೀವು ಯೇಸುದಾಸ್ದ ಹಾಡು ಕೇಳಿರ್ತೀರಲ್ವಾ, ಕೇಳಿದಿರಲ್ವಾ? ಆ ಹಾಡೆ ಅದೇ ತರ ಇರುತ್ತೆ. ಹಾ, ಯಾವುದೋ ಒಂದು ಹಾಡಿದೆಯಲ್ಲಪ್ಪ ಯೇಸುದಾಸ್ದು, ಅಲ್ಲ ಹಿಂದಿದು, ಅದೇ ಥರ ರಾಗ. ಆ ರಾಗ ತುಂಬ ಸುಲಭ, ಅದು ಜ್ಞಾಪಕ ಮಾಡಿಕೊಂಡ್ರೆ ಈಸಿ. ಹೇಳಿ. ರಾವಣ ಮರ್ದನ ವಾಲಿ ಮರ್ದನ, ನೀವು ಕೆಳಗಿಳಿಸ್ಬಿಟ್ರೆ ನನಗೆ ಕಷ್ಟ ಆಗಿದೆ. ರಾವಣ ಮರ್ದನ ವಾಲಿ ಮರ್ದನ, ವಾನರ ಸೇವಿತ ಪೂಜಿತ ಮುನಿ ಜನ, ರಾವಣ ಮರ್ದನ ವಾಲಿ ಮರ್ದನ, ವಾನರ ಸೇವಿತ ಪೂಜಿತ ಮುನಿ ಜನ, ಸೀತಾ ವಲ್ಲಭ ದಶರಥ ನಂದನ, ಸೀತಾ ವಲ್ಲಭ ದಶರಥ ನಂದನ, ಸೀತಾ ಪ್ರಿಯ ರಾಮ, ಭಜೋ ರಾಮ ನಾಮ ವೈನ, ಭಜೋ ಕೃಷ್ಣ ನಾಮ ವೈನ, ಭಜೋ ರಾಮ ನಾಮ ವೈನ, ಭಜೋ ಕೃಷ್ಣ ನಾಮ ವೈನ. ಕಂಸ ಮರ್ದನ ಕೌಸ್ತುಭ ಹರಣ, ಕಂಸ ಮರ್ದನ ಕೌಸ್ತುಭ ಹರಣ, ಕಮನೀಯಾನನ ಕಾಲಿಯ ಮರ್ದನ, ಕಂಸ ಮರ್ದನ ಕೌಸ್ತುಭ ಹರಣ, ಕಮನೀಯಾನನ ಕಾಲಿಯ ಮರ್ದನ, ರಾಧಾ ರಾಧಾ ವಲ್ಲಭ ರಮಣೀಯಾನನ, ರಾಧಾ ವಲ್ಲಭ ರಮಣೀಯಾನನ, ರಾಧಾ ಪ್ರಿಯ ಕೃಷ್ಣ, ಭಜೋ ರಾಮ ನಾಮ ವೈ
ಭಜೋ ಕೃಷ್ಣ ನಾಮವಯ್ಯ ಭಜೋ ಕೃಷ್ಣ ನಾಮವಯ್ಯ ದೇವಕಿ ನಂದನ ಯಶೋದನಂದನ ದೇವಕಿ ನಂದನ ಯಶೋದನಂದನ ರಾಧಾ ಪ್ರಿಯ ಕೃಷ್ಣ ರಾಧಾ ಪ್ರಿಯ ಕೃಷ್ಣ ಭಜೋ ರಾಮ ನಾಮವಯ್ಯ ಭಜೋ ರಾಮ ನಾಮವಯ್ಯ ಭಜೋ ಕೃಷ್ಣ ನಾಮವಯ್ಯ ಭಜೋ ಕೃಷ್ಣ ನಾಮವಯ್ಯ ಸದಾ ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ ಜಾನಕಿ ಕಾಂತ ಸ್ಮರಣಂ ಜಯ ಜಯ ಹರ ನಮಃ ಪಾರ್ವತೀ ಪತಯೇ ಇದೆಲ್ಲರದು ಆ ಶಬರಿ ಏನು ವೃತ್ತಾಂತ ಕೇಳಿದ್ರು, ಇದು ಕೇಳಿದ್ರೆ ಒಂದು ಭಾಗ್ಯ ಉಂಟು, ಇದಕ್ಕೊಂದು ಫಲ ಉಂಟು. ಆ ಫಲ ಆ ಚಿಕ್ಕಲಿಂಗಣ್ಣ ನಿಮ್ಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ ಇವತ್ತಿನ ಈ ಪ್ರವಚನವನ್ನು ಚಿಕ್ಕಲಿಂಗಣ್ಣನ ಪಾದಾರವಿಂದಗಳಿಗೆ ಅರ್ಪಿಸಿ ಇವತ್ತಿಗೆ ಮುಕ್ತಾಯ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರೇಣ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಏನು ದೀಪ ಬಂದಿದೆಯಲ್ಲ?